ಹೆಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಮತ್ತೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆ್ಯಂಡ್ ಫಸ್ಟ್ ಆಫ್ ಆಲ್ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮ್ಮ ಎಲ್ಲರಿಗೂ ಒಂದು ಧನ್ಯವಾದ ಹೇಳಬೇಕು. ಬಿಕಾಸ್ ಎಲ್ಲ ವೀಡಿಯೋಸಿಗೂ ತುಂಬ ರೆಸ್ಪಾನ್ಸ್ ಬರ್ತಾ ಇದೆ ಆ್ಯಂಡ್ ತುಂಬ ಜನಕ್ಕೆ ಮೆಸೇಜಸ್ ಇಷ್ಟ ಆಗ್ತಾ ಇದೆ ಆ್ಯಂಡ್ ಐ ಆಮ್ ರಿಯಲಿ ಗ್ರೇಟ್ಫುಲ್ ಫಾರ್ ದ್ಯಾಟ್. ಓಕೆ, ಸೊ ಇಲ್ಲಿಗೆ ನೀವು ಹೊಸೊಬ್ಬರಾಗಿದ್ರೆ ನಾನು ಕನ್ನಡದಲ್ಲಿ ಪಿಕ್ ಅ ಕಾರ್ಡ್ ಕೈಂಡ್ ಆಫ್ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ. ಫ್ಯೂಚರಲ್ಲಿ ಆಸ್ಟ್ರಾಲಜಿ ರಿಲೇಟೆಡ್ ವೀಡಿಯೋಸು ಬರುತ್ತೆ. ಆ್ಯಂಡ್ ಪರ್ಸನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಡೀಟೇಲ್ಸ್ ಮೆನ್ಷನ್ ಆಗಿದೆ, ಸೊ ನೀವು ಡೈರೆಕ್ಟಾಗಿ ಹೋಗ್ಬೋದು. ಸೊ ಆಲ್ರೆಡಿ ತಮ್ನೇಲಲ್ಲಿ ನೋಡಿರ್ತೀರ ಈ ವಿಡಿಯೋ ಏನರ ಬಗ್ಗೆ ಅಂತ. ನಿಮ್ಮ ಇನ್ ಡೆಪ್ತ್ ಸೋಲ್ಮೇಟ್ ಕನೆಕ್ಷನ್, ನಿಮ್ಮ ಸೋಲ್ಮೇಟ್ ಬಗ್ಗೆ ಒಂದು ಡೀಟೇಲ್ಸ್ ಕೊಡೋದು, ಇನ್ಫಾರ್ಮೇಟಿವ್ ಕೈಂಡ್ ಆಫ್ ವಿಡಿಯೋ ಆಗಿರುತ್ತೆ ಇದು. ಸೊ ನಿಮ್ಮ ಮುಂದೆ 2 ಆಪ್ಷನ್ ಇದೆ. ಆಪ್ಷನ್ ಚೂಸ್ ಮಾಡೋದಕ್ಕೂ ಮುಂಚೆ ಈ ವಿಡಿಯೋದಲ್ಲಿ ಏನೇನು ಡೀಟೇಲ್ಸ್ನ ನೀವು ಸಿಗುತ್ತೆ, ಏನೇನು ಡೀಟೇಲ್ಸ್ನ ಇಲ್ಲಿ ಕೊಡ್ತೀನಿ ಅಂತ ನೋಡ್ಬೋದು. ಫಸ್ಟಿಗೆ ಜನರಲ್ ಡೈನಾಮಿಕ್ ಆಫ್ ಯುವರ್ ರಿಲೇಷನ್ಶಿಪ್, ನಿಮ್ಮಿಬ್ಬರ ಮಧ್ಯೆ ಇವಾಗ ಯಾವ ಎನರ್ಜಿ ಇದೆ, ಆಲ್ರೆಡಿ ನೀವು ಮೀಟ್ ಆಗಿದ್ದೀರಾ ಆರ್ ನಿಮ್ಮ ಎನರ್ಜಿ ಹೇಗಿದೆ, ಒಂದು ಕನೆಕ್ಷನ್ ಬಗ್ಗೆ, ರಿಲೇಷನ್ಶಿಪ್ ಬಗ್ಗೆ, ಅವ್ರ ಈ ಪರ್ಸನ್ ಬಗ್ಗೆ ಅವ್ರ ಎನರ್ಜಿ ಏನಿದೆ ಇದ್ರ ಬಗ್ಗೆ ನೋಡ್ತೀವಿ. ಆ್ಯಂಡ್ ಅವ್ರ ಪರ್ಸ್ನಾಲಿಟಿ, ಅವ್ರ ಪ್ರೊಫೆಷನ್, ಅವ್ರ ಹಾಬೀಸ್ ಏನೇನಾಗಿರ್ಬೋದು ಈ ಎನರ್ಜಿನ ನೋಡ್ತೀವಿ. ಮತ್ತು ಅವ್ರು ನಿಮ್ಮ ಬಗ್ಗೆ ಯಾವ ಥರ ಫೀಲ್ ಮಾಡ್ತಾರೆ, ಮೊದಲಿಗೆ ಮೀಟ್ ಆದಾಗ ಯಾವ ಥರ ಫೀಲ್ ಮಾಡ್ತಾರೆ, ಮೀಟ್ ಆದ ನಂತರ ಯಾವ ಥರ ಫೀಲ್ ಮಾಡ್ತಾರೆ ಇದ್ರ ಬಗ್ಗೆ ನೋಡ್ತೀವಿ. ಆ್ಯಂಡ್ ಈ ಓವರಾಲ್ ರಿಲೇಷನ್ಶಿಪ್ ಬಗ್ಗೆ, ಎನರ್ಜಿ ಬಗ್ಗೆ ಡಿಸ್ಕಷನ್ ಮಾಡೋಣ ಬೇಸ್ಡ್ ಆನ್ ಟ್ಯಾರೋ ಕಾರ್ಡ್ ಮೆಸೇಜಸ್. ಮತ್ತು ನಿಮಗೆ ಇಂಪಾರ್ಟೆಂಟ್ ಟೈಮ್ ಫ್ರೇಮ್, ಇನ್ ಕೇಸ್ ನೀವು ಮೀಟ್ ಆಗಿಲ್ಲ ಅಂತ ಅಂದರೆ ಯಾವಾಗ ಮೀಟ್ ಆಗ್ತೀರಾ, ಯಾವಾಗ ಈ ಕನೆಕ್ಷನಲ್ಲಿ ನೀವು ಟರ್ನ್ ಬರುತ್ತೆ, ನ್ಯೂ ಡೈರೆಕ್ಷನ್ ತಗೋತೀರಾ, ಯಾವಾಗ ನ್ಯೂ ಇನ್ಸಿಡೆಂಟ್ ಆಗುತ್ತೆ, ಒಂದು ನ್ಯೂ ಚೇಂಜಸ್ ಆಗುತ್ತೆ. ಸೊ ಇದನ್ನೆಲ್ಲ ನೋಡ್ಬೋದು. ಓಕೆ, ಸೊ ಇಷ್ಟನ್ನ ಈ ವಿಡಿಯೋದಲ್ಲಿ ನಾವು ಕವರ್ ಮಾಡ್ತಾ ಇದ್ದೀವಿ. ಓಕೆ, ಸೊ ಚೂಸ್ ಮಾಡ್ಬೋದು. ಇವಾಗ ಫಸ್ಟ್ ಆಪ್ಷನ್ ಬಂದುಬಿಟ್ಟು ಬ್ಲೂ ಸ್ಟೋನ್. ಬ್ಲೂ ಕಲರ್ ನಿಮ್ಮ ಫೇವ್ರೆಟ್ ಆಗಿರ್ಬೋದು, ಬ್ಲೂ ನಿಮ್ಮ ಲಕ್ಕಿ ಕಲರ್ ಆಗಿರ್ಬೋದು, ಚೂಸ್ ಮಾಡ್ಬೋದು. ಆ್ಯಂಡ್ ದಿಸ್ ಒನ್ ಈಸ್ ಯೆಲ್ಲೋ ಸ್ಟೋನ್. ಓಕೆ, ಸೊ ಟೈಮ್ ಫ್ರೇಮ್ ಡಿಸ್ಕ್ರಿಪ್ಷನಲ್ಲಿದೆ, ನೀವು ಡೈರೆಕ್ಟಾಗಿ ಹೋಗ್ಬೋದು. ಸೊ ಐ ಆಮ್ ವೆರಿ ಎಕ್ಸೈಟೆಡ್ ಫಾರ್ ದಿಸ್ ರೀಡಿಂಗ್ ಇನ್ ಫ್ಯಾಕ್ಟ್. ಸೊ ನಿಮ್ಮ ವಿಡಿಯೋದಲ್ಲಿ ಸಿಗೋಣ. ಹೆಲೋ, ಯಾರೆಲ್ಲ ಬ್ಲೂ ಆಪ್ಷನ್ ಆರ್ ಬ್ಲೂ ಕಾರ್ಡ್ ಚೂಸ್ ಮಾಡಿದ್ರಿ, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ಫಸ್ಟಿಗೆ ನಿಮ್ಮ ರಿಲೇಷನ್ಶಿಪ್ ಡೈನಾಮಿಕ್ ನೋಡೋದಕ್ಕೋಸ್ಕರ ನಾವು 3 ಕಾರ್ಡ್ನ ನೋಡ್ತಾ ಇದ್ದೀವಿ, ಟ್ಯಾರೋ ಕಾರ್ಡ್ಸ್ನ ನೋಡ್ತಾ ಇದ್ದೀವಿ. ಸೊ ಓಕೆ, ದ ಫಸ್ಟ್ ಒನ್ ಈಸ್ ಯೋರ್ ಎಂಡ್. ಫ್ರಮ್ ಯೋರ್ ಎಂಡ್ ನಿಮ್ಮಿಂದ 6 ಆಫ್ ಸ್ವರ್ಡ್ಸ್ ಎನರ್ಜಿ ಬರ್ತಾ ಇದೆ. ಓಕೆ, ಸೊ ದ ಮಿಡಲ್ ಒನ್, ವಾವ್, ನಿಮ್ಮಿಬ್ಬರು ಮಧ್ಯ ಇರೋ ಎನರ್ಜಿ ಬಗ್ಗೆ ರೆಪ್ರೆಸೆಂಟ್ ಮಾಡೋಕ್ಕೆ ದ ವರ್ಲ್ಡ್ ಕಾರ್ಡ್ ಬಂದಿದೆ. ಆ್ಯಂಡ್ ಅವ್ರ ಎನರ್ಜಿ, ದೇರ್ ಈಸ್ ದ ಜಡ್ಜ್ಮೆಂಟ್ ಕಾರ್ಡ್. ಓಕೆ, ಓಕೆ, ದಿಸ್ ಈಸ್ ರಿಯಲಿ ಅಮೇಝಿಂಗ್ ಬಿಕಾಸ್ ನಿಮ್ಮಿಬ್ಬರು ಮಧ್ಯ ವರ್ಲ್ಡ್ ಟ್ಯಾರೋ ಕಾರ್ಡ್ ಬಂದಿದೆ. ಸೊ ಇಟ್ ಲುಕ್ಸ್ ಲೈಕ್ ಇದೇನಿಸ್ತಿದೆ ನನಗೆ ಅಂದರೆ ನೀವು ಆಲ್ರೆಡಿ ಮೀಟ್ ಮಾಡಿದ್ದೀರಾ, ಆಲ್ರೆಡಿ ಪ್ರಾಬಬ್ಲಿ ನಿಮ್ಮಿಬ್ಬರು ಮಧ್ಯೆ ತುಂಬಾ ಅಂಡರ್ಸ್ಟ್ಯಾಂಡಿಂಗ್ ಇದೆ ಆರ್ ಇತ್ತು ಮುಂಚೆ. ಆ್ಯಂಡ್ ಒಂದು ಲೆವೆಲನ್ನು ನೀವು ಕ್ರಾಸ್ ಮಾಡಿದ್ದೀರಾ ಅಂತ ಫೀಲ್ ಬರ್ತಾ ಇದೆ. ಆ್ಯಂಡ್ ಮೋರ್ ಓವರ್ ನಿಮ್ಮ ಸೈಡಿಂದ ಪ್ರಾಬಬ್ಲಿ ನೀವು ಅಂಥ ಡೀಪ್ ರಿಲೇಷನ್ಶಿಪ್ಪಲ್ಲಿ ಹೋಗಿಲ್ಲ ಅಂದ್ರೂ ನೀವು ಅಟ್ಲೀಸ್ಟ್ ಮೀಟ್ ಆಗಿದ್ದೀರಾ. ಓಕೆನಾ, ಏನೋ ಒಂಥರ ಲೈಕ್ ಒಂದು ಕಮ್ಯುನಿಕೇಷನ್ ಆಗಿದೆ ನಿಮ್ಮಿಬ್ಬರ ಮಧ್ಯ, ಒಂದು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂತ ಫೀಲ್ ಆಗ್ತಾ ಇದೆ. ಆ್ಯಂಡ್ ವಿತ್ ದ 6 ಆಫ್ ಸ್ವರ್ಡ್ಸ್ ಹಿಯರ್, ಲೈಕ್ ನೀವಿಬ್ಬರು ಲೈಕ್ ಲಾಂಗ್ ಡಿಸ್ಟೆನ್ಸ್ ಅಲ್ಲಿದ್ದೀರಾ ಇವಾಗ. ಪ್ರಾಬಬ್ಲಿ ಜಸ್ಟ್ ನೀವು ಆ್ಯಸ್ ಅ ಫ್ರೆಂಡ್ ಇಬ್ಬರನ್ನ ಒಬ್ರಿಗೊಬ್ರು ಗೊತ್ತಿದ್ದಾರೆ ಬಿಟ್ಟರೆ ತುಂಬ ಡೀಪಾಗಿ ಇಬ್ಬರನ್ನೊಬ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ. ಆ್ಯಂಡ್ 6 ಆಫ್ ಸ್ವರ್ಡ್ಸ್ನ ನಾನಿಲ್ಲಿ ಏನು ನೋಡ್ತಾ ಇದ್ದೀನಿ ಅಂದರೆ ನೀವಿಬ್ಬರು ಲೈಕ್ ತುಂಬಾ ಫಾರ್ ಇದ್ದೀರಾ ಆರ್ ಈ ಪರ್ಸನ್ ನಿಮ್ಮಿಂದ ತುಂಬಾ ದೂರದಲ್ಲಿರೋ ಜಾಗದಲ್ಲಿದ್ದಾರೆ. ಓಕೆ, ಸೊ ಇಫ್ ಯು ಆರ್ ಸಿಂಗಲ್, ನೀವು ಯಾರನ್ನೂ ಇವಾಗ ತಲೆಯಲ್ಲಿ ಇಲ್ಲ, ಯಾರನ್ನೂ ಇಷ್ಟಪಡ್ತಾ ಇಲ್ಲ ಅಂತ ನಾನೇನು ನೋಡ್ತಾ ಇದ್ದೀನಿ ಅಂದರೆ ನಿಮ್ಮ ಸೋಲ್ಮೇಟ್ ಅಂದರೆ ನಿಮ್ಮ ಲೈಫಲ್ಲಿ
ಯಾರನ್ನ ಲೈಕ್ ತುಂಬಾ ಡೀಪಾಗಿ ಕನೆಕ್ಟ್ ಆಗ್ತಾರೆ ಫ್ಯೂಚರಲ್ಲಿ, ಅವ್ರು ಬಂದುಬಿಟ್ಟು ನಿಮ್ಗಿಂತ ತುಂಬಾ ದೂರದಲ್ಲಿದ್ದಾರೆ. ಪ್ರಾಬಬ್ಲಿ ಬೇರೆ ದೇಶದಲ್ಲಾಗಿರ್ಬೋದು, ಆರ್ ಬೇರೆ ಸ್ಟೇಟಲ್ಲಾದರೂ ಆಗಿರ್ಬೋದು. ಅವ್ರು ವಿತ್ 6 ಆಫ್ ಸ್ವಾರ್ಡ್ಸ್ ಈ ಕಾರ್ಡ್ ನೋಡಿದ್ರೆ ಪ್ರಾಬ್ಲಿ ಅವ್ರು ನಿಮ್ಮ ಮಧ್ಯೆ ದೊಡ್ಡ ಒಂದು ಸಮುದ್ರನೇ ಇದೆ, ಆರ್ ನೀವು ಒಂದು ಸಮುದ್ರ ಕಡೆ ಜಾಗದಲ್ಲಿದ್ದೀರಾ, ಅವರು ಒಂದು ಸಮುದ್ರದ ಹತ್ತಿರದಲ್ಲಿರೋ ಜಾಗದಲ್ಲಿದ್ದಾರೆ, ಈ ಥರ ಒಂದು ಜಾಗದಲ್ಲಿದ್ದಾರೆ ಅಂತ ಫೀಲ್ ಆಗ್ತಾಯಿದೆ. ಬಟ್ ನೀವಿಬ್ಬರು ಮೀಟ್ ಆಗಿದ್ದೀರಾ, ಪ್ರಾಬಬ್ಲಿ ಆನ್ಲೈನಲ್ಲೂ ಆಗಿರ್ಬೋದು, ಲೈಕ್ ಲಾಂಗ್ ಡಿಸ್ಟೆನ್ಸ್. ಸೊ ಆನ್ಲೈನಲ್ಲಿ ಕಮ್ಯುನಿಕೇಟ್ ಮಾಡ್ತಾ ಇದ್ದೀರಾ ಆಲ್ರೆಡಿ, ಅವ್ರು ಏನು ಕಮ್ಯುನಿಕೇಟ್ ಮಾಡ್ತಾ ಇಲ್ಲ ಅಂತ ಅಂದರೆ ಪ್ರಾಬಬ್ಲಿ ಫ್ಯೂಚರಲ್ಲಿ ನೀವು ಆನ್ಲೈನಲ್ಲಿ ತುಂಬಾ ಡೀಪಾಗಿ ಇಬ್ಬರನ್ನೊಬ್ರು ಅರ್ಥ ಮಾಡ್ಕೊತೀರಾ. ಆ್ಯಂಡ್ ದೆನ್ ಟ್ರಾವೆಲ್ ಮಾಡ್ತೀರಾ. ಟ್ರಾವ್ಲಿಂಗ್ ಐ ಫೀಲ್ ವರ್ಲ್ಡ್ ಮತ್ತು 6 ಆಫ್ ಸ್ವಾರ್ಡ್ಸ್ ನೋಡಿದ್ರೆ ನಿಮ್ಮಿಬ್ಬರು ಮಧ್ಯೆ ಟ್ರಾವ್ಲಿಂಗ್ ಬಂದುಬಿಟ್ಟು ವೆರಿ ಮಚ್ ಕಾಮನ್. ನಿಮ್ಮ ಲೈಫ್ ಸ್ಟೈಲ್ ಆಗಿರ್ಬೋದು ಟ್ರಾವ್ಲಿಂಗ್ಗೆ ಡಿಪೆಂಡ್ ಆಗಿದೆ, ಆರ್ ನಿಮಗೆ ಟ್ರಾವ್ಲಿಂಗ್ ಅಂದರೆ ತುಂಬಾ ಇಷ್ಟ. ಆ್ಯಂಡ್ ನಿಮ್ಮಿಬ್ಬರು ಮಧ್ಯೆ ಕನೆಕ್ಟ್ ಮಾಡೋದೆ, ನಿಮ್ಮಿಬ್ಬರನ್ನ ಒಂಥರ ಕನೆಕ್ಷನ್ ಸ್ಟ್ರಾಂಗ್ ಆಗಿ ಇಟ್ಕೊಳ್ಳೋಕ್ಕೆ ಚಾನ್ಸ್ ಇರೋದೇ ಬಿಕಾಸ್ ಆಫ್ ಟ್ರಾವೆಲ್ ಅಂತ ಅನ್ನಿಸ್ತಾ ಇದೆ. ಸೊ ಫ್ರಮ್ ಅವ್ರ ಎಂಡಿಂದ ನಾನು ಜಡ್ಜ್ಮೆಂಟ್ ನೋಡ್ತಾ ಇದ್ದೀನಿ. ಸೊ ನಾನು ಏನು ನೋಡ್ತಾ ಇದ್ದೀನಿ ಅಂತ ಅಂದರೆ, ನಿಮ್ಮ ಲೈಫ್ ಸ್ಟೈಲ್ ಇವಾಗ ಏನಾಗ್ತಾ ಇದೆ ಅಂದರೆ ನಿಮ್ಮದೊಂಥರ ಪ್ಲ್ಯಾನ್ಡ್ ಲೈಫ್ ಸ್ಟೈಲ್ ಅನ್ಬೋದು. ಲೈಕ್ ನಿಮಗೊಂದು ಪ್ಲ್ಯಾನ್ ಇತ್ತು, ಫ್ಯೂಚರಲ್ಲಿ ನಾನು ಹೀಗೆ ಇರಬೇಕು, ಫ್ಯೂಚರಲ್ಲಿ ನನ್ನ ಲೈಫ್ ಸ್ಟೈಲ್ ಹೀಗೆ ಇರಬೇಕು, ನಾನು ಟ್ರಾವೆಲ್ ಮಾಡಬೇಕು, ನಾನು ಎಕ್ಸ್ಪ್ಲೋರ್ ಮಾಡಬೇಕು, ನನ್ನ ಲೈಫಲ್ಲಿ ಯಾವುದೇ ರೀತಿಯಾದ ಒಂದು ಎಮೋಷ್ನಲ್ ಬ್ಯಾಗೇಜ್ ಇರಬಾರ್ದು, ನಾನು ಯಾರಿಗೂ ಎಮೋಷ್ನಲಿ ಅಟ್ಯಾಚ್ಡ್ ಆಗಿರಬಾರ್ದು, ನನ್ನ ಪ್ಲ್ಯಾನ್ ನಾನೇ ಮಾಡ್ಕೊಂಡು ಹೋಗ್ಬೇಕು, ಈ ಥರ ಒಂದು ಇಂಟೆನ್ಷನ್ ಅಂತ ಫೀಲ್ ಆಗ್ತಾ ಇದೆ. ಆದರೆ ಅವ್ರದ್ದು ಬಂದುಬಿಟ್ಟು ನಾನು ಇಲ್ಲಿ ನೋಡ್ತೀನಿ ಜಡ್ಜ್ಮೆಂಟ್ ನೋಡ್ತಿರೋದ್ರಿಂದ ಪ್ರಾಬಬ್ಲಿ ಅವ್ರ ಲೈಫಲ್ಲಿ ಲೈಕ್ ಈ ಕರೆಂಟ್ ಸಿಚುವೇಶನ್ ಅಲ್ಲಿ ಅವ್ರಿಗೆ ರಿಲೇಷನ್ಶಿಪ್ ಬಗ್ಗೆ ಅಷ್ಟು ಫೋಕಸ್ ಇಲ್ಲ ಅನ್ನೋದಕ್ಕಿಂತನೂ ಪ್ರಾಬಬ್ಲಿ ಅವರು ಎಲ್ಲೋ ಒಂದು ಕಡೆ ಸ್ಟಕ್ ಆಗಿದ್ದಾರೆ ಲೈಫಲ್ಲಿ ಅಂತ ಫೀಲ್ ಆಗ್ತಾ ಇದೆ. ಅವ್ರಿಗೆ ಈ ರಿಲೇಷನ್ಶಿಪ್, ಮದುವೆ, ಎಮೋಷನಲ್ ಕನೆಕ್ಷನ್ ಇದ್ರ ಬಗ್ಗೆ ಏನೂ ಅಂಥ ಒಂದು ಆಸಕ್ತಿ ಇದೆ ಅನ್ನೋದಕ್ಕಿಂತನೂ ಏನೋ ಒಂದು ಹಾರ್ಡ್ ಲೆಸನ್ ಕಲ್ತ್ಬಿಟ್ಟಿದ್ದಾರೆ ಅವರ ಲೈಫಲ್ಲಿ. ಆ ಲೈಫಲ್ಲಿ ಲೈಕ್ ಆ ಲೆಸನ್ನಿಂದ ಅವರು ಓವರ್ಕಮ್ ಮಾಡೋಕ್ಕೆ ಆಗ್ತಾಯಿಲ್ಲ ಅಂತ ನೋಡ್ತಾ ಇದ್ದೀನಿ. ಆ್ಯಂಡ್ ನಿಮ್ಮಿಬ್ಬರು ಮಧ್ಯೆ ಆ ಡೈನಾಮಿಕ್ ಈಸ್ ವೆರಿ ಗುಡ್. ಅಂದರೆ ಈ ವರ್ಲ್ಡ್ ಟ್ಯಾರೋ ಕಾರ್ಡ್ ಏನಿದೆ ಮಧ್ಯದಲ್ಲಿ, ಇದು ಬಂದುಬಿಟ್ಟು ನಿಮ್ಮಿಬ್ಬರು ಮಧ್ಯೆ ಒಂದು ಜನರಲ್ ಎನರ್ಜಿನ ತೋರಿಸ್ತದೆ. ಇಟ್ ಈಸ್ ನೋನ್ ದಟ್ ಜನರಲ್ ಎನರ್ಜಿ ಈಸ್ ವೆರಿ ಗುಡ್, ತುಂಬಾ ಚೆನ್ನಾಗಿದೆ. ಬಿಕಾಸ್ ಲೈಕ್ ಒಂದು ಡೀಪ್ ಜರ್ನಿ, ಲೈಕ್ ವೆರಿ ಲಾಂಗ್ ಜರ್ನಿನ ಇಂಡಿಕೇಟ್ ಮಾಡ್ತಾ ಇದೆ. ನೀವಿಬ್ಬರು ಇನ್ನೂ ಮೀಟ್ ಆಗಿಲ್ಲ ಅಂದರೆ ಈ ವ್ಯಕ್ತಿಯಿಂದ ನಿಮ್ಮ ಜೀವನದಲ್ಲಿ ನೀವು ಕಲ್ತ್ಕೊಳ್ಳೋದು, ಎಕ್ಸ್ಪೀರಿಯನ್ಸ್ ಮಾಡೋದು, ಎಕ್ಸ್ಪ್ಲೋರ್ ಮಾಡೋದು ತುಂಬಾ ಇದೆ ಅಂತ ಫೀಲ್ ಆಗ್ತಾ ಇದೆ. ಆ್ಯಂಡ್ ಐ ಫೀಲ್ ನಿಮ್ಮಿಬ್ಬರು ಮಧ್ಯೆ ಕಲ್ಚರ್ ಡಿಫ್ರೆನ್ಸು ತುಂಬ ಇದೆ, ಆ್ಯಂಡ್ ಏಜ್ ಡಿಫ್ರೆನ್ಸು ತುಂಬ ಇದೆ ಅಂತಲೂ ಫೀಲ್ ಆಗ್ತಾ ಇದೆ. ಪ್ರಾಬಬ್ಲಿ ಒಬ್ಬರು ಲೈಕ್ ಫಾಲೋ ಮಾಡೋ ಕಲ್ಚರೇ ಬೇರೆ, ಅವ್ರ ಬಿಲೀಫ್ ಸಿಸ್ಟಮೇ ಬೇರೆ, ಆ್ಯಂಡ್ ನಿಮ್ಮ ಬಿಲೀಫ್ ಸಿಸ್ಟಮೇ ಬೇರೆ. ಬಟ್ ಐ ಫೀಲ್ ಟ್ರಾವ್ಲಿಂಗ್ ಏನಿದೆ ಅದು ನಿಮ್ಮಿಬ್ಬರನ್ನ ತುಂಬಾ ಡೀಪಾಗಿ ಕನೆಕ್ಟ್ ಮಾಡುತ್ತೆ ಅಂತ ಫೀಲ್ ಆಗ್ತಾ ಇದೆ. ಬಟ್ ಈ ಪರ್ಸನ್ ಇನ್ನೂ ರಿಲೇಷನ್ಶಿಪ್ಪಿಗೆ ರೆಡಿಯಾಗಿಲ್ಲ, ಆರ್ ಯಾವುದೋ ಒಂದು ಅವರ ಮುಂಚೆ ಹೇಳ್ದಂಗೆ ನೀವು ಒಂಥರ ಈ ಥರ ಮೈಂಡ್ ಸೆಟ್ ಆಗಿದ್ರೆ, ಲೈಕ್ ಏನು ಅನಾಲಿಟಿಕಲ್, ಲೈಕ್ ಜಸ್ಟ್ ಲೈಫನ್ನ ಎಂಜಾಯ್ ಮಾಡೋಣ, ಇವಾಗ ಎಮೋಷನ್ಸ್ ಬಗ್ಗೆ ಲೇಟ್ ಆಗಿ ಥಿಂಕ್ ಮಾಡೋಣ ಅನ್ನೋ ಒಂದು ಕಾನ್ಸೆಪ್ಟಲ್ಲಿದ್ದರೆ, ಇವರು ಒಂಥರ ವೆರಿ ಸೀರಿಯಸ್ ಮೈಂಡೆಡ್ ಅಂತ ಅನಿಸ್ತಾ ಇದೆ, ಲೈಕ್ ವೆರಿ ಮೆಚ್ಯೂರ್ಡ್ ಮೈಂಡೆಡ್. ಆ್ಯಂಡ್ ಯಾವುದೇ ರೀತಿಯಾದ ಟೈಮ್ ಪಾಸ್ ರಿಲೇಷನ್ಶಿಪ್ ಅವ್ರಿಗೆ ಆಗಬರಲ್ಲ, ಆರ್ ಶಾರ್ಟ್ ರಿಲೇಷನ್ಶಿಪ್ ಅವ್ರಿಗೆ ಆಗಬರಲ್ಲ. ಲೈಕ್ ಕಮಿಟ್ಮೆಂಟ್ ಅಂತ ಅಂದರೆ ಸೀರಿಯಸ್ ಕಮಿಟ್ಮೆಂಟೇ ಆಗಿರಬೇಕು, ಇಲ್ಲಾಂದರೆ ಟೈಮ್ ಪಾಸ್ ಬೇಡ, ಟೈಮ್ ವೇಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ. ಲೈಕ್ ಈ ಥರ ಒಂದು ಪರ್ಸನ್ ನಿಮ್ಮ ಸೋಲ್ಮೇಟ್ ಆಗಿರ್ತಾರೆ, ಆರ್ ಒಂಥರ ಸೀರಿಯಸ್ ಬಿಹೇವಿಯರ್ ಅಂತಲೇ ಹೇಳ್ಬೋದು. ಆ್ಯಂಡ್ ಈ ಪರ್ಸನಿಗೆ ಹೇಗೆ ಅಂತ ಅಂದರೆ, ಈಗೊಂದು ರಿಲೇಷನ್ಶಿಪ್ಪಲ್ಲಿ ಇದ್ದಾರೆ ಅಂದರೆ ಅದಕ್ಕೊಂದು ವ್ಯಾಲ್ಯೂ ಇರಬೇಕು, ಒಂದು ವೆಯ್ಟೇಜ್ ಇರಬೇಕು. ಅವರು ರಿಲೇಷನ್ಶಿಪ್ಪಿಂದ ಅವ್ರಿಗೊಂದು ಡೆಫಿನೇಷನ್ನ ಕೊಡ್ತಾರೆ. ಅಂದರೆ ಪ್ರಾಬ್ಲಿ ಅವರಿಗೆ ಆಲ್ರೆಡಿ ಒಂದು ಡೆಫಿನೇಷನ್ ಇದೆ ರಿಲೇಷನ್ಶಿಪ್ ಬಗ್ಗೆ, ಆ್ಯಂಡ್ ಆ ಡೆಫಿನೇಷನ್ ಫುಲ್ಫಿಲ್ ಆಗಬೇಕು ಅವ್ರಿಗೆ.
ಓಕೆನಾ. ಸೊ ಪ್ರಾಬ್ಲಿ ಅವರು ಈ ಒಂದು ಅವರ ಬಿಲೀವ್ ಸಿಸ್ಟಮಿಂದ ಅಷ್ಟು ಈಸಿಯಾಗಿ ಹೊರಗೆ ಬರಲ್ಲ ಅಂತ ಒಂದು ಪರ್ಸ್ನಾಲಿಟಿಯ ಪರ್ಸನ್ನ ನೀವು ನಿಮ್ಮ ಸೋಲ್ಮೇಟ್ ಆಗಿರ್ತಾರೆ. ಅವ್ರಿಗೆ ಏನು ಕೆಲಸ ಮಾಡ್ತೀನಿ ಅದರಿಂದ ಒಂದು ವ್ಯಾಲ್ಯೂ ಇರಬೇಕು. ಐ ಹೋಪ್ ಎಲ್ಲರಿಗೂ ಅರ್ಥ ಆಗ್ತದೆ. ಸೊ ವ್ಯಾಲ್ಯೂ ಇಲ್ಲ ಅಂತ ಅಂದರೆ ಅವರು ಯಾವುದೇ ರೀತಿಯಾದ ಒಂದು ಕೆಲಸಕ್ಕಾದರೂ ಹೋಗಲ್ಲ, ಯಾವುದೇ ರೀತಿಯಾದ ಒಂದು ರಿಲೇಷನ್ಶಿಪ್ಪಿಗೂ ಕೈ ಹಾಕಲ್ಲ, ಯಾವುದೇ ರೀತಿಯಾದ ಒಂದು ಕಮಿಟ್ಮೆಂಟಿಗೂ ಕೈ ಹಾಕಲ್ಲ. ಸೊ ಈ ಥರ ಒಂದು ಪರ್ಸನ್ ನಿಮ್ಮ ಸೋಲ್ಮೇಟ್ ಆಗಿರ್ತಾರೆ. ಲೈಕ್ ಇದು ಒಂದು ನಿಮ್ಮಿಬ್ಬರು ಮಧ್ಯೆ ಇರೋ ಡೈನಾಮಿಕ್ ಅನಿಸ್ತಾ ಇದೆ. ಸೊ ಮುಂಚೆನೇ ಹೇಳಿದಾಗೆ ತುಂಬಾ ಡಿಫ್ರೆನ್ಸ್ ಇದೆ ನಿಮ್ಮಿಬ್ಬರು ಮಧ್ಯೆ, ತುಂಬಾ ಲೈಫ್ ಸ್ಟೈಲ್ ಆಗಿರ್ಬೋದು, ಥಾಟ್ ಪ್ರೊಸೆಸ್ ಆಗಿರ್ಬೋದು. ಬಟ್ ದೇರ್ ಆರ್ ಒಂದಷ್ಟು ಕಾಮನ್ ಥಿಂಗ್ಸ್ ಇದೆ, ಅದು ನಿಮ್ಮನ್ನೆಲ್ಲರನ್ನೂ ಒಟ್ಟಿಗೆ ತರುತ್ತೆ. ಸೊ ನೋಡೋಣ ಇನ್ನು ನೆಕ್ಸ್ಟ್ ಏನೆಲ್ಲಿ ಬರ್ತಾ ಇದೆ ನಿಮಗೆ ಮೆಸೇಜಸ್ ಅಂತ. ಅವರ ಪರ್ಸ್ನಾಲಿಟಿ ಬಗ್ಗೆ ಇವಾಗ ನೋಡೋಣ, ನಿಮಗೇನು ಮೆಸೇಜ್ ಇದೆ ಅಂತ. ಸೊ ಪರ್ಸ್ನಾಲಿಟಿ ಬಗ್ಗೆ ನೋಡೋದಕ್ಕೋಸ್ಕರ ನಾನು ವೆರಿ ಕ್ಯೂಟ್ ಕಾರ್ಡ್ಸ್. ಸೊ ನೋಡೋಣ ಏನಿದೆ ಇವರ ಪರ್ಸ್ನಾಲಿಟಿ ಬಗ್ಗೆ, ಏನು ಮೆಸೇಜಸ್ ಇದೆ ಅಂತ. ಓಕೆ, ಸೊ ದೇರ್ ಈಸ್ ಜೆ ವಿತ್ ದಿಸ್ ಸಿಂಬಲ್. ನಾನೆಲ್ಲದ್ರದ್ದು ಮೀನಿಂಗ್ ಹೇಳ್ತೀನಿ. ಆ್ಯಂಡ್ ದೇರ್ ಈಸ್ ಜೋಕರ್, ಕ್ಯೂಟ್. And there is wow, J with heart. One common thing ನಾನಿಲ್ಲಿ ಏನು ನೋಡ್ತಾ ಇದ್ದೀನಿ, ಜೆ ಆಲ್ಫಾಬೆಟಿಕ್. ಸೊ ಐ ಫೀಲ್ ನಿಮ್ಮ ಸೋಲ್ಮೇಟ್ ಪ್ರಾಬ್ಲಿ ಜೆ ಇಂದ ನೇಮ್ ಸ್ಟಾರ್ಟ್ ಆಗೋದಾಗಿರ್ಬೋದು, ಜೆ ಇನಿಷಿಯಲ್ ಇರ್ಬೋದು, ಆರ್ ಅವರು ಊರು ಬಂದ್ಬಿಟ್ಟು ಜೆ ಇಂದ ಇರುವಂಥ ಒಂದು ಊರಾಗಿರ್ಬೋದು. ಜೆ ಪ್ರಾಬ್ಲಿ ನೀವು ಅವ್ರನ್ನ ಮೀಟ್ ಆಗೋಷ್ಟೊತ್ತಿಗೆ ಜೆ ಇಂದ ಸ್ಟಾರ್ಟ್ ಆಗೋ ಒಂದು ಪ್ಲೇಸಲ್ಲಿರ್ತೀರ. ಮುಂಚೆನೇ ಹೇಳ್ದಂಗೆ ಟ್ರಾವೆಲಿಂಗ್ ನಿಮ್ಮಿಬ್ಬರದ ಮಧ್ಯೆ ತುಂಬಾ ಲೈಕ್ ಬೇಸಿಕ್ ಥಿಂಗ್ ಅಂತ ನಾನು ನೋಡ್ತಾ ಇದ್ದೀನಿ. ಪ್ರಾಬ್ಲಿ ಜೆ ಅನ್ನೋ ಒಂದು ದೇಶಕ್ಕಾಗಿರ್ಬೋದು ಆರ್ ಸ್ಟೇಟಿಗಾಗಿರ್ಬೋದು ಜೆ ಇಂದ ಸ್ಟಾರ್ಟ್ ಆಗೋದು. ಓಕೆ, ಈ ಥರ ಒಂದು ಪ್ಲ್ಯಾನ್ ಮಾಡಿದಾಗ ಪ್ರಾಬಬ್ಲಿ ನೀವು ಅವ್ರನ್ನ ಮೀಟ್ ಮಾಡ್ತೀರಾ. ಸೊ ನೀವು ಆಲ್ರೆಡಿ ಅವ್ರನ್ನ ಒಬ್ರನ್ನ ಮೀಟ್ ಮಾಡಿದ್ದೀರಾ, ನಿಮಗೆ ಅವ್ರಿಗೂ ನಿಮಗೆ ತುಂಬ ಲಿಂಕ್ ಆಗ್ತದೆ ಅಂತಂದರೆ ಪ್ರಾಬ್ಲಿ ಇದೆಲ್ಲ ಒಂದು ಇಂಡಿಕೇಶನ್. ಜೆಯಿಂದ ಅವ್ರ ನೇಮ್ ಸ್ಟಾರ್ಟ್ ಆಗಿರ್ಬೋದು, ಮುಂಚೆನೇ ಹೇಳ್ದಂಗೆ ಪ್ಲೇಸ್ ಆಗಿರ್ಬೋದು, ಅವ್ರ ಜೆ ಆಲ್ಫಾಬೆಟಿಕ್ನ ನೀವು ಪದೇ ಪದೇ ರಿಪಿಟೇಟಿವ್ ಆಗಿ ನೋಡ್ಬೋದು ಅವ್ರು ಮೀಟ್ ಆಗೋಷ್ಟೊತ್ತಿಗೆ. ಸೊ ಇದಾಗಿರುತ್ತೆ. ಸೊ ನೋಡೋಣ ಈ ಜೆದು ಏನು ನಿಮಗೆ ಏನು ಹೇಳ್ತಾ ಇದೆ, ಏನಿದ್ರು ಮೀನಿಂಗ್ ಅಂತ. ಸೊ ದೇರ್ ಈಸ್ ಜಾಕ್, ಮೆಜಿಷಿಯನ್. ಸೊ ಮೆಜಿಷಿಯನ್ ಟ್ಯಾರೋ ಕಾರ್ಡ್ ಬಗ್ಗೆ ನಾನು ಡಿಸ್ಕ್ರೈಬ್ ಮಾಡೋದೇ ಬೇಡ. ಐ ಲವ್ ಮೆಜಿಷಿಯನ್ ಟ್ಯಾರೋ ಕಾರ್ಡ್ ಎನರ್ಜಿ. ಐ ಹ್ಯಾವ್ ಟ್ಯಾಟೂನು ಮಾಡಿಸ್ಕೊಬಿಟ್ಟಿದ್ದೀನಿ ನಾನು. ಓಕೆ, ಸೀಕ್ರೆಟ್ ಟ್ಯಾಲೆಂಟ್ಸ್. ಓಕೆ, ನಾನು ಇದರಲ್ಲಿ ಏನು ನೋಡ್ತಾ ಇದ್ದೀನಿ ಅಂದರೆ ಈ ಪರ್ಸನ್ಗೆ ಅವ್ರದ್ದೇ ಆದ ಸ್ಕಿಲ್ಸ್ ಇದೆ. ಓಕೆನಾ, ದಿಸ್ ಮೆಜಿಷಿಯನ್ನ ಅಷ್ಟು ಈಸಿಯಾಗಿ ತೊಗೊಳೋದೇ ಬೇಡ. ಪ್ರಾಬಬ್ಲಿ ಅವ್ರು ಹೊರಗಡೆಯಿಂದ ಇನ್ನೋಸೆಂಟಾಗೂ ಕಾಣಿಸ್ಬೋದು, ಅವ್ರು ಹೊರಗಡೆಯಿಂದ ಹೇಗೆ ಕಾಣಿಸ್ಬೋದು ಪರ್ಸ್ನಾಲಿಟಿ. ಬಟ್ ಇವರಿಗೆ ತುಂಬಾ ಸ್ಕಿಲ್ಸ್ ಇದೆ, ಲೈಕ್ ಮ್ಯಾನಿಪುಲೇಟಿವ್ ಸ್ಕಿಲ್ಸ್ ಇದೆ. ಅಂದರೆ ಅವ್ರ ಕಮ್ಯುನಿಕೇಷನ್ ವೆರಿ ಎಫೆಕ್ಟಿವ್ ಆಗಿರುತ್ತೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಅವರಲ್ಲಿ ತುಂಬಾ ಟ್ಯಾಲೆಂಟ್ ಇರುತ್ತೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಲೈಕ್ ಪ್ರಾಬಬ್ಲಿ ಅವ್ರು ಹೇಗೆ ಅಂದರೆ ಅವ್ರಿಗೇನು ತುಂಬ ಜನ ಫ್ರೆಂಡ್ಸ್ ಬೇಡ, ಅವ್ರ ಯಾರೋ ಒಬ್ಬರು ಸಪೋರ್ಟಿವ್ ಆಗಿಬೇಡ. ಅವರಲ್ಲಿರೋ ಟ್ಯಾಲೆಂಟ್, ಅವರಲ್ಲಿರೋ ಸ್ಕಿಲ್ನ ತಗೊಂಡು ಅವ್ರು ಏನು ಬೇಕಿರೋ ಮಾಡ್ಬೋದು. ಇಂಥ ಒಂದು ಪರ್ಸ್ನಾಲಿಟಿ ಪರ್ಸನ್ ಆಗಿರ್ತಾರೆ. ಪ್ರಾಬಬ್ಲಿ ಕುಡ್ ಬಿ ಮೆಜಿಷಿಯನ್ ಲೈಕ್ ಮುಂಚೆ ಹೇಳಿದೆ, ಏನೋ ಒಂದು ಮ್ಯಾಜಿಕ್ ರೀತಿಯಾಗಿ ಏನೋ ಒಂದು ಕೆಲಸ ಮಾಡೋದಾಗಿರ್ಬೋದು, ಆರ್ ಪ್ರಾಬಬ್ಲಿ ಇವರು ಸ್ಪೆಲ್ಸ್ ಮಾಡ್ತಿರೋರಾಗಿರ್ಬೋದು. ಸೊ ಈ ಥರ ಒಂದು ಪರ್ಸನ್ ಆಗಿರ್ತಾರೆ. ಇವ್ರ ಪ್ರೊಫೆಷನ್ ವಿತ್ ಮೆಜಿಷಿಯನ್ ಮರ್ಕ್ಯೂರಿಗೆ ಸೂಟ್ ಆಗುತ್ತೆ, ಐ ಮೀನ್ ರಿಲೇಟ್ ಆಗುತ್ತೆ. ಸೊ ಪ್ರಾಬಬ್ಲಿ ಈ ಪರ್ಸನ್ ಬಂದ್ಬಿಟ್ಟು ಇಂಜಿನಿಯರ್ ಆಗಿರ್ಬೋದು, ಆರ್ ಅಕೌಂಟೆಂಟ್ ಆಗಿರ್ಬೋದು, ಆರ್ ಪ್ರೊಫೆಷನ್ ಅಂತ ಬಂದಾಗ ಈ ಥರ ಒಂದು ಏನು ಅನಾಲಿಟಿಕಲ್ ಕ್ಯಾರೆಕ್ಟರ್, ಅನಾಲಿಟಿಕಲ್ ಥಿಂಗ್ಸ್ ಆ ಥರ ಒಂದು ಇದರಲ್ಲಿ ವರ್ಕ್ ಮಾಡ್ತಿರೋರಾಗಿರ್ಬೋದು. ಸೊ
ಡೆಫಿನೆಟ್ಲಿ ಈ ಪರ್ಸನ್ ಬಂದ್ಬಿಟ್ಟು ತುಂಬಾ ಸ್ಮಾರ್ಟ್ ಆಗಿರ್ತಾರೆ, ತುಂಬಾ ಇಂಟೆಲಿಜೆಂಟ್ ಆಗಿರ್ತಾರೆ ಇವರು. ನಿಮಗೆ ಹೆಂಗೆ ಎಮೋಷನ್ಸಿಂದ ನೀವು ಎಮೋಷನ್ಸಿಂದ ದೂರ ಹೋಗ್ತಾ ಇದ್ದೀರಾ ಬಿಟ್ಟರೆ ನಿಮಗೆ ಎಮೋಷನ್ಸೇ ಬೇಡ ಅಂತ ಅಲ್ಲ. ಬಟ್ ಈ ಪರ್ಸನ್ಗೆ ಎಮೋಷನ್ಸ್ಗೆ ಒಂದು ವ್ಯಾಲ್ಯೂ ಕೊಡಲ್ಲ ಜಾಸ್ತಿ. ಬಿಕಾಸ್ ಅವ್ರ ಸ್ಮಾರ್ಟ್ನೆಸ್, ಅವ್ರ ಇಂಟೆಲಿಜೆನ್ಸಿಂದ ಏನು ಮಾಡ್ತಿರೋ ಕೆಲಸದಿಂದ ಅವ್ರಿಗೆ ತುಂಬಾ ಖುಷಿ ಇದೆ. ಆ್ಯಂಡ್ ಇದು ಅವ್ರದ್ದು ಇನ್ಬಿಲ್ಟ್ ಕ್ಯಾರೆಕ್ಟರ್. ಎಮೋಷನ್ಸ್ ಬೇಡ ಇವ್ರಿಗೆ. ಸೊ ಎಮೋಷನ್ಸ್ ಬಂದ್ರೂ ಅದನ್ನ ವೆರಿ ಟ್ರಿಕ್ಕಿಯಾಗಿ ಹ್ಯಾಂಡಲ್ ಮಾಡ್ತಾರೆ. ಡಿಪ್ರೆಷನ್ಗೆ ಹೋದ್ರೂ ಅವ್ರಿಗೆ ಗೊತ್ತು ಹೆಂಗೆ ಅವ್ರು ವಾಪಸ್ ಬರಬೇಕು ಅಂತ. ಅಷ್ಟು ಒಂದು ಸ್ಮಾರ್ಟ್ ಆ್ಯಂಡ್ ಇಂಟೆಲಿಜೆಂಟ್ ಪರ್ಸನ್ ಆಗಿರ್ತಾರೆ ಇವರು. ಸೊ ನೆಕ್ಸ್ಟ್ ನೋಡೋಣ ಜೋಕರ್ ಏನಿದೆ ಮೆಸೇಜ್ ಅಂತ. ಸೊ ವೇರ್ ಈಸ್ ದ ಜೋಕರ್? ಓಕೆ, ಹಿಯರ್ ಇಟ್ ಈಸ್. ದ ಆಪೋಸಿಟ್ ಆಫ್ ಶಿಟ್. ವಾವ್. ಓಕೆ, ದಿಸ್ ಈಸ್ ವೆರಿ ವೆರಿ ಪಾಸಿಟಿವ್ ಕಾರ್ಡ್. ಐ ಫೀಲ್ ಈ ಪರ್ಸನ್ದು ಮಾರಲ್ಸ್ ಚೆನ್ನಾಗಿದೆ, ಅವ್ರನ್ನ ಹೆಂಗೆ ಬೆಳೆಸಿದ್ದಾರೆ ಅದು ತುಂಬಾ ಚೆನ್ನಾಗಿದೆ. ಪ್ರಾಬಬ್ಲಿ ಇದೆಲ್ಲ ನೋಡಿದ್ರೆ ಅವ್ರ ಫ್ಯಾಮಿಲಿ ಬಂದುಬಿಟ್ಟು ವೆರಿ ಸ್ಟ್ರಿಕ್ಟ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಆಗಿರುತ್ತೆ ಅಂತ ಅಂದ್ಕೊತಾ ಇದ್ದೀನಿ. ಆ್ಯಂಡ್ ಈ ಪರ್ಸನ್ಗೆ ಆಲ್ಮೋಸ್ಟ್ ಅವ್ರ ಲೈಫಲ್ಲಿ ಎಲ್ಲದೂ ಅವ್ರ ಪೇರೆಂಟ್ಸೇ ಪ್ಲ್ಯಾನ್ಡ್ ಮಾಡಿದ್ದಾರೆ. ಸೊ ಎಲ್ಲ ಸ್ಟೆಪ್ ಬೈ ಸ್ಟೆಪ್ಪು ಅವ್ರನ್ನ ಒಂದು ರೈಟ್ ದಾರಿಗೆ ತಂದಿದ್ದಾರೆ. ಈ ಪರ್ಸನ್ದು ಮಾರಲ್ ತುಂಬಾ ಚೆನ್ನಾಗಿದೆ ಅನ್ನೋದನ್ನು ನೋಡ್ತಾ ಇದ್ದೀನಿ. ಆ್ಯಂಡ್ ಈ ಪರ್ಸನ್ ವೆರಿ ಡೀಸೆಂಟ್ ಪರ್ಸನ್ ಆಗಿರ್ತಾರೆ. ಹೊರಗಡೆ ಪಬ್ಲಿಕಲ್ಲಿ ಅವರಿಗೆ ಒಂದು ರೆಸ್ಪೆಕ್ಟ್ ಬೇಕೇ ಬೇಕು, ಆ ಒಂದು ಡಿಗ್ನಿಟಿನ ಮೇಂಟೈನ್ ಮಾಡಲೇಬೇಕು ಅಂತ ಒಂದು ಪರ್ಸ್ನಾಲಿಟಿ ಆಗಿರುತ್ತೆ. ಆ್ಯಂಡ್ ಅವರಿಗೆ ರೆಸ್ಪೆಕ್ಟ್ ಅನ್ನೋದಕ್ಕೆ ಅವ್ರು ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ. ಎಲ್ಲಿ ರೆಸ್ಪೆಕ್ಟ್ ಇಲ್ಲ ಅಲ್ಲವ್ರು ಇರೋದೇ ಇಲ್ಲ. ಓಕೆ, ಈ ರೈಟ್ ಥಿಂಗಿಗೆ ಯಾವಾಗಲೂ ಎದ್ದು ನಿಂತ್ಕೊತಾರೆ. ಪ್ರಾಬಬ್ಲಿ ಒಂದು ಪೊಲಿಟಿಕ್ಸ್ ಬ್ಯಾಕ್ಗ್ರೌಂಡ್ ಪರ್ಸನು ಆಗಿರ್ಬೋದು, ಆರ್ ಗೌರ್ಮೆಂಟಲ್ಲಿ ವರ್ಕ್ ಮಾಡ್ತಿರೋರು ಆಗಿರ್ಬೋದು, ಯಾವುದೋ ಒಂದು ಪೊಲೀಸ್ ಅವ್ರ ಕೈಂಡ್ ಆಫ್ ಈ ಥರ ಒಂದು ಆ್ಯಕ್ಷನ್ ಓರಿಯೆಂಟೆಡ್ ಆರ್ ರೈಟ್, ಅವರ ಒಂದು ರೈಟಿಗೆ ಎದ್ದು ನಿಲ್ಲುವಂಥ ಒಂದು ಕೆಲಸದಲ್ಲಾಗಿರ್ಬೋದು, ಇಂಥ ಒಂದು ಪರ್ಸನಾಲಿಟಿ ಆಗಿರ್ತಾರೆ. ವೆರಿ ಡೀಸೆಂಟ್ ಆ್ಯಂಡ್ ಕೈಂಡ್ ಪರ್ಸನ್ ಆಗಿರ್ತಾರೆ. ಐ ಫೀಲ್ ನಿಮ್ಮಿಬ್ಬರು ಮಧ್ಯ ತುಂಬಾ ಲೈಕ್ ನೀವು ಇನ್ ಕೇಸ್ ಏನಾದ್ರು ಪಾರ್ಟಿ ಫ್ರೀಕ್, ಫ್ರೆಂಡ್ಸ್, ಪ್ಲ್ಯಾನ್ಸ್, ಟ್ರಿಪ್ಸ್ ಈ ಥರ ಯೋಚನೆ ಮಾಡಿದ್ರೆ ಪ್ರಾಬಬ್ಲಿ ಇವರು ಲಾಂಗ್ ಟರ್ಮ್ ಪ್ಲ್ಯಾನ್ಸ್ಗೆ ಬೆಲೆ ಕೊಡ್ತಾರೆ. ಆ್ಯಂಡ್ ಹೋಗಿರೋದನ್ನು ಥಿಂಕ್ ಮಾಡೋದಕ್ಕಿಂತ ಹೋಗಿರೋದ್ರಲ್ಲಿ ಏನು ಕಲ್ತ್ಕೋಬೋದು ಅದ್ರ ಬಗ್ಗೆ ಯೋಚನೆ ಮಾಡ್ತಾರೆ. ಆ್ಯಂಡ್ ಯಾರು ಏನೇ ಮಾತಾಡಲಿ ಅದನ್ನ ಅವ್ರು ಏನೂ ಎಮೋಷ್ನಲಿ ತಲೆಗೆ ಹಾಕೊಳ್ಳಲ್ಲ. ವೆರಿ ಸ್ಟ್ರಾಂಗ್ ಮೆಂಟಲಿ ಅಂತ ಫೀಲ್ ಆಗ್ತಾ ಇದೆ. ಸೊ ನೋಡೋಣ ಈ ಕಾರ್ಡ್ ಏನು ಮೆಸೇಜ್ ಕೊಡ್ತಾ ಇದೆ, ಈ ಕಾರ್ಡಿನ ಅವ್ರ ಪರ್ಸ್ನಾಲಿಟಿ ಬಗ್ಗೆ ನಮಗೆ ಇನ್ನೂ ಏನು ತಿಳ್ಕೊಬೋದು ಅಂತ ನೋಡೋಣ. ಸೊ ದೇರ್ ಈಸ್ ಜಾಕ್, ಟೆಂಟ್, ಶೆಲ್ಟರ್, ಪ್ರೊಟೆಕ್ಷನ್. ವೋ, ಐ ಫೀಲ್ ಲೈಕ್ ಈ ಪರ್ಸನ್ನ ನೀವು ಮೀಟ್ ಆಗ್ತೀರಾ, ಲೈಕ್ ಮೀಟ್ ಆದಾಗ ಒಂದು ಕಂಫರ್ಟ್ ಫೀಲ್ ಆಗುತ್ತೆ ನಿಮಗೆ. ಅವ್ರ ಜೊತೆ ಯಾರಿರ್ತಾರೆ ಅವರಿಗೊಂದು ಕಂಫರ್ಟ್ ಫೀಲ್ ಕೊಡೋ ಒಂದು ಥಾಟಲ್ಲಿರ್ತಾರೆ. ಅವ್ರ ಪಾರ್ಟ್ನರ್ಗವರು ಒಂದು ಸೆಕ್ಯೂರ್ ಫೀಲ್ ಕೊಡಬೇಕು ಅಂತ ಅವರಿಗೊಂದು ಥಾಟಲ್ಲಿರುತ್ತೆ. ಐ ಫೀಲ್ ಈ ಪರ್ಸನ್ನಿಗೆ ಫುಡ್ ಅಂದರೆ ಇಲ್ಲಿ ಏನು ನೀವು ನೋಡ್ತಾ ಇರ್ಬೋದು, ಲೈಕ್ ಕೈಂಡ್ ಆಫ್ ಈ ಪರ್ಸನ್ ಆರಾಮಾಗಿ ಅವ್ರ ಟೆಂಟಲ್ಲಿ ಲೈಕ್ ಫುಡ್ ಎಲ್ಲ ಮಾಡಿಕೊಂಡು ತಿನ್ಕೊಂಡು ಮಲ್ಕೊಬಿಟ್ಟಿದ್ದಾರೆ. ಲೈಕ್ ಅವರಾಯಿತು ಅವ್ರ ಪಾಡಾಯಿತು, ಈ ಥರ ಒಂದು ಪರ್ಸನ್ ಆಗಿರ್ತಾರೆ ಅವರು. ಇವ್ರನ್ನ ಇಂಟ್ರೋವರ್ಟ್ ಅಂತ ಹೇಳಲ್ಲ ನಾನು, ಎಲ್ಲಿ ಬೇಕು ಅಲ್ಲಿ ಔಟ್ಸ್ಟ್ಯಾಂಡಿಂಗ್ ಆಗಿರ್ತಾರೆ. ಎಲ್ಲಿ ಬೇಕು ಅಲ್ಲಿ ವೆರಿ ಲೈಕ್ ಅಪ್ಸ್ಟ್ಯಾಂಡಿಂಗ್ ಪರ್ಸನ್ ಆಗಿರ್ತಾರೆ. ಅವರು ಎದ್ದು ನಿಲ್ಕೊತಾರೆ, ಅವ್ರ ಜೊತೆ ಇರೋರಿಗೆ ಒಂದು ಬೆಲೆ ಕೊಡ್ತಾರೆ. ಎಲ್ಲಿ ಮಿಂಗಲ್ ಆಗಬೇಕು ಅಲ್ಲಿ ಮಿಂಗಲ್ ಆಗ್ತಾರೆ, ಎಷ್ಟು ಮಿಂಗಲ್ ಆಗಬೇಕು ಅಷ್ಟು ಮಿಂಗಲ್ ಆಗ್ತಾರೆ, ಅದಕ್ಕಿಂತ ಜಾಸ್ತಿ ಆಗಲ್ಲ. ಐ ಫೀಲ್ ಇವ್ರಿಗೆ ಕುಕ್ಕಿಂಗ್ ಅಂದರೆ ಇಷ್ಟ, ವಿತ್ ಶೆಲ್ಟರ್ ಆ್ಯಂಡ್ ಪ್ರೊಟೆಕ್ಷನ್. ಲೈಕ್ ಅವ್ರ ಕುಕ್ಕಿಂಗ್ ಅಂದರೆ ಇಷ್ಟ. ಅವ್ರಿಗೆ ಅವ್ರದ್ದೇ ಆದ ಸ್ವಂತ ಮನೆ ಬೇಕು ಲೈಫಲ್ಲಿ, ಅವ್ರದ್ದೇ ಆದ ಒಂದು ಸ್ವಂತ ಕಾರ್. ಅವ್ರಿಗೆ ಯಾರ ಮೇಲೂ ಡಿಪೆಂಡೆಂಟ್ ಆಗೋಕ್ಕೆ ಇಷ್ಟ ಇರಲ್ಲ, ಅದನ್ನ ನೋಡ್ತಾ ಇದ್ದೀನಿ. ಆ್ಯಂಡ್ ಮೋರ್ ಓವರ್ ಮುಂಚೆನೇ ಹೇಳ್ದಂಗೆ ಈ ಪರ್ಸನ್ ಬಂದ್ಬಿಟ್ಟು ಅವ್ರಿಗೆ ಸರ್ವೈವ್ ಆಗೋಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಮಾಡ್ಕೊಂಡಿರ್ತಾರೆ. ಆ ಥರ ಒಂದು ಪರ್ಸ್ನಾಲಿಟಿ ಆಗಿರುತ್ತೆ. ಲೈಕ್ ಅವರಿಗೆ ಟ್ರಿಕ್ಕಿ ವೇಯಲ್ಲಿ ಏನು ಗಳಿಸ್ಕೋಬೇಕು, ಏನು ಪಡ್ಕೋಬೇಕು ಅಂತ ಗೊತ್ತಿದೆ. ಅವ್ರದ್ದು ಫ್ಯೂಚರ್ ಕಂಫರ್ಟೇಬಲ್ ಲೈಫ್ಸ್ಗೆ ಏನು ಬೇಕು, ಸ್ವಂತ ಮನೆ, ಸ್ವಂತ ಕಾರ್, ಇದೆಲ್ಲ ಬೇಕು. ನಮ್ಮದೇ ಆದ ಒಂದು ಲೈಕ್ ಕೆಲಸ,
ಫಿನಾನ್ಷಿಯಲ್ ಪ್ರೊಟೆಕ್ಷನ್ಗೋಸ್ಕರ ಅದೆಲ್ಲ ಲೈಕ್ ಈ ಬೇಸಿಕ್ ಏನೇನು ಬೇಕೋ ಅದನ್ನೆಲ್ಲ ಅವರು ಮಾಡ್ಕೊಂಡಿರ್ತಾರೆ ಲೈಫಲ್ಲಿ ನೀವು ಇವ್ರನ್ನ ಮೀಟ್ ಆಗೋದಕ್ಕೂ ಮುಂಚೆನೇ ಅಂತ ಫೀಲ್ ಆಗ್ತಾಯಿದೆ. ಪ್ರಾಬಬ್ಲಿ ಈ ಪರ್ಸನ್ ಬಂದ್ಬಿಟ್ಟು ನಿಮ್ಗಿಂತ ತುಂಬಾ ದೊಡ್ಡವರು. ಐ ಫೀಲ್ ಲೈಕ್ I feel probably 6 years almost, or yeah, it's kind of more than 6 years, less than 10 years ಏಜ್ ಡಿಫ್ರೆನ್ಸ್ ಇರುತ್ತೆ ನಿಮ್ಮಿಬ್ಬರ ಮಧ್ಯ ಅಂತ ಫೀಲ್ ಆಗ್ತಾ ಇದೆ. ಸೊ ಇದಾಗಿತ್ತು ಇವರ ಪರ್ಸ್ನಾಲಿಟಿ ಬಗ್ಗೆ. ಇವಾಗ ನೋಡೋಣ, ಫಸ್ಟ್ ಅವ್ರು ನಿಮ್ಮನ್ನ ಮೀಟ್ ಆದಾಗ ಅವ್ರು ನಿಮ್ಮ ಬಗ್ಗೆ ಯಾವ ಥರ ಯೋಚನೆ ಮಾಡ್ತಾರೆ, ಏನು ಥಿಂಕ್ ಮಾಡ್ತಾರೆ, ಆ್ಯಂಡ್ ಆಫ್ಟರ್ ಮೀಟ್ ಆದಮೇಲೆ ನಿಮ್ಮ ಜೊತೆ ಕನೆಕ್ಟ್ ಆದಮೇಲೆ ನಿಮ್ಮ ಬಗ್ಗೆ ಯಾವ ಥರ ಫೀಲ್ ಮಾಡ್ತಾರೆ ಅಂತ ನೋಡೋಕ್ಕೆ ನಮ್ಮ ಜೊತೆ ಇದೆ 2 ಟ್ಯಾರೋ ಕಾರ್ಡ್ಸ್. ಓಕೆ, ಫಸ್ಟ್ ಒಂದು ಬಂದ್ಬಿಟ್ಟು ಲೈಕ್ ಫಸ್ಟ್ ನಿಮ್ಮನ್ನ ಮೀಟ್ ಆದಾಗ ಹೆಂಗೆ ಫೀಲ್ ಮಾಡ್ತಾರೆ ಅಂತ, ಇದನ್ನು ಆಮೇಲೆ ಓಪನ್ ಮಾಡೋಣ ಏನಿದೆ ಅಂತ. ಸೊ ಫಸ್ಟ್ ಟೈಮ್ ನೀವು ಮೀಟ್ ಆದಾಗ ಈ ಪರ್ಸನ್ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಅಂತ ನೋಡೋಣ. 8 of Cups. ವಾವ್, ಎಷ್ಟು ಲಿಂಕ್ ಆಗ್ತದೆ ನೋಡಿ ಇಲ್ಲಿ. ಐ ಟೋಲ್ಡ್ ಯು ಲೈಕ್ ನಿಮಗೆ ಎಮೋಷನ್ಸ್ ಇದೆ, ಬಟ್ ನೀವು ಅದರಿಂದ ದೂರ ಹೋಗೋಕ್ಕೆ ಟ್ರೈ ಮಾಡ್ತಾ ಇದ್ದೀರಾ. ಈ ಎಮೋಷನಲ್ ಜರ್ನಿ ಬೇಡ ಅಂತ ಒಂದು ಯೋಚನೆಯಲ್ಲಿ ನೀವು ದೂರ ಹೋಗ್ತಾ ಇದ್ದೀರಾ. ಸೊ ಇಟ್ ಈಸ್ ವೆರಿ ವಂಡರ್ಫುಲ್. ಲೈಕ್ ನಾನು ಮುಂಚೆನೇ ಹೇಳಿದೆ, ಈ ಪರ್ಸನ್ಗೆ ತುಂಬಾ ಸ್ಮಾರ್ಟ್ ಅವರು, ತುಂಬಾ ಬೇಗ ಅರ್ಥ ಮಾಡ್ಕೊಬಿಡ್ತಾರೆ, ತುಂಬಾ ಬೇಗ ಇನ್ನೊಬ್ರನ್ನ ಓದ್ಬಿಡ್ತಾರೆ. ಆ ಥರ ಒಂದು ಪರ್ಸನಾಲಿಟಿ. ಐ ಫೀಲ್ ಲೈಕ್ ಈ ಪರ್ಸನ್ ನಿಮ್ಮ ಬಗ್ಗೆ ಏನು ಹೇಳ್ದೇ ಇದ್ರೂ ನಿಮ್ಮ ಒಳಗಡೆ ನೋಡಿಬಿಡ್ತಾರೆ. ಲೈಕ್ ನಿಮ್ಮ ಎಮೋಷನ್ಸ್ ಬಗ್ಗೆ ನೋಡ್ತಾರೆ, ಫೀಲಿಂಗ್ಸ್ ಬಗ್ಗೆ ನೋಡ್ತಾರೆ ಅನ್ಸಿದೆ. ಸೊ ಈ ಪರ್ಸನ್ ಫಸ್ಟ್ ಟೈಮ್ ನಿಮ್ಮನ್ನ ಮೀಟ್ ಆದಾಗ ಪ್ರಾಬಬ್ಲಿ ನೀವು ಯಾವುದೋ ಒಂದು ಬ್ರೇಕಪ್ ಇಂದ ಹೊರಗೆ ಬಂದಿದ್ದೀರಾ ಅನ್ನೋ ಒಂದು ಥಾಟಲ್ಲಿ ಬರ್ತಾರೆ. ಲೈಕ್ ರೀಸೆಂಟಾಗಿ ನಿಮ್ಮ ಲೈಫಲ್ಲಿ ಯಾವುದೋ ಒಂದು ಅಪ್ಸ್ ಆ್ಯಂಡ್ ಡೌನ್ಸ್ ಆಗಿದೆ, ಅದು ನಿಮಗೆ ಎಮೋಷ್ನಲಿ ಹರ್ಟ್ ಆಗಿದೆ ಅಂಥ ಒಂದು ಸಿಚುವೇಶನಿಂದ ನೀವು ದೂರ ಹೋಗ್ತಾ ಇದ್ದೀರಾ ಅನ್ನೋ ಒಂದು ಥಾಟ್ ಪ್ರೊಸೆಸ್ ನಿಮಗೆ ಬರುತ್ತೆ. ಸೊ ಐ ಫೀಲ್ ಲೈಕ್ ನೀವು ಯಾವಾಗ ಇವ್ರನ್ನ ಮೀಟ್ ಆಗ್ತೀರಾ ಅಂದರೆ ಪ್ರಾಬಬ್ಲಿ ನಿಮ್ಮ ಲೈಫಲ್ಲಿ ಇವಾಗ ಲೈಕ್ ದಿನ ಒಂದು ರೋಟೀನ್ನ ಬಿಟ್ಟು ನಿಮ್ಗೆ ಆಲ್ರೆಡಿ ಕ್ಲೋಸ್ ಇರೋರ್ನಿಂದ ಸ್ವಲ್ಪ ದೂರ ಹೋಗೋಣ, ಸ್ವಲ್ಪ ಚೇಂಜಸ್ ಇರಲಿ ಲೈಫಲ್ಲಿ, ಆ ಥರ ಒಂದು ಸಿಚುವೇಷನಲ್ಲಿ ಇರಬೇಕಾದ್ರೆ ಆ ಥರ ಒಂದು ಸಿಚುವೇಷನ್ ಪ್ರಾಬಬ್ಲಿ ನೀವು ಟ್ರಾವೆಲಿಂಗ್ ಟ್ರೈ ಮಾಡ್ಬೋದು, ಆರ್ ಜಾಬ್ ಚೇಂಜ್ ಟ್ರೈ ಮಾಡ್ಬೋದು, ಆರ್ ಮನೆ ಚೇಂಜ್ ಮಾಡ್ಬೋದು, ಚೇಂಜಸ್ಗೋಸ್ಕರ ಎಲ್ಲೋ ಒಂದು ಕಡೆ ಟ್ರಾವೆಲ್ ಮಾಡ್ತಾ ಇರ್ಬೋದು. ಆ ಥರ ಒಂದು ಸಿಚುವೇಷನಲ್ಲಿ ನೀವು ಇವ್ರನ್ನ ಮೀಟ್ ಆಗೋ ಪಾಸಿಬಿಲಿಟೀಸ್ ಇದೆ. ಆ್ಯಂಡ್ ಮುಂಚೆನೇ ಹೇಳ್ದಂಗೆ ಈ ಪರ್ಸನ್ಗೆ ನಿಮ್ಮ ಬಗ್ಗೆ ಈ ಥಾಟ್ ಇರುತ್ತೆ, ನೀವು ಎಮೋಷನಲಿ ಬೇಸಿಕಲಿ ನೀವು ಎಮೋಷನಲ್ ಪರ್ಸನ್, ಬಟ್ ಯಾವುದೋ ಒಂದು ಜೀವನದ ಒಂದು ನೆಗೆಟಿವ್ ಸಿಚುವೇಶನ್ ನಿಮ್ಮ ತಲೆಯಲ್ಲೇ ಇದೆ, ಅದನ್ನು ನೀವು ದೂರ ಹೋಗೋಕ್ಕೆ ಟ್ರೈ ಮಾಡ್ತಾ ಇದ್ದೀರಾ. ಆ್ಯಂಡ್ ಮೋರ್ ಓವರ್ ನಿಮ್ಮ ಜೊತೆ ಆಪ್ಷನ್ ಇಲ್ಲ, ನೀವು ದೂರ ಹೋಗಬೇಕು, ಆ ಥರ ಒಂದು ಯೋಚನೆ ಬರುತ್ತೆ ಅವರಿಗೆ ನಿಮ್ಮನ್ನ ನೋಡಿದಾಗ ಫಸ್ಟ್ ಟೈಮ್. ಸೊ ಓಕೆ, ನಿಮ್ಮ ಜೊತೆ ಮೀಟ್ ಆದಮೇಲೆ ಕನೆಕ್ಟ್ ಆದಮೇಲೆ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಅಂತ ನೋಡೋಣ. ವಾವ್, 2 of Cups. Can you believe? Really amazing. ಸೊ ಐ ಫೀಲ್ ಲೈಕ್ ನೀವು ಆ ಎಮೋಷನಲ್ ಎನರ್ಜಿಲಿ ಮ್ಯಾಚ್ ಆಗ್ತೀರಾ. ಬಿಕಾಸ್ 2 of Cups ಹೆಂಗೆ ಅಂತ ಅಂದರೆ, ನೀವು ಯಾರನ್ನ ಮೀಟ್ ಆಗ್ತಾ ಇದ್ದೀರಾ ಅವ್ರು ನಿಮ್ಮ ಕೌಂಟರ್ ಪಾರ್ಟ್ ಆಗಿರ್ತಾರೆ, ಅವ್ರು ನಿಮ್ಮ ಸೋಲ್ಮೇಟ್ ಆಗಿರ್ತಾರೆ. ಲೈಕ್ ಆಬ್ವಿಯಸ್ಲಿ ದಿಸ್ ಇಸ್ ಅ ಸೋಲ್ಮೇಟ್ ಕನೆಕ್ಷನ್. ವಾವ್, ವಾಟ್ ಅ ಕೋಇನ್ಸಿಡೆನ್ಸ್. ಓಕೆ, ಸೊ ನಿಮ್ಮಿಬ್ಬರು ಎನರ್ಜಿ ಲೆವೆಲ್ ಆಲ್ಮೋಸ್ಟ್ ಸಿಮಿಲರ್ ಆಗಿರುತ್ತೆ. ಇಟ್ ಮೀನ್ಸ್ ನಿಮ್ಮ ಎಮೋಷನ್ಸ್ ಅವ್ರ ಎಮೋಷನ್ಸ್ ವೆರಿ ಮಚ್ ಮ್ಯಾಚ್ ಆಗುತ್ತೆ. ಆ್ಯಂಡ್ ಐ ಫೀಲ್ ಲೈಕ್ ನಿಮ್ಮಿಬ್ಬರು ಮುಂಚೆ ಹೇಳ್ದಂಗೆ ಇಬ್ಬರಲ್ಲಿರೋ ಒಳ್ಳೆಯದನ್ನು ಹೊರಗೆ ತಗೊಬರ್ತೀರ ಈ ರಿಲೇಷನ್ಶಿಪ್ಪಲ್ಲಿ. ಇಟ್ಸ್ ಲೈಕ್ ನೀವೇನು ಇವಾಗ ಎಮೋಷ್ನಲಿ, ಐ ಫೀಲ್ ಲೈಕ್ ತುಂಬ ಜನ ನೀವು ಎಮೋಷ್ನಲಿ ಒಂದು ಲೋ ಸಿಚುವೇಷನಲ್ಲಿ ಹೋಗ್ತಾ ಇದ್ದೀರಾ, ಆರ್ ಏನು ಎಮೋಷನ್ಸ್ ಬೇಡ, ಈ ಲವ್ವೆಲ್ಲ ಬೇಡ, ನಿಮಗೊಂಥರ ಹೋಪೇ ಹೋಗ್ಬಿಟ್ಟಿದೆ ಲವ್ವಲ್ಲಿ, ಪ್ರಾಬಬ್ಲಿ ಅಂಥ ಒಂದು ಸಿಚುವೇಷನಲ್ಲಿದ್ದೀರಾ ನೀವಿವಾಗ. ಆ್ಯಂಡ್ ಈ ಸಿಚುವೇಷನಿಂದ ಹೊರಗೆ ಬರೋದಕ್ಕೆ ಈ ಪರ್ಸನ್ ನಿಮಗೆ ತುಂಬಾ ಹೆಲ್ಪ್ ಮಾಡ್ತಾರೆ, ಆರ್ ತುಂಬಾ ಕಂಪ್ಯಾಟಬಿಲಿಟಿ ಇದೆ ನಿಮ್ಮಿಬ್ಬರ ಮಧ್ಯೆ ಎಮೋಷನಲಿ ಅಂತ ಫೀಲ್ ಆಗ್ತಾ ಇದೆ. ಸೊ ಡೆಫಿನೆಟ್ಲಿ ನಿಮ್ಮಿಬ್ಬರ ಮಧ್ಯೆ ಕಮ್ಯುನಿಕೇಷನ್ ತುಂಬಾ ಓಪನ್ ಆಗಿರುತ್ತೆ. ಇಟ್ ಮೀನ್ಸ್ ಅವ್ರು ಏನು ಅನ್ಕೊತಾರೋ
ಈ ಥರ ಮಾತಾಡಿದ್ರೆ, ಈ ಥರ ಹೇಳಿದ್ರೆ ಇವ್ರೇನು ಅಂದ್ಕೊತಾರೋ, ಈ ಥರ ಹೇಳಿದ್ರೆ, ಈ ಥರ ಒಂದು ಥಾಟ್ ನಿಮ್ಮಿಬ್ಬರ ಮಧ್ಯೆ ಬರೋದೇ ಇಲ್ಲ. ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ತುಂಬಾ ಇರುತ್ತೆ. ಆ್ಯಂಡ್ ಪ್ರಾಬಬ್ಲಿ ನಿಮ್ಮಿಬ್ಬರ ಮಧ್ಯ ವ್ಯಾಲ್ಯೂಸ್, ಇಂಟ್ರೆಸ್ಟ್ಸ್ ಎಲ್ಲ ತುಂಬಾ ಏನು ಮ್ಯಾಚ್ ಆಗುತ್ತೆ. ಈವನ್ ದೋ ನಿಮ್ಮ ಬ್ಯಾಕ್ಗ್ರೌಂಡ್ ಆಗಿರ್ಬೋದು, ನಿಮ್ಮ ಒಂದು ಲೈಫ್ ಸ್ಟೈಲ್ ಆಗಿರ್ಬೋದು ತುಂಬಾ ಡಿಫ್ರೆನ್ಸ್ ಇದ್ರೂ, ಈ ಪರ್ಸನ್ದು ಲೈಫ್ ಸ್ಟೈಲ್ ಆಗಿರ್ಬೋದು, ಈ ಪರ್ಸನ್ದು ಬ್ಯಾಕ್ಗ್ರೌಂಡ್, ಕಲ್ಚರ್ ತುಂಬಾ ಡಿಫ್ರೆನ್ಸ್ ಇದ್ರೂ ನಿಮ್ಮಿಬ್ಬರು ವ್ಯಾಲ್ಯೂಸ್, ಎಮೋಷನ್ಸ್ ಇದೆಲ್ಲದು ಒಂಥರ ಕಂಪ್ಲೀಟಾಗಿ ಮ್ಯಾಚ್ ಆಗುತ್ತೆ. ಸೊ ದಿಸ್ ಈಸ್ ವಾಟ್ ದೇ ಫೀಲ್. ಐ ಫೀಲ್ ಲೈಕ್ ಈ ಪರ್ಸನ್ ಮುಂಚೆ ಎಷ್ಟೇ ಜನ ಮೀಟ್ ಆಗಿದ್ರು ಅವರಿಗೆ ಯಾರ ಜೊತೆನೂ ಎಮೋಷನಲಿ ಕನೆಕ್ಟ್ ಆಗ್ತಾ ಇರಲಿಲ್ಲ, ಅವ್ರು ಯಾರೂ ಎಮೋಷನ್ಸ್ನ ನಂಬೋದು ಅನ್ನೋ ಒಂದು ಕಾನ್ಫಿಡೆನ್ಸ್ ಯಾರೂ ಕೊಡ್ತಾ ಇರಲಿಲ್ಲ. ಅವ್ರು ಈ ಪರ್ಸನ್ ಹೇಗೆ ಅಂತಂದರೆ ಎಮೋಷನ್ಸ್ ಅಂದರೆ ಕಂಪ್ಲೀಟಾಗಿ ನೆಗ್ಲೆಕ್ಟ್ ಮಾಡ್ತಾಯಿದ್ರು. ಸೊ ಆಫ್ಟರ್ ನಿಮ್ಮನ್ನ ಮೀಟ್ ಆದಮೇಲೆ ಪ್ರಾಬ್ಲಿ ಅವ್ರಿಗೆ ಎಮೋಷನ್ಸ್ ಬಗ್ಗೆ ಒಂದು ಹೋಪ್ ಬರೋಕ್ಕೆ ಶುರು ಆಗುತ್ತೆ. ಎಮೋಷನ್ಸ್ಗೆ, ಪಾರ್ಟ್ನರ್ಶಿಪ್ಗೆ ವ್ಯಾಲ್ಯೂ ಕೊಡೋಕ್ಕೆ ಶುರು ಮಾಡ್ತಾರೆ. ಪ್ರಾಬಬ್ಲಿ ಇವ್ರು ಬಂದುಬಿಟ್ಟು ಮುಂಚೆಯಿಂದನೂ ಏನು ಕೆಲಸ ಇದ್ರೂ ಏನೇ ಇದ್ರೂ ಅವರೊಬ್ಬರೇ ಮಾಡ್ಕೊಂಡು ಬರ್ತಾಯಿದ್ರು. ಅವ್ರ ಮೇಲೆ ಮಾತ್ರ ಬಿಲೀವ್ ಮಾಡ್ತಾಯಿದ್ರು ಬಿಟ್ಟರೆ ಯಾರ ಮೇಲೂ ಡಿಪೆಂಡೆಂಟ್ ಆಗ್ತಾ ಇರಲಿಲ್ಲ. ಪಾರ್ಟ್ನರ್ಶಿಪ್ ಬಗ್ಗೆನೇ ಒಂದು ಬಿಲೀವ್ ಇರ್ತಾ ಇರಲಿಲ್ಲ. ಪ್ರಾಬ್ಲಿ ಅಂಥ ಒಂದು ಪರ್ಸನ್ ಆಗಿದ್ದರು. ಬಟ್ ನಿಮ್ಮನ್ನ ಮೀಟ್ ಆದಮೇಲೆ ಅವ್ರಿಗೆ ಒಂದು ಪಾರ್ಟ್ನರ್ಶಿಪ್ ಬೆಲೆ ಗೊತ್ತಾಗುತ್ತೆ, ಪಾರ್ಟ್ನರ್ಶಿಪ್ ಮೇಲೆ ನಂಬಿಕೆ ಗೊತ್ತಾಗುತ್ತೆ. ಆ್ಯಂಡ್ ಮೋರ್ ಓವರ್ ನಿಮ್ಮ ಎಮೋಷನಲ್ ಸ್ಟೇಟ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊತಾರೆ. ಅವರು ಯಾವುದೇ ರೀತಿಯಾದ ಒಂದು ಕೆಲಸ ಆಗಲಿ, ಮಾತಾಗಲಿ ನಿಮಗೆ ಹರ್ಟ್ ಆಗೋ ಥರ ಮಾಡಲ್ಲ. ಸೊ ಈ ಥರ ಒಂದು ಪರ್ಸನ್ ಆಗಿರ್ತಾರೆ. ಸೊ ನೋಡೋಣ, ಇದು ಬಂದುಬಿಟ್ಟು ನಿಮ್ಮನ್ನ ಮೀಟ್ ಆದಮೇಲೆ ಅವರಿಗೆ ವೈಬ್ ಸಿಗುವಂಥದ್ದು. ಸೊ ಅವ್ರು ನಿಮ್ಮನ್ನ ಮೀಟ್ ಆಗೋ ಟೈಮಲ್ಲಿ ನಿಮ್ಮನ್ನ ವೆರಿ ವೀಕ್ ಪರ್ಸನ್ ಆಗಿ ನೋಡ್ತಾರೆ. ಎಮೋಷ್ನಲಿ ನಿಮಗೆ ಯಾವುದೋ ಒಂದು ಹೆಲ್ಪ್ ಬೇಕು, ನಿಮ್ಮನ್ನ ಎಮೋಷನ್ಸ್ನ ಅರ್ಥ ಮಾಡ್ಕೊಳ್ಳೋ ಒಂದು ಪರ್ಸನ್ ಬೇಕು ಅಂತ ಅವರಿಗೆ ನಿಮ್ಮನ್ನ ನೋಡಿದ ಕೂಡಲೇ ಆ ಥಾಟ್ ಬಂದುಬಿಡುತ್ತೆ ಅಂತ ಫೀಲ್ ಆಗ್ತಾ ಇದೆ. ಸೊ ನೋಡೋಣ ಓವರಾಲ್ ಈ ರಿಲೇಷನ್ಶಿಪ್ ಬಗ್ಗೆ, ನಮ್ಮ ಮೇನ್ ಕಾರ್ಡ್ ಓವರಾಲ್ ರಿಲೇಷನ್ಶಿಪ್ ಬಗ್ಗೆ ಏನು ಮೆಸೇಜ್ ಇದೆ ನಿಮಗೆ ಅಂತ. ದೇರ್ ಈಸ್ ಬಿಲ್ಡಿಂಗ್ ಬ್ಲಾಕ್ಸ್. ಓಕೆ, ಸೊ ಈ ಬುಕ್ಕಲ್ಲಿ ನೋಡ್ಬೋದು. ಸೊ ವಿಡಿಯೋ ಪಾಸ್ ಮಾಡಿಬಿಟ್ಟು ಕಂಪ್ಲೀಟಾಗಿ ಈ ಸೆಕ್ಷನ್ ಓದಬೇಕು ಅಂದರೆ ಪಾಸ್ ಮಾಡ್ಬೋದು, ಈ ಸೆಕ್ಷನ್ನ ಓದ್ಬೋದು ನೀವು. ಸೊ ಇದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನಾನು ಏನು ನೋಡ್ತಾ ಇದ್ದೀನಿ ಅಂದರೆ, ನೀವಿಬ್ಬರೂ ನೋಡಿದ ಕೂಡಲೇ ನಿಮಗೆ ಅವ್ರ ಮೇಲೆ ಆ ಒಂದು ಅಟ್ರ್ಯಾಕ್ಷನ್ ಫೀಲ್ ಆಗಲ್ಲ. ಅವ್ರು ನಿಮಗೆ ನೋಡಿದ ಕೂಡಲೇ ಇವ್ರ ಜೊತೆ ನಿಮ್ಮ ಪೊಟೆನ್ಷಿಯಲ್ ರಿಲೇಷನ್ಶಿಪ್ ಬೆಳಿಬೋದು ಅನ್ನೋ ಒಂದು ಭಾವನೆ ಬರಲ್ಲ ನಿಮಗೆ. ಪ್ರಾಬ್ಲಿ ನೀವು ಅವ್ರನ್ನ ಜಸ್ಟು ಒಂದು ಫ್ರೆಂಡಾಗಿ ನೋಡ್ತೀರಾ, ಫ್ರೆಂಡಾಗಿ ಮೂವ್ ಮಾಡ್ತೀರಾ. ಬಟ್ ಅವ್ರಿಗೆ ನಿಮ್ಮನ್ನ ನೋಡಿದ ಕೂಡಲೇ ಇಟ್ಸ್ ಲೈಕ್ ನೆಕ್ಸ್ಟ್ ಮೂಮೆಂಟೇ ಅವ್ರಿಗೆ ಅನಿಸ್ಬಿಡುತ್ತೆ, ಲೈಕ್ ಶೀ ಈಸ್ ದ ಒನ್ ಆರ್ ಹೀ ಈಸ್ ದ ಒನ್, ಇವ್ರ ಜೊತೆನೇ ನನ್ನ ಫ್ಯೂಚರ್. ಆ ಒಂದು ಥಾಟಿಗೆ ನೋಡಿ ಕೂಡಲೇ ಬಂದುಬಿಡ್ತಾರೆ ಅವರು, ವೆರಿ ಕ್ವಿಕ್ಕಾಗಿ ಬಂದುಬಿಡ್ತಾರೆ ಅಂತ ಫೀಲ್ ಆಗ್ತದೆ. ಸೊ ನಿಮಗೆ ಯಾವುದೇ ರೀತಿಯಾದ ಒಂದು ಭಾವನೆ ಇರಲ್ಲ, ಯಾವುದೇ ರೀತಿಯಾದ ಒಂದು ಎಕ್ಸ್ಪೆಕ್ಟೇಷನ್ಸ್ ಇರಲ್ಲ ಇವ್ರ ಮೇಲೆ. ಸೊ ನೀವು ನಿಮ್ಮ ಬಗ್ಗೆ ಎಲ್ಲಾದರೂ ಡಿಸ್ಕಸ್ ಮಾಡ್ತೀರಾ, ನಿಮ್ಮ ಪಾಸ್ಟ್ ಬಗ್ಗೆ ಡಿಸ್ಕಸ್ ಮಾಡ್ತೀರಾ. ಅವ್ರು ಜಡ್ಜ್ ಮಾಡಿದ್ರೆ ಮಾಡಲಿ, ಹೋಗಲಿ, ತಗೋಬೋದು ಅಂತ ಲೈಕ್ ಎಲ್ಲ ಡಿಸ್ಕಸ್ ಮಾಡ್ತೀರಾ. ಏನರ ಬಗ್ಗೆ ಮಾತಾಡಬೇಕು, ಎಲ್ಲದ್ರ ಬಗ್ಗೆ ಮಾತಾಡ್ತೀರಾ ನೀವು. ಸೊ ಈ ಥರ ಎಲ್ಲ ಒಂದು ಎಲ್ಲ ವ್ಯಕ್ತಪಡಿಸ್ತೀರ, ನಿಮ್ಮ ಭಾವನೆ ಬಗ್ಗೆ ಎಲ್ಲ ಬಗ್ಗೆ ಹೇಳ್ಕೊತೀರ. ಸೊ ಅಲ್ಲಿ ಮುಚ್ಚಿಡೋಕ್ಕೇನೂ ಇರಲ್ಲ, ನಿಮ್ಮ ಸೀಕ್ರೆಟೇ ಉಳಿಸಲ್ಲ, ಎಲ್ಲದನ್ನು ಹೇಳಿಬಿಡ್ತೀರ. ಸೊ ಅದಾದಮೇಲಿಂದ ನಿಮ್ಮಿಬ್ಬರು ಮಧ್ಯ ಒಂದು ಬಾಂಡಿಂಗ್ ಬೆಳೆಯುತ್ತೆ ಅಂತ ಫೀಲ್ ಆಗ್ತಾ ಇದೆ. ಬಿಕಾಸ್ ಈ ಕಡೆ ಏನು ಹೇಳುತ್ತೆ ಅಂದರೆ ಬಿಲ್ಡಿಂಗ್ ಬ್ಲಾಕ್ಸ್ ಅಂದರೆ ಬೇಸಿಕ್ಕಿಂದನೂ ಚಂದ ಮಾಡಿ ಫೌಂಡೇಶನ್ ಒಂದು ರಿಲೇಷನ್ಶಿಪ್ನ ಬೆಳೆಸೋದು, ಅದನ್ನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಮುಂಚೆ ಹೇಳ್ದಂಗೆ ನಿಮ್ಮಿಬ್ಬರ ಮಧ್ಯೆ ಮುಚ್ಚಿಡೋದು ಏನೂ ಇರಲ್ಲ. ವರ್ಲ್ಡ್ ಟ್ಯಾರೋ ಕಾರ್ಡ್ ಇವಾಗ ಗೊತ್ತಾಗ್ತಾ ಇದೆ, ನಿಮ್ಮಿಬ್ಬರು ನಿಮ್ಮಲ್ಲಿ ಒಂದು ಆದ ಹೋದ ಒಂದು ಚಾಪ್ಟರ್ ಇದೆ, ಓಕೆನಾ. ನಿಮ್ಮದು ಒಂದು ಮುಗ್ದೋದ ಚಾಪ್ಟರಿಂದ ನೆಕ್ಸ್ಟ್ ಚಾಪ್ಟರ್ಗೆ ಎಂಟರ್ ಆಗ್ತೀರಾ ಅಂಥ ಒಂದು ಸಿಚುವೇಷನಲ್ಲಿ ಈ ಪರ್ಸನ್ನ ನೀವು ಮೀಟ್ ಆಗೋವಂಥದ್ದು. ಓಕೆ, ಸೊ ದಟ್ ಈಸ್ ರಿಯಲಿ ಅಮೇಝಿಂಗ್. ಬಿಕಾಸ್ ಐ ಫೀಲ್ ಯಾರಿದನ್ನ ನೋಡ್ತಾ ಇದ್ದೀರಾ, ಪ್ರಾಬಬ್ಲಿ ನಿಮ್ಮದು ಸಣ್ಣ ಏಜ್ ಅಲ್ಲ,
ಆರ್ ಮೆಚೋರಿಟಿಗೆ ಬಂದರೆ ನಿಮ್ಮದು ಮೆಚೋರಿಟಿ ಇಮ್ಮೆಚ್ಯೂರ್ ಸ್ಟೇಟಲ್ಲಂತೂ ಇಲ್ಲ, ನಿಮಗೆ ನಿಮ್ಮ ಬಗ್ಗೆ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರ. ನಿಮಗೆ ಯಾವ ಥರ ಹುಡುಗ ಹುಡುಗಿ ಬೇಕು, ಯಾವ ಥರ ರಿಲೇಷನ್ಶಿಪ್ ಬೇಕು, ಯಾವ ಥರ ಪಾರ್ಟ್ನರ್ ಬೇಕು, ಇದ್ರ ಬಗ್ಗೆ ನೀವು ತುಂಬಾ ನಿಮ್ಮನ್ನ ನೀವು ಅರ್ಥ ಮಾಡ್ಕೊಂಡಿದ್ದೀರ. ಆ್ಯಂಡ್ ನವ್ ಯು ಆರ್ ಇನ್ ದ ರೈಟ್ ಸ್ಟೇಜ್. ಐ ಫೀಲ್ ಲೈಕ್ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ, ಇವಾಗ ನೀವು ರೈಟ್ ಸ್ಟೇಜಲ್ಲಿದ್ದೀರಾ ಒಂದು ಲವ್ನ ಅಟ್ರ್ಯಾಕ್ಟ್ ಮಾಡ್ಕೊಳ್ಳೋಕ್ಕೆ. ಬಿಕಾಸ್ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಫಸ್ಟ್ ಆಫ್ ಆಲ್ ಯಾವ ಥರ ಒಂದು ಸಿಚುವೇಶನ್ ನಿಮಗೆ ಲೈಫಲ್ಲಿ ಬೇಕು, ಫ್ಯೂಚರಲ್ಲಿ ಯಾವ ಥರ ಒಂದು ಕನೆಕ್ಷನ್ ಇದ್ದರೆ ನಿಮಗೆ ಪೀಸ್ ಫೀಲ್ ಆಗುತ್ತೆ, ಯಾವ ಥರ ಒಂದು ಎನ್ವಿರಾನ್ಮೆಂಟ್ ನಿಮಗೆ ಬೇಕು ಫ್ಯೂಚರಲ್ಲಿ. ಸೊ ಇದ್ರ ಬಗ್ಗೆ ನಿಮಗೆ ಚೆನ್ನಾಗಿ ಗೊತ್ತು. ಸೊ ಆಫ್ಟರ್ ಈ ಒಂದು ಥಾಟಿಗೆ ಬಂದಮೇಲೆ ಐ ಫೀಲ್ ಲೈಕ್ ಯು ಗೈಸ್ ಆರ್ ನವ್ ರೆಡಿ. ಇವಾಗ ನೀವು ರೆಡಿಯಾಗಿದ್ದೀರಾ ಬಿಕಾಸ್ ನಿಮ್ಮ ಹೀಲಿಂಗ್ ಮೇಲೆ ವರ್ಕ್ ಮಾಡಿದ್ದೀರಾ, ನೀವು ಗ್ಯಾಪ್ ತೊಗೊಂಡಿದ್ದೀರಾ, ನೀವು ಪ್ರಾಬ್ಲಿ ಒಂದು ಪಾಸ್ಟ್ ರಿಲೇಷನ್ಶಿಪ್ಪಿಂದ ನೆಕ್ಸ್ಟ್ ರಿಲೇಷನ್ಶಿಪ್ಪಿಗೆ ಹೋಗಬೇಕು, ನಾನು ವೆಲ್ ಪ್ರಿಪೇರ್ಡ್ ಆಗಬೇಕು, ಈ ಥರ ಒಂದು ಗ್ಯಾಪ್ ತೊಗೊಂಡು ಟೈಮ್ ತೊಗೊಂಡು ಫೈನಲಿ ನೀವು ಮೀಟ್ ಆಗ್ತಿರುವಂಥದ್ದು ಈ ಪರ್ಸನ್ನ. ಓಕೆನಾ? ಸೊ ಇವಾಗ ನಿಮಗೆ ಕ್ಯಾರಿ ಮಾಡ್ಕೊಳ್ಳೋಕ್ಕೆ ಯಾವುದೇ ರೀತಿಯಾದ ಒಂದು ಪಾಸ್ಟ್ ಬ್ಯಾಗೇಜ್ ಇಲ್ಲ, ಯಾವೊಂದು ಮೆಮೊರೀಸ್ನ ನೆನೆಸ್ಕೊಂಡಾಗ ನಿಮ್ಮನ್ನ ವೀಕ್ ಫೀಲ್ ಮಾಡುವಂಥದ್ದಿಲ್ಲ, ಏನೂ ಇಲ್ಲ ನಿಮ್ಮದು ಲೈಫಲ್ಲಿ ಆ ಥರದ್ದು. ಅಂಥ ಒಂದು ಸಿಚುವೇಷನಲ್ಲಿ ಇರಬೇಕಾದ್ರೆ ನೀವು ಇವ್ರನ್ನ ಮೀಟ್ ಆಗ್ತೀರಾ. ಆ್ಯಂಡ್ ಬಿಕಾಸ್ ನೀವು ಕಮ್ಯುನಿಕೇಷನ್ ಮುಂಚೆನೇ ಹೇಳ್ದಂಗೆ ನಿಮ್ಮಿಬ್ಬರ ಮಧ್ಯೆ ಓಪನ್ ಕಮ್ಯುನಿಕೇಷನ್ ಇರುತ್ತೆ. ಓಕೆನಾ? ಸೊ ಯಾವುದೇ ರೀತಿಯಾದ ಒಂದು ಇನ್ಸೆಕ್ಯೂರಿಟಿ ಫೀಲ್ ಮಾಡೋದಾದರೂ ಆಗಿರ್ಬೋದು, ಆ ಥರದ್ದು ಏನೂ ಇರಲ್ಲ. ಈ ಥರ ಒಂದು ಸಿಚುವೇಶನ್, ಈ ಥರ ಒಂದು ಕನೆಕ್ಷನ್ ಆಗಿರುತ್ತೆ ನಿಮ್ಮದು, ವಿಚ್ ಈಸ್ ರಿಯಲಿ ಅಮೇಝಿಂಗ್. ಓಕೆ, ಸೊ ಫೈನಲಿ ನಿಮಗೆ ಇವಾಗ ಒಂದು ಟೈಮ್ ಫ್ರೇಮ್ ಕೊಡ್ತಾ ಇದ್ದೀನಿ. ಸೊ ಈ ಟೈಮ್ ಫ್ರೇಮ್ ಇಂಪಾರ್ಟೆಂಟ್ ಆಗಿರುತ್ತೆ ನಿಮ್ಮ ಜೀವನದಲ್ಲಿ. ಈ ಪರ್ಸನ್ಗೆ, ನಿಮ್ಮ ಪರ್ಸನ್ಗೆ ಟೈಮ್ ಫ್ರೇಮ್ ಆ್ಯಂಡ್ ಅಬೌಟ್ ಒನ್ ಸಿಚುವೇಶನ್. ಸೊ ಇದಾಗಿರುತ್ತೆ. Whoa, Wheel of Fortune, it's a destiny card. I feel like ನೀವು ಯಾವ ಪರ್ಸನ್ನ ಈ ಟೈಮಲ್ಲಿ, ನನಗೆ ಒಂದು ಟೈಮ್ ಕೊಡ್ತಾ ಇದ್ದೀನಿ, ಈ ಟೈಮಲ್ಲಿ ಮೀಟ್ ಆಗ್ತಾ ಇದ್ದೀರಾ. ಲೈಕ್ ಇಟ್ಸ್ ಎ ಡೆಸ್ಟಿನಿ, ನೀವು ಮೀಟ್ ಆಗಬೇಕಾಗಿರೋದು ಇಟ್ಸ್ ಎ ಡೆಸ್ಟಿನಿ, ಅದು ಆಲ್ರೆಡಿ ಬರೆದ್ಬಿಟ್ಟಿದೆ. ವಾವ್, ಲುಕ್ ಎಟ್ ದಿಸ್, ದ ಡೆತ್ ಕಾರ್ಡ್. ಆಫ್ಟರ್ ಅ ಟ್ರಾನ್ಸ್ಫಾರ್ಮೇಷನ್ ವಿತ್ 8 of Cups, ಇಟ್ಸ್ ಆಲ್ಮೋಸ್ಟ್ ಲೈಕ್ ನೀವು ಒಂದು ಚಾಪ್ಟರ್ನ ಎಂಡ್ ಮಾಡಿ ಇನ್ನೊಂದು ಚಾಪ್ಟರ್ನ ಬಿಗಿನಿಂಗ್ ಮಾಡೋದು. ಒಂದು ಚಾಪ್ಟರಲ್ಲಿ ಹೋದ ಎಕ್ಸ್ಪೀರಿಯನ್ಸ್ ಮತ್ತೆ ಹಿಂತಿರುಗಲ್ಲ. ಈ ಥರ ಒಂದು ಕಾರ್ಡ್, ಒಂದು ಎಂಡಿಂಗಿಂದ ನೆಕ್ಸ್ಟ್ ಬಿಗಿನಿಂಗ್. ಸಿ ದ ವರ್ಲ್ಡ್ ಕಾರ್ಡ್, ದಟ್ ಈಸ್ ವಾಟ್, ಒಂದು ಫೇಸ್, ಒಂದು ಚಾಪ್ಟರ್ ಎಂಡ್ ಆಗಿ ಒಂದು ನ್ಯೂ ಚಾಪ್ಟರ್, ಈ ಪಾರ್ಟ್ನರ್ ನಿಮ್ಮ ಜೀವನದಲ್ಲಿ ಬಂದಾಗಿನ ಒಂದು ಕಂಪ್ಲೀಟ್ ನ್ಯೂ ಚಾಪ್ಟರ್ ಬಿಗಿನ್ ಆಗುತ್ತೆ ನಿಮ್ಮ ಲೈಫಲ್ಲಿ. ಲೈಕ್ ಹಳೆ ನೆನಪು, ಹಳೆ ಎಕ್ಸ್ಪೀರಿಯನ್ಸ್ ಇದೆಲ್ಲನೂ ಸುಟ್ಟಾಕ್ಬಿಡ್ತೀರಾ ಅಂತ ನೋಡ್ತಾ ಇದ್ದೀನಿ. ಸೊ ವಿಚ್ ಈಸ್ ರಿಯಲಿ ಗ್ರೇಟ್. ಓಕೆ, ಸೊ ಫ್ರಮ್ 10 Wheel of Fortune, ಇಟ್ಸ್ a 10 number. I feel like ಅಕ್ಟೋಬರ್ ಮಂತ್ ಆಗಿರ್ಬೋದು, ಅಥವಾ ಇನ್ ನೆಕ್ಸ್ಟ್ 10 weeks ಆಗಿರ್ಬೋದು, ಇವೆರಡು ಟೈಮ್ ಫ್ರೇಮ್. ಓಕೆ, ಆ್ಯಂಡ್ ವೀಲ್ ಆಫ್ ಫಾರ್ಚೂನ್, ಡೆತ್, ಐ ಫೀಲ್ ಲೈಕ್ ಈ ಪರ್ಸನ್ದು ಝೋಡಿಯಾಕ್ ಸೈನ್ ಲೈಕ್ ಸ್ಕಾರ್ಪಿಯೋ, ಸನ್ ಆರ್ ಮೂನ್ ಸೈನ್ ಆಗಿರ್ಬೋದು. ತುಂಬಾ ಸೀಕ್ರೆಟಿವ್ ಪರ್ಸ್ನಾಲಿಟಿ ಆಗಿರ್ಬೋದು ಇವ್ರದ್ದು. ಆ್ಯಂಡ್ ಯಾವಾಗಲೂ ಒಬ್ಬಳೇ ಇರೋಕ್ಕೆ ಟ್ರೈ ಮಾಡ್ತಾರೆ. ಆ್ಯಂಡ್ ಐ ಫೀಲ್ ಲೈಕ್ ನಿಮ್ಮನ್ನ ಕನೆಕ್ಟ್ ಆದಮೇಲೂ ನಿಮ್ಮ ಜೊತೆ ಕ್ಲೋಸ್ ಆಗ್ತಾರೆ ಬಿಟ್ಟರೆ ಅವರು ನಿಮ್ಮ ಫ್ರೆಂಡ್ಸ್ ಜೊತೆ ಮಿಂಗಲ್ ಆಗೋದೆಲ್ಲ ಇಷ್ಟಪಡಲ್ಲ. ಯಾರೋ ಒಬ್ಬರು ಥರ್ಡ್ ಪರ್ಸನ್ನ ಇನ್ವಾಲ್ವ್ ಮಾಡ್ಕೊಳ್ಳೋಕೆ ಇಷ್ಟಪಡಲ್ಲ. ಜಾಸ್ತಿ ಮಿಂಗಲ್ ಆಗೋಕ್ಕಾಗಲ್ಲ, ಇಂಟ್ರೋವರ್ಟ್ ಅಂತ ಅಲ್ಲ, ಬಟ್ ಅವರು ತುಂಬ ಜನ ಫ್ರೆಂಡ್ಸ್ನ ಅವಾಯ್ಡ್ ಮಾಡ್ತಾರೆ. ಸೋಷಲ್ ಲೈಕ್ ಎಕ್ಸ್ಟ್ರೋವರ್ಟೇ, ಬಟ್ ಎಷ್ಟು ಬೇಕು ಅಷ್ಟೇ. ಇವಾಗ ಹೊರಗಡೆ ಹೋಗ್ತಾರೆ, ಕಾಫಿ ಕುಡಿತಾರೆ ಫ್ರೆಂಡ್ಸ್ ಜೊತೆ ಅಷ್ಟೇ, ಅವ್ರನ್ನ ಮನೆ ಕರೆಯೋದಾದರೂ ಆಗಿರ್ಬೋದು, ಇನ್ನೂ ಗಾಸಿಪ್ ಮಾಡ್ಕೊಂಡು ಕೂರೋದಾಗಿರ್ಬೋದು, ಈ ಥರ ಒಂದು ಪರ್ಸನ್ ಅಲ್ಲ. ಸೊ ಆಲ್ರೆಡಿ ನೀವು ಯಾರನ್ನಾದ್ರು ಮೀಟ್ ಆಗಿದ್ರೆ ಪ್ರಾಬಬ್ಲಿ ಅವರ ಜೊತೆ ಒಂದು ಸೈಕಲ್ ಎಂಡ್ ಆದಮೇಲೆ ಇವರ ಜೊತೆ ನ್ಯೂ ಸೈಕಲ್ ಬಿಗಿನ್ ಆಗುತ್ತೆ, ಒಂದು ನ್ಯೂ ಜರ್ನಿ ಬಿಗಿನ್ ಆಗುತ್ತೆ ಈ ಪರ್ಸನ್ ಜೊತೆ ಅಂತ ನೋಡ್ಬೋದು. ಸೊ ವೆರಿ ಇನ್ ಡೆಪ್ತ್ ಮೆಸೇಜ್ ಆಗಿತ್ತು. ಐ ಹೋಪ್ ನಿಮಗೆಲ್ಲರಿಗೂ ಒಂದು ಕ್ಲಾರಿಟಿ ಸಿಕ್ಕಿದೆ, ಒಂದು ನ್ಯೂ ಹೋಪ್ ಸಿಕ್ಕಿದೆ ಅಂತ ನಿಮ್ಮ ಸೋಲ್ಮೇಟ್ ಕನೆಕ್ಷನ್ ಬಗ್ಗೆ. ಸೊ
ಏನನ್ನಿಸ್ತು ವಿಡಿಯೋ ಬಗ್ಗೆ ಅಂತ ಡಿಸ್ಕ್ರಿಪ್ಷನಲ್ಲಿ ಹಾಕ್ಬೋದು. ನಾನು ವೆಯ್ಟ್ ಮಾಡ್ತಾ ಇರ್ತೀನಿ ನಿಮ್ಮ ಕಮೆಂಟ್ಸ್ನ ನೋಡೋದಕ್ಕೆ. ಕಮೆಂಟ್ಸ್ ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ, ಕಮೆಂಟ್ ಮಾಡಿ ಏನು ಅನಿಸ್ತು ಅಂತ. ಆ್ಯಂಡ್ ಯಾರು ಬೇರೆಯವರಿಗೆ ಮೆಸೇಜ್ ತಿಳಿಸ್ಬೇಕು ಅಂದರೆ ಶೇರ್ ಮಾಡಿ. ಪರ್ಸನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಡೀಟೇಲ್ಸ್ ಮೆನ್ಷನ್ ಆಗಿದೆ, ಡೈರೆಕ್ಟಾಗಿ ಹೋಗ್ಬೋದು. ಸೊ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಯಾರ್ಯಾರು ಯೆಲ್ಲೋ ಕಲರ್ ಸ್ಟೋನ್ ಚೂಸ್ ಮಾಡಿದ್ದೀರಾ, ಸೊ ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ವಿತ್ ಅ ಯೆಲ್ಲೋ ಕಲರ್ ಐ ಫೀಲ್ ಇಲ್ಲಿ ಫ್ರೆಂಡ್ಶಿಪ್ ತುಂಬಾ ಮ್ಯಾಟರ್ ಆಗುತ್ತೆ ಅಂತ ಫೀಲ್ ಆಗ್ತಾಯಿದೆ. ಬಿಕಾಸ್ ಯೆಲ್ಲೋ ಇಸ್ ಕೈಂಡ್ ಆಫ್ ಫ್ರೆಂಡ್ಶಿಪ್ ರೆಪ್ರೆಸೆಂಟೇಷನ್ ಆಗಿರೋದ್ರಿಂದ, ಸೊ ಎಲ್ಲೋ ಒಂದು ಕಡೆ ಫ್ರೆಂಡ್ಶಿಪ್ ರೋಲಿಗೆ ಪ್ಲೇಗೆ ಬರುತ್ತೆ ಇಲ್ಲಿ ಅಂತ ಫೀಲ್ ಆಗ್ತಾಯಿದೆ. ಸೊ ನೋಡೋಣ ರಿಲೇಷನ್ಶಿಪ್, ಈ ಕನೆಕ್ಷನ್ದು ಡೈನಾಮಿಕ್ಗೆ ಏನು ಮೆಸೇಜ್ ಬರ್ತಾ ಇದೆ. ನಮ್ಮ ಜೊತೆ ಇದೆ ಇವಾಗ 3 ಟ್ಯಾರೋ ಕಾರ್ಡ್ಸ್. ಓಕೆ, ಸೊ ಫಸ್ಟಿಗೆ ಬಂದುಬಿಟ್ಟು ನಿಮ್ಮಿಬ್ಬರ ಮಧ್ಯೆ ಡೈನಾಮಿಕ್ ಎನರ್ಜಿ, ಲೈಕ್ ನಿಮ್ಮಿಬ್ಬರ ಮಧ್ಯೆ ಇರೋ ಜನರಲ್ ಎನರ್ಜಿ ಏನಿದೆ ಅಂತ ನೋಡೋಣ. ದೇರ್ ಈಸ್ ವಾಟ್ ಲಿಟ್ರಲಿ ಲಾಸ್ಟ್ ರೀಡಿಂಗಿಗೂ ವರ್ಲ್ಡ್ ಕಾರ್ಡ್ ಸಿಕ್ಕಿದೆ. ಇಟ್ಸ್ ರಿಯಲಿ ಅನ್ಎಕ್ಸ್ಪೆಕ್ಟೆಡ್ ಆರ್ ಇಟ್ಸ್ ಅ ಕೋಇನ್ಸಿಡೆನ್ಸ್ ಅದನ್ನೇ ಹೇಳ್ಬೋದು. ಓಕೆ, ಸೊ ನಿಮ್ಮ ಸೈಡಿಂದ ಏನು ಎನರ್ಜಿ ಇದೆ ನೋಡೋಣ. ವಾವ್, 4 of Wands ಆ್ಯಂಡ್ ಫ್ರಮ್ ದೇರ್ ಎಂಡ್ ಇಟ್ಸ್ ಸ್ಟ್ರೆಂತ್. ಓಕೆ, ವಿತ್ ಅ ವರ್ಲ್ಡ್ ಟ್ಯಾರೋ ಕಾರ್ಡ್ ಇಲ್ಲಿಗೆ ಬಂದುಬಿಟ್ಟು ನಿಮ್ಮ ರೀಡಿಂಗಿಗೆ ಬಂದುಬಿಟ್ಟು ಕಂಪ್ಲೀಟ್ ಒಂಥರ ಡಿಫ್ರೆಂಟ್ ಮೆಸೇಜ್ ಸಿಗ್ತಾ ಇದೆ. ಈವನ್ ದೋ ವರ್ಲ್ಡ್ ಕಾರ್ಡ್ ಲೈಕ್ ಸೇಮ್ ಕಾರ್ಡ್ ಸಿಕ್ಕಿದ್ರು ನಿಮಗೆ ಇಲ್ಲಿ ಕಂಪ್ಲೀಟ್ ಡಿಫ್ರೆಂಟ್ ಮೆಸೇಜ್ ಸೆಂಡ್ ಮಾಡ್ತಾ ಇದೆ. ನಾನಿಲ್ಲಿ ಏನು ನೋಡ್ತಾ ಇದ್ದೀನಿ ಅಂದರೆ, ಮೋಸ್ಟ್ ಆಫ್ ಯು ನೀವು ನಿಮ್ಮ ಲೈಫ್ ಪಾರ್ಟ್ನರ್ ಆರ್ ನಿಮ್ಮ ಸೋಲ್ಮೇಟ್ ಕನೆಕ್ಷನ್ ಆಲ್ರೆಡಿ ಮೀಟ್ ಆಗಿದ್ದೀರಾ. ಓಲ್ಡ್ ಲೈಕ್ ಹಳೆ ರೀಡಿಂಗಲ್ಲಿ ಇನ್ನೊಂದು ಟೀಮ್ ಲೈಕ್ ಇನ್ನೊಂದು ಗ್ರೂಪ್ ಅವರಿಗೆ ಹೇಳ್ದಂಗೆ ಪ್ರಾಬ್ಲಿ ನೀವು ಆಲ್ರೆಡಿ ಮೀಟ್ ಆಗಿದ್ದೀರಾ ಅಂತ ಫೀಲ್ ಆಗ್ತಾಯಿದೆ ಈ ಗ್ರೂಪ್ ಅವರು. ಆ್ಯಂಡ್ ಮೋರ್ ಓವರ್ ನಿಮ್ಮ ಎಂಡಿಗೆ ಬಂದರೆ ನಿಮ್ಮ ಫ್ಯಾಮಿಲಿ ಒಪ್ಕೋತಾರ ಇಲ್ವೋ ಅನ್ನೋ ಒಂದು ಕನ್ಫ್ಯೂಷನಲ್ಲಿ ಏನಾದರೂ ಇದ್ದರೆ, ಆರ್ ಫ್ಯಾಮಿಲಿ ನಿಮ್ಮ ಕಲ್ಚರ್ ನಿಮ್ಮ ವ್ಯಾಲ್ಯೂ ಎಲ್ಲ ಸೆಟ್ ಆಗುತ್ತಾ ಅನ್ನೋ ಒಂದು ಕನ್ಫ್ಯೂಷನಲ್ಲಿದ್ದೀರಾ ಅನ್ನೋ ಫೀಲ್ ಬರ್ತಾ ಇದೆ. ಸೊ ಆ ಒಂದು ಥಾಟ್ನ ತೆಗೆದುಬಿಡಿ. ಬಿಕಾಸ್ ನಾನು ಇಲ್ಲಿ ಏನು ನೋಡ್ತಾ ಇದ್ದೀನಿ ಅಂತಂದರೆ, ನಿಮ್ಮಿಬ್ಬರ ಯೂನಿಯನ್ ಬರೀ ನಿಮ್ಮಿಬ್ಬರು ಮಾತ್ರ ಅಲ್ಲ, ನಿಮ್ಮ ಫ್ಯಾಮಿಲಿ ಅವ್ರ ಫ್ಯಾಮಿಲಿ ಎಲ್ಲ ಒಂದು ಹೋಲ್ ಟುಗೆದರ್ ಯೂನಿಯನ್ ಆಗಿರುತ್ತೆ ಈ ಒಂದು ರಿಲೇಷನ್ಶಿಪ್. ಆ್ಯಂಡ್ ಮೋರೋವರ್ ನಾನು ಇಲ್ಲಿ ಏನು ನೋಡ್ತಾ ಇದ್ದೀನಿ ಅಂತ ಅಂದರೆ, ಡೆಫಿನೆಟ್ಲಿ ನಿಮ್ಮಿಬ್ಬರ ಮಧ್ಯೆ ತುಂಬಾ ಕಲ್ಚರ್ ಡಿಫ್ರೆನ್ಸ್ ಆಗಿರ್ಬೋದು, ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಡಿಫ್ರೆನ್ಸ್ ಆಗಿರ್ಬೋದು, ಆರ್ ತುಂಬಾ ಲೈಕ್ ಫಾರ್ ಅವೇ ಪ್ಲೇಸಸ್ ನಿಮ್ಮಿಬ್ಬರು. ಇಟ್ಸ್ ಲೈಕ್ ತುಂಬಾ ಡಿಫ್ರೆನ್ಸ್ ಇದೆ. ಲೈಫ್ ಸ್ಟೈಲ್ ಆಗಿರ್ಬೋದು, ಒಂದು ಪ್ಲೇಸ್ ಆಗಿರ್ಬೋದು, ಕಲ್ಚರ್ ಆಗಿರ್ಬೋದು, ನೀವು ಹೆಂಗೆ ಬೆಳೆದಿದ್ದೀರಾ, ಅವ್ರು ಬೆಳೆದಿರೋ ವಾತಾವರಣ ತುಂಬಾ ಡಿಫ್ರೆನ್ಸ್ ಇದೆ ನಿಮ್ಮಿಬ್ಬರು ಮಧ್ಯ ಅನ್ನೋದನ್ನ ನೋಡ್ತಾ ಇದ್ದೀನಿ. ಸೊ ನಾನು ಇಲ್ಲಿ ಒಂದನ್ನೇ ನೋಡ್ತಾ ಇದ್ದೀನಿ, ನಿಮಗೆ ಇದೊಂದು ಕನ್ಫ್ಯೂಷನ್ ಮುಂಚೆನೇ ಹೇಳ್ದಂಗೆ ಇದ್ದರೆ ಫ್ಯಾಮಿಲಿ ಸೆಟ್ ಆಗುತ್ತಾ ಆರ್ ಅವ್ರ ಫ್ಯಾಮಿಲಿಗೆ ನೀವು ಅಡ್ಜಸ್ಟ್ ಆಗ್ತೀರಾ, ಈ ಥರ ಒಂದು ಕ್ವೆಶನ್ಸ್ ನಿಮಗೆ ತುಂಬಾ ಇದೆ ಅಂತ ನೋಡ್ತಾ ಇದ್ದೀನಿ. ಸೊ ಈ ಥರ ಯಾವುದೇ ಕ್ವೆಶನ್ಸ್ ಇದ್ರೂ ಅದನ್ನ ತೆಗೆದ್ಬಿಡಿ. ಬಿಕಾಸ್ ನಾನು ಅವ್ರ ಎಂಡಿಂದ ನಾನು ಏನು ನೋಡ್ತಾ ಇದ್ದೀನಿ ಅಂದರೆ, ಇವರೊಂದು ಕಾಮ್ ಆ್ಯಂಡ್ ಒಂದು ಕಂಪೋಸ್ಡ್ ಪರ್ಸನ್. ಓಕೆನಾ? ಸೊ ಏನೇ ಆಗ್ತಾ ಇರಲಿ ಅವ್ರಿಗೆ ಲೈಕ್ ಲಯನ್ ಹೆಂಗೆ ಆರಾಮಾಗಿ ಸ್ನ್ಯಾಪ್ ತೊಗೊತಾ ಇದೆ, ಮಲ್ಕೊಂಡಿದೆ. ಇಟ್ಸ್ ಲೈಕ್ ಈ ಪರ್ಸನ್ ಬಂದುಬಿಟ್ಟು ಒಂದು ಕಾಮ್ ಆ್ಯಂಡ್ ಕಂಪೋಸ್ಡ್ ಎನರ್ಜಿ ಆಗಿರುತ್ತೆ. ಇನ್ ಕೇಸ್ ನೀವು ಯಾರನ್ನೂ ನಿಮ್ಮ ಲೈಫಲ್ಲಿ ಇನ್ನೂ ಮೀಟ್ ಆಗಿಲ್ಲ ಅಂತ ಅಂದರೆ, ನಿಮ್ಮ ಸೋಲ್ಮೇಟ್ ಯಾರಿದ್ದಾರೆ ಅವರೊಂದು ವೆರಿ ಸ್ಟ್ರೆಂತ್ ಪರ್ಸನ್. ಇಟ್ಸ್ ಲೈಕ್ ಹೊರಗಡೆ ಅವ್ರ ಒಪಿನಿಯನ್ ಮ್ಯಾಟರ್ ಆಗಲ್ಲ, ಹೊರಗಡೆ ಅವ್ರು ಏನು ಅನ್ಕೊತಾರೋ, ಹೊರಗಡೆ ಅವರು ಏನು ಹೇಳ್ತಾರೋ, ಈ ಥರ ಏನೂ ಮ್ಯಾಟರ್ ಆಗಲ್ಲ ಅವ್ರಿಗೆ. ನಿಮ್ಮನ್ನ ನಂಬ್ತಾರೆ, ನೀವು ಅವ್ರ ನಂಬಿದ್ರೆ ಸಾಕು. ಅವ್ರಿಗೆ ಬಿಟ್ಟರೆ ಇನ್ಯಾರೋ ಬಂದು ಸ್ಟೇಟ್ಮೆಂಟ್ ಕೊಡೋದು ರಿಲೇಷನ್ಶಿಪ್ಗೆ, ಅದ್ರ ಮೇಲೆ ಅವ್ರು ಥಿಂಕ್ ಮಾಡಲ್ಲ. ಆ್ಯಂಡ್ ಪಕ್ಕದಲ್ಲಿ ಬೆಂಕಿನೇ ಬಿದ್ದಿರಲಿ, ಉರಿತಾ ಇರಲಿ, ಅವ್ರಿಗದೇನೂ ಆಗಲ್ಲ, ಅವ್ರಿಗೆ ರಿಲೇಟೇ ಆಗಲ್ಲ. ಏನೋ ಒಂದು ಸಿಚುವೇಶನ್ ಅಂತ ಬಂದರೆ ಅಲ್ಲಿಗೆ ತಲೆನೂ ಹಾಕಲ್ಲ, ಇಂಥ ಒಂದು ಪರ್ಸನ್. ಆ್ಯಂಡ್ ವೆರಿ 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 ಅಂಡರ್ಸ್ಟ್ಯಾಂಡಿಂಗ್ ಪರ್ಸನ್ ಅಂತ ನೋಡ್ತಾ ಇದ್ದೀನಿ ಈ ಪರ್ಸನ್ ಬಂದುಬಿಟ್ಟು. ಸೊ ನಿಮ್ಮಿಬ್ಬರ ಮಧ್ಯೆ ಇರೋ ಒಂದು ಡೈನಾಮಿಕ್, ಒಂದು ವರ್ಲ್ಡ್ ಕನೆಕ್ಷನ್ ನಾನು ಇಲ್ಲಿ ಏನು ನೋಡ್ತಾ ಇದ್ದೀನಿ ಅಂತಂದರೆ, ಇಟ್ಸ್ ಕೈಂಡ್ ಆಫ್ ಮೆಂಟ್ ಟು ಬಿ ಟುಗೆದರ್, ಸಮಥಿಂಗ್ ಲೈಕ್ ದ್ಯಾಟ್. ಲೈಕ್ ನಿಮ್ಮಿಬ್ಬರ ಮಧ್ಯ
ಏನೇ ಒಂದು ಬ್ಯಾಕ್ಗ್ರೌಂಡ್ ಡಿಫ್ರೆನ್ಸ್ ಆಗಿರ್ಬೋದು ಆರ್ ಕಲ್ಚರ್ ಡಿಫ್ರೆನ್ಸ್ ಆಗಿರ್ಬೋದು, ಏನೇ ಆಗಿದ್ರೂ ದೇರ್ ವಿಲ್ ಬಿ ಹ್ಯಾಪಿ ಯೂನಿಯನ್. ಓಕೆ, ನಿಮಗೇನಾದರೂ ಇವಾಗ ಆಲ್ರೆಡಿ ಒಂದು ರಿಲೇಷನ್ಶಿಪ್ಪಲ್ಲಿ ಇದ್ದರೆ, ಒಂದು ಕನ್ಫ್ಯೂಷನಲ್ಲಿದ್ದರೆ, ನೀವಿಬ್ಬರು ಮದುವೆ ಆಗ್ತೀರಾ ಇಲ್ವಾ ಅಂತ, ವಿತ್ 4 of Wands ಹಿಯರ್ ಐ ಫೀಲ್ ಲೈಕ್ ಡೆಫಿನೆಟ್ಲಿ ನಿಮ್ಮಿಬ್ಬರು ಮಧ್ಯೆ ಒಂದು ಸೆಲೆಬ್ರೇಷನ್ ಆಗಿರ್ಬೋದು, ಒಂದು ಯೂನಿಯನ್ ಆಗಿರ್ಬೋದು ವೆರಿ ಸೂನ್ ಬರ್ತಾ ಇದೆ ಅನ್ನೋ ಇಂಡಿಕೇಶನ್ ಗೊತ್ತಾಗ್ತಾ ಇದೆ ಇಲ್ಲಿ. ಸೊ ನಿಮ್ಮಿಬ್ಬರ ಮಧ್ಯೆ ಒಂದು ಡೈನಮಿಕ್ ತುಂಬಾ ಚೆನ್ನಾಗಿದೆ. ಲೈಕ್ ನೀವು ಇನ್ ಕೇಸ್ ಮೀಟೇ ಆಗಿಲ್ಲ ಯಾರನ್ನೂ ಈ ಥರ ಒಂದು ಪರ್ಸನ್ನ, ಕಾಮ್ ಆ್ಯಂಡ್ ಕಂಪೋಸ್ಡ್ ಪರ್ಸನ್ ಅಂತ ಅಂದರೆ, ನೀವು ಮೀಟ್ ಆದಾಗ ನಿಮ್ಮಿಬ್ಬರು ಮಧ್ಯೆ ಒಂದು ಎನರ್ಜಿ ಇರುತ್ತಲ್ಲ, ಇಟ್ ವಿಲ್ ಬಿ ವೆರಿ ಪಾಸಿಟಿವ್, ವೆರಿ ಮೋಟಿವೇಟಿಂಗ್, ವೆರಿ ಮಚ್ ಲೈಕ್ ನಿಮಗೊಂಥರ ಒಂದು ಸ್ಟ್ರೆಂತ್ ಬಂದುಬಿಡುತ್ತೆ. ಓಕೆ, ಈ ಪರ್ಸನ್ನ ಟ್ರಸ್ಟ್ ಮಾಡ್ಬೋದು, ಈ ಪರ್ಸನ್ನಲ್ಲಿ ಪೊಟೆನ್ಷಿಯಲ್ ಇದೆ, ಈ ಪರ್ಸನ್ ನಿಮ್ಮ ಫ್ಯಾಮಿಲಿನೂ ಅಂಡರ್ಸ್ಟ್ಯಾಂಡ್ ಮಾಡಿಸ್ಬಿಡ್ತಾರೆ. ಎಲ್ಲೋ ಒಂದು ಕಡೆ ಆ ಥಾಟಲ್ಲಿದೆ. ಪ್ರಾಬಬ್ಲಿ ನೀವು ಬಂದುಬಿಟ್ಟು ಒಂಥರ ಫ್ಯಾಮಿಲಿ ಡಿಪೆಂಡೆಂಟ್, ಲೈಕ್ ಡಿಪೆಂಡೆಂಟ್ ಅಂತ ಅಂದರೆ ಫಿನಾನ್ಷಿಯಲಿ ಅಂತ ಅಲ್ಲ, ನಿಮಗೆ ನಿಮ್ಮ ಫ್ಯಾಮಿಲಿ ಹ್ಯಾಪಿ ಆಗಿರೋದು ವೆರಿ ಮಚ್ ಇಂಪಾರ್ಟೆಂಟ್. ನಿಮ್ಮ ಫ್ಯಾಮಿಲಿ ನಿಮ್ಮ ರಿಲೇಷನ್ಶಿಪ್ನ ಆಕ್ಸೆಪ್ಟ್ ಮಾಡ್ಕೊಳ್ಳುತ್ತಾ ಇಲ್ವಾ ಅನ್ನೋದು ನಿಮಗೆ ತುಂಬಾ ಇಂಪಾರ್ಟೆಂಟ್. ಆ್ಯಂಡ್ ಮೋರ್ ಓವರ್ ನೀವು ನಿಮ್ಮ ಫ್ಯಾಮಿಲಿಗೆ ತುಂಬಾ ವೆಯ್ಟೇಜ್ ಕೊಡ್ತೀರಾ, ಅವ್ರ ಒಪಿನಿಯನ್ಗೆ ವೆಯ್ಟ್ ಮಾಡ್ತೀರಾ, ಏನು ಅನ್ಕೊತಾರೆ ಅನ್ನೋದನ್ನ ಕಾಯ್ದುಬಿಟ್ಟು ಕೇಳಿಸ್ಕೊತೀರಾ, ತಿಳ್ಕೊತೀರಾ. ಈ ಥರ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ನಿಮ್ಮದಾದರೆ, ಈ ಪರ್ಸನ್ ಬಂದುಬಿಟ್ಟು ಲೈಕ್ ಅವ್ರಿಗೆ ಇಟ್ ಡಸಂಟ್ ಮ್ಯಾಟರ್, ಲೈಕ್ ಸಮ್ಟೈಮ್ಸ್ ಅವ್ರಿಗೆ ಅವ್ರ ಡಿಸಿಷನೇ ಇಂಪಾರ್ಟೆಂಟ್. ಅವ್ರಿಗೆ ಅವ್ರು ತಗೊಂಡಿರೋ ದಾರಿ, ಅವರು ಚೂಸ್ ಮಾಡಿರೋ ಡೈರೆಕ್ಷನ್, ಚೂಸ್ ಮಾಡಿರೋ ಆಪ್ಷನ್ ಅವರಿಗೆ ಪೀಸ್ ಕೊಟ್ಟರೆ ಸಾಕು. ಇನ್ನೊಬ್ರದ್ದು ಮತ್ತೊಬ್ರದ್ದು ಅಡ್ಜಸ್ಟ್ಮೆಂಟ್ಸ್ ಇದ್ರ ಬಗ್ಗೆ ಎಲ್ಲ ಅವ್ರು ಜಾಸ್ತಿ ಫೋಕಸ್ ಮಾಡಲ್ಲ ಅನ್ನೋದನ್ನ ನೋಡ್ತಾ ಇದ್ದೀನಿ. ಸೊ ವಿತ್ ದ ವರ್ಲ್ಡ್ ಹಿಯರ್ ಇಟ್ಸ್ ನೀವಿಬ್ಬರು ಏನು ಮಿಂಗಲ್ ಆದರೆ ಒಂದು ಕಂಪ್ಲೀಷನ್ನ ನೀವು ನೋಡ್ತೀರಾ. ಇಟ್ಸ್ ಲೈಕ್ ನಿಮ್ಮ ಮೈಂಡ್ಸೆಟ್ ಡಿಫ್ರೆಂಟ್ ಆಗಿದೆ, ಇವ್ರ ಮೈಂಡ್ಸೆಟ್ ಡಿಫ್ರೆಂಟ್ ಆಗಿದೆ. ಲೈಕ್ ಅಪೋಸಿಟ್ ಅಟ್ರ್ಯಾಕ್ಟ್ಸ್ ಅಂತ ಅಂತಾರಲ್ವ, ಲೈಕ್ ನಿಮ್ಮಲ್ಲಿ ಏನು ಲ್ಯಾಕ್ ಆಗಿದೆ ಅದನ್ನ ಇವ್ರು ಫಿಲ್ ಮಾಡ್ತಾರೆ, ಅವರಲ್ಲಿ ಏನು ಲ್ಯಾಕ್ ಆಗಿದೆ ನೀವು ಫಿಲ್ ಮಾಡ್ತೀರಿ. ಪ್ರಾಬ್ಲಿ ನಾನು ಇಲ್ಲಿ ಏನು ನೋಡ್ತಾ ಇದ್ದೀನಿ ಅಂತ ಅಂದರೆ, ಒಂದು ಫುಲ್ಫಿಲ್ಮೆಂಟ್ ತಗೊಬರ್ತೀರ ನೀವು ಈ ರಿಲೇಷನ್ಶಿಪ್ಪಲ್ಲಿ. ಇಟ್ಸ್ ಲೈಕ್ ನಮ್ಮ ಮುಂಚೆ ಹೇಳ್ದಂಗೆ, ನೀವೆಲ್ಲೋ ಒಂದು ಕಡೆ ನಿಮ್ಮ ಫ್ಯಾಮಿಲಿಗೆ ಡಿಪೆಂಡೆಂಟ್ ಆಗಿರ್ತೀರ. ಒಂದು ಒಪಿನಿಯನ್ ಆಗಿರ್ಬೋದು, ಒಂದು ಡಿಸಿಷನ್ ಆದರೂ ಆಗಿರ್ಬೋದು. ಪ್ರಾಬ್ಲಿ ನಿಮಗೆ ಇವರು ಒಂದು ಇಂಡಿಪೆಂಡೆಂಟಾಗಿ ಹೆಂಗಿರ್ಬೋದು, ಹೆಂಗೆ ಡಿಸಿಷನ್ ತೊಗೋಬೋದು, ಹೆಂಗೆ ಡಿಸಿಷನ್ ತೊಗೊಂಡು ನೀವು ಅದ್ರ ಮೇಲೆ ಡಿಪೆಂಡೆಂಟ್ ಆಗಿರ್ಬೋದು, ಇದ್ರ ಬಗ್ಗೆ ನಿಮಗೆ ಅವ್ರು ಕಲಿಸ್ಕೊಡ್ತಾರೆ. ಎಲ್ಲೋ ಒಂದು ಕಡೆ ನೀವು ಇವ್ರಿಗೆ ನಿಮ್ಮ ಫ್ಯಾಮಿಲಿ ವ್ಯಾಲ್ಯೂ, ಕಲ್ಚರ್ ವ್ಯಾಲ್ಯೂ, ಇದ್ರ ಬಗ್ಗೆ ಎಲ್ಲ ಕಲಿಸ್ಕೊಡ್ತೀರ ಅನ್ನೋದನ್ನು ನೋಡ್ತಾ ಇದ್ದೀನಿ. ಎಲ್ಲೋ ಒಂದು ಕಡೆ ಅವ್ರು ನಿಮಗೆ ವೆರಿ ಡೀಪ್ ಮೋಟಿವೇಶನ್ ತುಂಬ್ತಾರೆ ಲೈಫಲ್ಲಿ ವಿತ್ ಇನ್ಫಿನಿಟಿ ಹಿಯರ್. ಐ ಫೀಲ್ ಲೈಕ್ ನಿಮಗೇನೋ ಒಂಥರ ಯಾವಾಗಲೂ ಒಂದು ಹೋಪ್ ಕಡಿಮೆ ಇರುತ್ತೆ. ನಿಮ್ಮ ಲೈಫಲ್ಲಿ ನೀವು ಇದನ್ನ ಮಾಡ್ಬೋದಾ, ಏನೋ ಒಂದು ಸ್ಟಾರ್ಟ್ ಮಾಡ್ತೀರಾ ಅಂತ ಅಂದರೆ ಅದನ್ನ ನಿಮ್ಮ ಲೈಫಲ್ಲಿ ನೀವು ಮಾಡ್ಬೋದಾ, ಈ ಥರ ಒಂದು ಕ್ವೆಶನ್ಸ್ ನಿಮಗೆ ಯಾವಾಗಲೂ ಇರುತ್ತೆ. ಯಾವಾಗಲೂ ನಿಮಗೆ ಡಿಮೋಟಿವೇಟ್ ಮಾಡೋಕ್ಕೆ ಯಾರೋ ಒಬ್ಬರು ಇರ್ತಾರೆ, ಯಾರೋ ಒಬ್ಬರು ಹೋಪ್ನ ಕಳ್ಕೊಳ್ಳೋಕೆ ಯಾರೋ ಒಬ್ರು ಏನಾದ್ರು ಮಾಡ್ತಾರೆ. ಈ ಥರ ಒಂದು ಐ ಫೀಲ್ ಲೈಕ್ ಈ ಪರ್ಸನ್ ನಿಮಗೆ ಎಮೋಷನಲಿ ಕನೆಕ್ಟ್ ಆಗೋದಷ್ಟೇ ಅಲ್ಲ, ನಿಮ್ದು ಓವರಾಲ್ ಲೈಫ್ ಗ್ರೋತ್ಗೆ ಒಂದು ಲೈಕ್ ಪಾತ್ರಧಾರಿ ಆಗಿರ್ತಾರೆ ನಿಮ್ಮ ಲೈಫಲ್ಲಿ. ನಿಮ್ಮ ಓವರಾಲ್ ಕರಿಯರ್ ಗ್ರೋತ್ ಆಗಿರ್ಬೋದು, ನಿಮ್ಮ ಜೀವನದಲ್ಲಿ ಇಂಪಾರ್ಟೆಂಟ್ ಡಿಸಿಷನ್ಸಲ್ಲಿ ಇನ್ವಾಲ್ವ್ ಆಗ್ತಾರೆ. ಐ ಫೀಲ್ ಲೈಕ್ ನಿಮಗೆ ನಿಮ್ಮ ಮೇಲೆ ಟ್ರಸ್ಟ್ ಇಲ್ದಿರೋ ಟೈಮಲ್ಲಿ ಅವ್ರು ನಿಮಗೆ ಆ ಟ್ರಸ್ಟನ್ನು ತಂದು ಕೊಡ್ತಾರೆ ಅವರು. ಓಕೆ, ಇಂಥ ಒಂದು ಪರ್ಸ್ನಾಲಿಟಿ ಆಗಿರುತ್ತೆ. ಆ್ಯಂಡ್ ಇಟ್ಸ್ ರಿಯಲಿ ಅಮೇಝಿಂಗ್, ವೆರಿ ಮೋಟಿವೇಟಿಂಗ್. ಒಂದು ಓವರಾಲ್ ಮೋಟಿವೇಟಿಂಗ್ ರಿಲೇಷನ್ಶಿಪ್ನ ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ ನೀವು. ಇನ್ ಕೇಸ್ ನೀವು ಆಲ್ರೆಡಿ ರಿಲೇಷನ್ಶಿಪ್ಪಲ್ಲಿ ಇದ್ದರೆ, ಏನಾದರೂ ಕ್ವೆಶನ್ ಇದ್ದರೆ, ಇವರೇ ನಿಮ್ಮ ಸೋಲ್ಮೇಟ್ ಅಂತ ಅವ್ರಿಗೆ ಈ ಥರ ಕ್ಯಾರೆಕ್ಟರಿಸ್ಟಿಕ್ಸ್, ಕ್ವಾಲಿಟೀಸ್ ಇದ್ದರೆ, ಇಟ್ಸ್ ಅ ಡಬಲ್ ಕನ್ಫರ್ಮೇಷನ್ ನೀವು ರೈಟ್ ಪರ್ಸನ್ ಜೊತೆ ಇದ್ದೀರಾ ಅಂತ. ಓಕೆನಾ? ಓಕೆ, ಸೊ ಈ ಪರ್ಸನ್ದು ಪರ್ಸನಾಲಿಟಿ ನೋಡೋಣ. ಈ ಪರ್ಸನ್ಗೆ ಲೈಕ್ ಹೇಗಿರ್ತಾರೆ ಇವರು, ಏನು ಹಾಬೀಸ್ ಇರ್ಬೋದು, ಏನು ಇವ್ರ ಪ್ರೊಫೆಷನ್ ಆಗಿರ್ಬೋದು. ಸೊ ನೋಡೋಣ ಏನಿದೆ ನಿಮಗೆ, ಏನು ಪರ್ಸ್ನಾಲಿಟಿ. ದೇರ್ ಈಸ್ 9. We'll see. It's kind of this. Okay. 8, 9, 8. There is 8 again. 5.
It's kind of like this. Wow, I like this card. Pictures are very beautiful in fact. Okay, ನೋಡೋಣ. ಒಂದೊಂದು ಕಾರ್ಡ್ ಮೀನಿಂಗನ್ನು ನಾನು ನಿಮಗೆ ಹೇಳ್ತಾ ಬರ್ತೀನಿ, ಏನು ಇವ್ರ ಪರ್ಸನಾಲಿಟಿ ಬಗ್ಗೆ ಏನು ಹೇಳ್ತಾ ಇದೆ ಅದು ಅಂತ. ಸೊ ವಿತ್ 9 ದಿಸ್ ಸಿಂಬಲ್ ಬೀಟಲ್ ಪ್ರೊಟೆಕ್ಟಿವ್ ಎಕ್ಸೋಸ್ಕೆಲಿಟನ್. ವಾವ್. ಮುಂಚೆನೇ ಹೇಳ್ದಂಗೆ ಈ ಕಾರ್ಡ್ ಏನು ಹೇಳುತ್ತೆ ಅಂದರೆ, ಒಬ್ಬ ಪರ್ಸನ್ ಹೂ ಈಸ್ ಸಪೋರ್ಟಿವ್. ಅವ್ರ ಸುತ್ತಮುತ್ತಲಿರೋರ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ತಾರೆ. ಓಕೆ, ಸುತ್ತಮುತ್ತಲು ಯಾರಿಗಾದ್ರು ಸಪೋರ್ಟ್ ಬೇಕು, ಒಂದು ಮೋಟಿವೇಶನ್ ಬೇಕು ಅಂದರೆ ಫಸ್ಟ್ ಹೋಗಿ ನಿಲ್ತಾರೆ, ಆ ಥರ ಒಂದು ಪರ್ಸನ್. ಸೊ ಎಂಪಥೆಟಿಕ್ ಪರ್ಸನ್ ಅಂತಲೇ ಹೇಳ್ಬೋದು. ಅಂದರೆ ಇನ್ನೊಬ್ರನ್ನ ಅರ್ಥ ಮಾಡಿಕೊಂಡು ಅವ್ರಿಗೆ ಒಂದು ಬೆನ್ನೆಲುಬಾಗಿ ನಿಲ್ಲುವಂಥ ಒಂದು ಪರ್ಸ್ನಾಲಿಟಿ ಆಗಿರುತ್ತೆ ಇವರು. ಐ ಫೀಲ್ ಲೈಕ್ ಈ ಸ್ಟ್ರೆಂತ್ ಕಾರ್ಡ್ ಬಂದಂಗೆ ಇದಕ್ಕೂ ತುಂಬಾ ಮ್ಯಾಚ್ ಆಗ್ತಾ ಇದೆ. ಸೊ ಡೆಫಿನೆಟ್ಲಿ ಈ ಒಂದು ಸಿಂಬಲ್ ಏನು ನೋಡ್ತಾ ಇದ್ದೀರಾ, ಈ ಕೈಂಡ್ ಆಫ್ ಅ ಫ್ಲವರ್ ಸಿಂಬಲ್, ಹೋಪ್ ಫೋಕಸ್ ಆಗ್ತಾ ಇದೆ. ಈ ಸಿಂಬಲ್ನ ನೆನ್ಪಿಟ್ಕೊಳ್ಳಿ. ಪ್ರಾಬ್ಲಿ ನೀವು ಇವ್ರನ್ನ ಮೀಟ್ ಆಗೋ ಟೈಮಲ್ಲಿ ಆರ್ ಮೀಟ್ ಆಗೋ ಸುತ್ತಮುತ್ತ ಒಂದು ಫ್ಲವರ್ನ ನೋಡ್ಬೋದು ನೀವು. ಲೈಕ್ ಈ ಥರ ಒಂದು ಲೀವ್ಸ್ ಈ ಥರ ಶೇಪಲ್ಲಿ ಇರೋದನ್ನ ನೋಡ್ಬೋದು ನೀವು. ಈ ಥರ ಒಂದು ಸಿಚುವೇಶನ್ ನಿಮ್ಮ ಮುಂದೆ ಬರ್ಬೋದು. ಓಕೆ, ಸೊ ಈ ಪರ್ಸನ್ ವೆರಿ ಮಚ್ ಎಂಪಥೆಟಿಕ್. ಪ್ರಾಬಬ್ಲಿ ಇವರು ಒಂದು ಮೋಟಿವೇಶ್ನಲ್ ಸ್ಪೀಕರ್ ಆಗಿರ್ಬೋದು, ಆರ್ ಇನ್ನೊಬ್ಬರಿಗೆ ಡಿಫೆನ್ಸಿವ್ ಆಗಿ ನಿಲ್ಲೋ ಅಂಥ ಪರ್ಸನ್. ಲೈಕ್ ಹೊರಗಡೆಯಿಂದ ಏನು ನೆಗೆಟಿವ್ ಕಮೆಂಟ್ಸ್ ಬರುತ್ತೋ ಅದನ್ನ ಅವರು ಕಿವಿಗೆ ತೆಗೆದುಕೊಳ್ಳೋದೇ ಇಲ್ಲ. ಬಟ್ ಯಾರಿಗಾರು ಏನಾದರೂ ಹೆಲ್ಪ್ ಬೇಕಾದಾಗ ಫಸ್ಟ್ ಹೋಗಿ ನಿಂತಿರ್ತಾರೆ. ಅವರು ಊಟ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಅವ್ರ ಜೊತೆಲಿರೋರು ಊಟ ಮಾಡಬೇಕು, ಅವ್ರ ಜೊತೆಲಿರೋರ ಬಗ್ಗೆ ತುಂಬಾ ಕೇರ್ ಮಾಡ್ತಾರೆ. ಒಂದು ಹೀಲರ್ ಅಂತಲೇ ಹೇಳ್ಬೋದು. ಪ್ರಾಬ್ಲಿ ಇವರು ಆ ಒಂದು ಸೈಕಾಲಜಿ ಪ್ರೊಫೆಷನಲ್ಲೂ ಇರ್ಬೋದು, ಒಂದು ಡಾಕ್ಟರ್ ಆಗಿರ್ಬೋದು. ಲೈಕ್ ಸೊ ದಟ್ ಇನ್ನೊಬ್ಬರ ಬಗ್ಗೆ ಕೇರ್ ತೊಗೊತಾರೆ ಇವರು. ನರ್ಸ್ ಆಗಿರ್ಬೋದು, ಒಂದು ಕೇರ್ ಟೇಕರ್ ಆಗಿರ್ಬೋದು, ಈ ಥರ ಒಂದು ಪ್ರೊಫೆಷನಲ್ ವರ್ಕ್ ಮಾಡ್ತಾ ಇರ್ಬೋದು. ಸೊ ದಟ್ ಅವರಿಂದ ಇನ್ನೊಬ್ರಿಗೆ ಹೆಲ್ಪ್ ಆಗುತ್ತೆ. ಅವರಿಂದ ಕಷ್ಟ ಅಂತೂ ಕೊಡಲ್ಲ ಯಾರಿಗೂ, ಒಳ್ಳೆಯದಾಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಹೆಲ್ಪ್ ಆಗುತ್ತೆ ಅಂತ ಬಂದಾಗ ಫಸ್ಟ್ ಇವ್ರು ಇರ್ತಾರೆ ಆ ಒಂದು ಸಿಚುವೇಷನಲ್ಲಿ. ಅಂಥ ಒಂದು ಎನರ್ಜಿ ಇವ್ರದ್ದಾಗಿರುತ್ತೆ. ಆ್ಯಂಡ್ ನೋಡೋಣ, ಈ 8 ಫ್ಲವರ್ ಕ್ಯಾಟ್, ವೆರಿ ಪ್ರಿಟಿ ಕ್ಯಾಟ್ ಅಂತಲೇ ಹೇಳ್ಬೋದು. ಸೊ ನೋಡೋಣ ಇದು ಏನು ಮೆಸೇಜ್ ಕೊಡ್ತಾ ಇದೆ ಅಂತ. ಸೊ 8, ದಿಸ್ ಇಸ್ ಪೋರ್ಸಲೈನ್, ಬೋತ್ ಸ್ಟ್ರಾಂಗ್ ಆ್ಯಂಡ್ ಡೆಲಿಕೇಟ್. ಓಕೆ, ಸೊ ಮೇನ್ ಕೀ ವರ್ಡ್ಸ್ ಈ ಕಾರ್ಡ್ ನಾನು ಏನು ಹೇಳ್ಬೋದು ಅಂದರೆ, ಒಂದು ಸ್ಟ್ರೆಂತ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ಪರ್ಸನ್, acceptable person, adjusting person. ಸೊ ಈ ಪರ್ಸನ್ಗೆ ಇವಾಗ ಒಬ್ಬರು ಒಂದು ಕಷ್ಟ ಬಂದು ಹೇಳ್ತಾ ಇದ್ದಾರೆ ಅಂದರೆ ಯಾವಾಗಲೂ ಅವರು ಕಿವಿ ಕೊಡ್ತಾರೆ, ಯಾರನ್ನೂ ನೆಗ್ಲೆಕ್ಟ್ ಮಾಡಲ್ಲ. ಅವ್ರವ್ರ ಎನಿಮಿನೇ ಆಗಿರ್ಬೋದು, ಬಟ್ ಅವ್ರು ಬಂದು ಏನೋ ಶೇರ್ ಮಾಡ್ಕೊತಾ ಇದ್ದಾರೆ, ಏನೋ ಕಷ್ಟ ಹೇಳ್ಕೊತಾ ಇದ್ದಾರೆ ಅಂದರೆ ಅವ್ರು ಯಾವುದೇ ಕಾರಣಕ್ಕೂ ಅದನ್ನ ನೆಗ್ಲೆಕ್ಟ್ ಮಾಡಲ್ಲ. ಅವ್ರು ಕೇಳಿಸ್ಕೋತಾರೆ, ಅವರಿಂದ ಏನಾದರೂ ಸಹಾಯ ಆದರೆ ಟ್ರೈ ಮಾಡ್ತಾರೆ, ಮೋಟಿವೇಟ್ ಮಾಡ್ತಾರೆ. ಅಂದರೆ ಅವರು ಲೈಕ್ ಇನ್ನೊಬ್ರು ಬಂದು ಏನು ಹೇಳ್ತಾ ಇದ್ದಾರೆ ಅದನ್ನ ಅವ್ರು ಕಂಪ್ಲೀಟಾಗಿ ಎಮೋಷ್ನಲಿ ಆಕ್ಸೆಪ್ಟ್, ಲೈಕ್ ಎಮೋಷ್ನಲಿ ಕನೆಕ್ಟ್ ಆಗಿಬಿಡ್ತಾರೆ. ಲೈಕ್ ಅ ಹೀಲರ್. ಐ ಫೀಲ್ ಲೈಕ್ ಈ ಪರ್ಸನ್ ಜೊತೆ ತುಂಬಾ ಜನ ಅವ್ರ ಕಷ್ಟ ಬಂದು ಹೇಳ್ಕೊಳ್ಳೋದಾದರೂ ಆಗಲಿ, ಪ್ರಾಬಬ್ಲಿ ನೀವು ನಿಮ್ಮ ಕಷ್ಟನ ನಿಮ್ಮ ಜೊತೆ ಈ ಪರ್ಸನ್ ಜೊತೆ ಹೇಳ್ಕೊಳ್ಳೋ ಟೈಮಲ್ಲಿ ಇವ್ರ ಜೊತೆ ನೀವು ಡೀಪಾಗಿ ಕನೆಕ್ಟ್ ಆಗ್ತೀರಾ ಅಂತ ಫೀಲ್ ಆಗ್ತಾ ಇದೆ. ಎಲ್ಲೋ ಒಂದು ಕಡೆ ಇವ್ರು ನಿಮ್ಮ ಒಂದು ಗೋ ಟು ಪರ್ಸನ್ ಆಗಿರ್ತಾರೆ. ಅಂದರೆ ಕಷ್ಟದಲ್ಲಿ ಶೇರ್ ಮಾಡುವಂಥ ಒಂದು ವ್ಯಕ್ತಿ. ಕಂಪ್ಲೀಟಾಗಿ ಇವ್ರನ್ನ ನೀವು ನಂಬಿಡ್ತೀರ. ಲೈಕ್ ನಂಬಿಕೆ ಅರ್ಹರಾದ ಒಂದು ಪರ್ಸನ್ ಅಂತಲೇ ನೋಡ್ಬೋದು. ಸೊ ಇವ್ರನ್ನ ನೀವು ಎಲ್ಲ ರೀತಿಲೂ ನಂಬ್ತೀರ. ಲೈಕ್ ಜೀವನದಲ್ಲಿ ಏನೋ ಒಂಥರ ಕಷ್ಟ ಬೇಜಾರು ಏನಾರು ಆದಾಗ ಫಸ್ಟ್ ಪರ್ಸನ್ ನಿಮಗೆ ನೆನಪಾಗೋದೇ ಇವರು. ಇಂಥ ಒಂದು ಪರ್ಸನ್ ನಿಮ್ಮದು ಸೋಲ್ಮೇಟ್ ಆಗಿರ್ತಾರೆ. ನಿಮ್ಮ ಸೋಲ್ಮೇಟ್ ಜರ್ನಿ ಇಷ್ಟು ಚೆನ್ನಾಗಿರುತ್ತೆ ಅಂತ ನಾನು ಹೇಳ್ಬೋದು. ಯಾವಾಗಲೂ ಕಷ್ಟ ಅಂತ ಬಂದರೆ ಮುಂದೆ ಹೋಗಿ ನಿಲ್ತಾರೆ. ಅವ್ರಿಗೆ ಕಷ್ಟ ಆಗುತ್ತೋ ಅದನ್ನ ಅವ್ರು ಅಡ್ಜಸ್ಟ್ ಮಾಡ್ಕೊತಾರೆ, ಬಟ್ ಹೋಗ್ಬಿಟ್ಟು ನಿಲ್ತಾರೆ. ಸಹಾಯ ಲೈಕ್ ಅವ್ರು ಮುಂಚೆನೇ ಹೇಳ್ದಾಗೆ ಎಲ್ಲೋ ಚೂಸ್ ಮಾಡಿದ್ದಾರೆ. ಫ್ರೆಂಡ್ಶಿಪ್ ಮ್ಯಾಟರ್ಸ್ ಫಾರ್ ದೆಮ್. ಐ ಫೀಲ್ ಅವ್ರಿಗೆ ಫ್ರೆಂಡ್ಸ್ಗೆ ಕಷ್ಟ ಬಂತು ಅಂದರೆ ಮುಂಚೆನೇ ಹೋಗಿ ನಿಂತು ಬಿಡುವಂಥ ಒಂದು ಕ್ಯಾರೆಕ್ಟರ್ ಆಗಿರುತ್ತೆ ಇವ್ರದ್ದು. ಪ್ರಾಬಬ್ಲಿ ಫ್ರೆಂಡ್ಸಿಗೆ ಕಷ್ಟ ಆದರೆ ಅವರಿಗೇ ಕಷ್ಟ ಆಯಿತು ಅಂತ ಒಂದು ಪರ್ಸ್ನಾಲಿಟಿ ಆಗಿರ್ತಾರೆ. ಆ್ಯಂಡ್
ಯಾವಾಗಲೂ ಒಬ್ಬರು ಎಮೋಷ್ನಲಿ ಲೋ ಫೀಲ್ ಆಗಿರ್ತಾರೆ ಅಂದರೆ ಎಲ್ಲ ರೀತಿಯಾಗೂ ಟ್ರೈ ಮಾಡ್ತಾರೆ ಅವ್ರನ್ನ ಎಮೋಷ್ನಲಿ ಸ್ಟ್ರಾಂಗ್ ಫೀಲ್ ಮಾಡೋದಕ್ಕಾದರೂ ಆಗಿರ್ಬೋದು, ಅವ್ರ ಜೊತೆ ಪಕ್ಕದಲ್ಲಿ ನಿಂತು ಸಮಾಧಾನ ಮಾಡೋದಕ್ಕಾಗಿರ್ಬೋದು, ಹೋಗಿ ನಿಂತು ಬಿಡ್ತಾರೆ. ಅಂದರೆ ಇವ್ರಿಗೆ ಅಷ್ಟು ಇಷ್ಟ, ಇವರಿಗೆ ಕನೆಕ್ಷನ್ನ ಸೇವ್ ಮಾಡ್ಕೋಬೇಕು, ಒಂದು ಫ್ರೆಂಡ್ಶಿಪ್ನ ಉಳಿಸ್ಕೋಬೇಕು ಅಂತ ತುಂಬಾ ಯಾವಾಗಲೂ ಟ್ರೈ ಮಾಡ್ತಾರೆ. ಅಂದರೆ ಅವರಿಂದ ಅವ್ರಿಗೆ ಇನ್ನೊಬ್ಬರಿಗೆ ಹರ್ಟ್ ಮಾಡೋದು ಅವರಿಗೆ ಒಂದು ಚೂರು ಇಷ್ಟ ಇಲ್ಲ. ಇಂಥ ಒಂದು ಪರ್ಸನ್ ಆಗಿರುತ್ತೆ ನಿಮ್ಮ ಸೋಲ್ಮೇಟ್. ಆ್ಯಂಡ್ ಐ ಫೀಲ್ ಲೈಕ್ ಹೀಗೇ ನೀವು ಕನೆಕ್ಟ್ ಆಗ್ತೀರಾ. ಇಟ್ಸ್ ಲೈಕ್ ಏನು ಮುಂಚೆನೇ ಹೇಳ್ದಂಗೆ ನಿಮ್ಮ ಕಷ್ಟನ ಹೇಳ್ಕೊಳ್ಳೋಕ್ಕೆ ಯಾರಾದರೂ ಬೇಕು. ಇಂಥ ಒಂದು ಸಿಚುವೇಷನಲ್ಲಿ ನೀವಿರ್ತೀರಾ. ಆ್ಯಂಡ್ ಅಂಥ ಒಂದು ಸಿಚುವೇಷನಲ್ಲಿ ನೀವು ಎಕ್ಸ್ಪ್ಲೇನ್ ಮಾಡಿ ನಿಮ್ಗೆ ಏನು ಅನಿಸ್ತಾ ಇದೆ ಅದನ್ನೆಲ್ಲ ಮನಸ್ಸಿಂದ ಹೊರಗಡೆ ತೆಗೆಯೋದಕ್ಕೋಸ್ಕರ ಈ ಪರ್ಸನ್ ನೀವು ಮೀಟ್ ಆಗ್ಬೋದು. ಪ್ರಾಬಬ್ಲಿ ತುಂಬ ಜನ ನೀವು ಇವ್ರ ಜೊತೆ ಸೆಷನ್ ಇಟ್ಕೋಬೋದು, ಜಸ್ಟ್ ಮಾತಾಡೋಕ್ಕೆ, ಜಸ್ಟ್ ಕಷ್ಟಗಳನ್ನ ಹೇಳ್ಕೊಳ್ಳೋಕ್ಕೆ. ಅಂಥ ಒಂದು ಟೈಮಲ್ಲಿ ಇವ್ರನ್ನ ನೀವು ಮೀಟ್ ಆಗ್ಬೋದು. ಸೊ ಇದಾಗಿರುತ್ತೆ ನಿಮ್ಮ ಇವರ ಕನೆಕ್ಷನ್ ಅಂತ ಫೀಲ್ ಆಗ್ತಾಯಿದೆ. ಬಟ್ ಐ ಫೀಲ್ ಲೈಕ್ ಅವ್ರು ನಿಮ್ಮ ಜೊತೆ ಕನೆಕ್ಟ್ ಆದಾಗ ನಿಮ್ಮ ಲೈಫ್ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ, ನಿಮ್ಮ ಲೈಫ್ ಸ್ಟೈಲ್ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ. ಬಿಕಾಸ್ ಅವರು ಪ್ರಾಬಬ್ಲಿ ಇಷ್ಟು ದಿನ ಯಾರ್ಯಾರನ್ನ ಮೀಟ್ ಆಗಿರ್ತಾರೆ ಅವರು ಜಸ್ಟ್ ಲೈಕ್ ಅವ್ರಿಗೊಂದು ಸಪೋರ್ಟಿವ್ ಆಗಿ ನಿಲ್ಲೋದಕ್ಕೆ ಹೋಗ್ತಾಯಿದ್ರು, ಹೆಲ್ಪ್ ಮಾಡೋದಕ್ಕೆ ಹೋಗ್ತಾಯಿದ್ರು. ಬಟ್ ನಿಮ್ಮಲ್ಲಿ ಏನೋ ಒಂಥರ ಡಿಫ್ರೆಂಟ್ ಲೈಫ್ ಸ್ಟೈಲ್, ಡಿಫ್ರೆಂಟ್ ಕ್ಯಾರೆಕ್ಟರ್, ಡಿಫ್ರೆಂಟ್ ಥಿಂಗ್ಸ್ನ ಅವರು ನೋಡ್ತಾರೆ, ಅದಕ್ಕೆ ಅಟ್ರ್ಯಾಕ್ಟ್ ಆಗ್ತಾರೆ ಅಂತ ಫೀಲ್ ಆಗ್ತಾಯಿದೆ. ಸೊ ನೋಡೋಣ 5 ಫ್ಲವರ್ಸ್ ನಮಗಿಲ್ಲಿ ಏನು ಹೇಳ್ತಾ ಇದೆ ಅಂತ. ಓಕೆ, ಸೊ ದೇರ್ ಈಸ್ ಕಾಫಿ. ವೇರ್ ಡು ಯು ಫೈಂಡ್ ಯೋರ್ ಎನರ್ಜಿ? ಸೊ ಒಬ್ಬೊಬ್ಬರಿಗೆ ಕಾಫಿ ಕಂಫರ್ಟೇಬಲ್ ಪ್ಲೇಸ್. ಓಕೆ, ವಾವ್, ಎಷ್ಟು ಕನೆಕ್ಟ್ ಆಗ್ತಾಯಿದೆ ಅಂತಂದರೆ, ಓಕೆ, ಒಬ್ಬೊಬ್ಬರಿಗೆ ಅವ್ರ ಡಾಗ್ ಇದ್ದರೆ ಅವರಿಗೆ ಕಂಫರ್ಟೇಬಲ್, ಅವ್ರ ಪಪ್ಪ ಇದ್ದರೆ ಕಂಫರ್ಟೇಬಲ್, ಅವ್ರ ಮಮ್ಮ ಇದ್ದರೆ ಕಂಫರ್ಟೇಬಲ್, ಒಬ್ಬೊಬ್ಬರಿಗೆ ನೇಚರ್ ಮಧ್ಯೆ ಇದ್ದರೆ ಕಂಫರ್ಟೇಬಲ್. ಸೊ ಐ ಫೀಲ್ ಲೈಕ್ ಈ ಪರ್ಸನ್ ಒಂದು ಕಂಫರ್ಟ್ ಎನರ್ಜಿನ ಕೊಡ್ತಾರೆ ಸುತ್ತಮುತ್ತ ಇರೋರಿಗೆ, ಒಂದು ಪಾಸಿಟಿವ್ ಎನರ್ಜಿ ಕೊಡ್ತಾರೆ. ಲೈಕ್ ನಿಮಗೂ ಅದೇ ಎನರ್ಜಿ ಸಿಗುತ್ತೆ ಇವರಿಂದ ಅಂತ ಫೀಲ್ ಆಗ್ತದೆ. ಲೈಕ್ ಇವ್ರು ನಿಮ್ಮ ಕಂಫರ್ಟೇಬಲ್ ಪ್ಲೇಸ್ ಆಗಿರುತ್ತೆ. ನಿಮಗೇನು ಕಷ್ಟ ಇದ್ರೂ ಲೈಕ್ ಏನಾದರೂ ಶೇರ್ ಮಾಡ್ಕೋಬೇಕಾ, ಹೋಗಿ ಶೇರ್ ಮಾಡ್ಕೊಬಿಡ್ತೀರಾ, ಕಂಫರ್ಟೇಬಲ್ ಫೀಲ್ ಆಗ್ತೀರಾ. ಜೀವನದಲ್ಲಿ ಏನೋ ಒಂದು ಕಷ್ಟ ಫೀಲ್ ಆಗ್ತಾಯಿದೆಯಾ, ಅವ್ರ ಜೊತೆ ಹೋಗ್ಬಿಟ್ಟು ಕೂತ್ರು ದಟ್ ಈಸ್ ಎನಫ್, ಅವ್ರ ಜೊತೆ ಸ್ವಲ್ಪ ಮಾತಾಡಿದ್ರೂ ದಟ್ ಈಸ್ ಎನಫ್. ಅವ್ರು ನಿಮ್ಮ ಕಂಫರ್ಟ್ ಪ್ಲೇಸ್ ಆಗಿರ್ತಾರೆ. ಆ್ಯಂಡ್ ಮೋರೋವರ್ ಈ ಪರ್ಸನ್ಗೆ ಲೈಕ್ ತುಂಬ ಜನ ಫ್ರೆಂಡ್ಸ್ ಇರ್ತಾರೆ ಪ್ರಾಬಬ್ಲಿ. ತುಂಬ ಜನಗೆ ಈ ಪರ್ಸನ್ ಎನರ್ಜಿ ಇಷ್ಟ ಆಗುತ್ತೆ, ಅವ್ರ ವೈಬ್ ಇಷ್ಟ ಆಗುತ್ತೆ. ಜಸ್ಟ್ ಪಾರ್ಟಿಂಗ್ ಆ ಥರ ಅಂತ ಅಲ್ಲ, ಬಟ್ ಇವ್ರ ಜೊತೆ ಇದ್ದರೆ ಏನೋ ಒಂದು ಕಾಮ್ ಫೀಲ್ ಆಗುತ್ತೆ, ಕಾಮ್ ಆ್ಯಂಡ್ ಕಂಪೋಸ್ಡ್. ಪ್ರಾಬಬ್ಲಿ ಈ ಪರ್ಸನ್ ಯೋಗ, ಮೆಡಿಟೇಷನ್, ಸ್ಪಿರಿಚುವಲ್ ಥಿಂಗ್ಸಲ್ಲಿ ತುಂಬಾ ಇನ್ವಾಲ್ವ್ ಆಗಿದ್ದಾರೆ ಅಂತ ಫೀಲ್ ಆಗ್ತಾ ಇದೆ. ಸೊ ಇಂಥ ಒಂದು ಪರ್ಸ್ನಾಲಿಟಿ ಆಗಿರುತ್ತೆ ಈ ಪರ್ಸನ್ದು. ಸೊ ಫಸ್ಟಿಗೆ ಅವ್ರು ನಿಮ್ಮನ್ನ ಕನೆಕ್ಟ್ ಆಗೋದಕ್ಕೂ ಮುಂಚೆ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ, ಆ್ಯಂಡ್ ಕನೆಕ್ಟ್ ಆದಮೇಲೆ ಏನು ಯೋಚನೆ ಮಾಡ್ತಾರೆ ನೋಡೋಣ ಏನು ಮೆಸೇಜ್ ಬರುತ್ತೆ ನಿಮಗೆ ಅಂತ. ಸೊ ಫಸ್ಟಿಗೆ ಕನೆಕ್ಟ್ ಆಗೋದಕ್ಕೂ ಮುಂಚೆ ಏನು ಫೀಲ್ ಮಾಡ್ತಾರೆ, ಆ್ಯಂಡ್ ಕನೆಕ್ಟ್ ಆದಮೇಲೆ ಏನು ಫೀಲ್ ಮಾಡ್ತಾರೆ. ಸೊ ಫಸ್ಟ್ ಇದನ್ನ ನೋಡೋಣ. Just a minute. Okay, there is Page of Wands. ಓಕೆ, ಸೊ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಅವ್ರಿಗೆ ನಿಮ್ಮ ಬಗ್ಗೆ ಇನ್ನೂ ಲೈಕ್ ಡೀಪಾಗಿ ಗೊತ್ತಾಗೋದಕ್ಕೂ ಮುಂಚೆ ಪ್ರಾಬಬ್ಲಿ ಅವ್ರು ನಿಮ್ಮನ್ನ ಒಂದು ಫ್ರೆಂಡ್ ರೀತಿ ಟ್ರೀಟ್ ಮಾಡ್ಬೋದು, ಆರ್ ಮೋರ್ ಲೈಕ್ ಆ ಒಂದು ಎಕ್ಸೈಟ್ಮೆಂಟ್ ಇರುತ್ತೆ. ಬಟ್ ತುಂಬ ಡೀಪಾಗಿ ಅವ್ರು ನಿಮ್ಮ ಬಗ್ಗೆ ಜಾಸ್ತಿ ಥಿಂಕ್ ಮಾಡಲ್ಲ ಅಂತ ನೋಡ್ತಾ ಇದ್ದೀನಿ. ಇಟ್ಸ್ ಲೈಕ್ ಎಕ್ಸೈಟ್ಮೆಂಟ್ ಇರುತ್ತೆ ನಿಮ್ಮ ಬಗ್ಗೆ ತಿಳ್ಕೊಳ್ಳೋಕ್ಕೆ, ಕ್ಯೂರಿಯಾಸಿಟಿ ಇರುತ್ತೆ ನಿಮ್ಮ ಬಗ್ಗೆ ತಿಳ್ಕೊಳ್ಳೋಕ್ಕೆ. ಬಿಕಾಸ್ ಪೇಜ್ ಆಫ್ ವಾಂಡ್ಸ್ ಅಂದರೆ ಪ್ರಾಬ್ಲಿ ನಿಮ್ಮ ಬಗ್ಗೆ ಏನೂ ಅಷ್ಟು ಗೊತ್ತಿರಲ್ಲ, ಲೈಕ್ ಇನ್ನೂ ಫ್ರೆಶ್ ಆಗಿ ಎಲ್ಲನೂ ತಿಳ್ಕೋಬೇಕು, ಎಲ್ಲ ಅರ್ಥ ಮಾಡ್ಕೋಬೇಕು. ಸೊ ಈ ಥರ ಒಂದು ಥಾಟಲ್ಲಿರ್ತಾರೆ. ಲೈಕ್ ಫಸ್ಟಿಗೆ ಅವರು ಕಂಪ್ಲೀಟಾಗಿ ಏನಾಯಿತು ಲೈಕ್ ಕಂಪ್ಲೀಟಾಗಿ ಡೀಪಾಗಿ ನಿಮ್ಮ ಜೊತೆ ಕಮ್ಯುನಿಕೇಷನ್ ಮಾಡೋದಿಲ್ಲ.
ಸೊ ಫಸ್ಟಿಗೆ ನಿಮ್ಮನ್ನ ನೋಡಿದಾಗ ಇಂಥ ಒಂದು ಥಾಟ್ ಬರುತ್ತೆ, ಲೈಕ್ ನೀವು ಇನ್ನೂ ಒಂದು ಯೂತಲ್ಲಿದ್ದೀರಾ, ಆರ್ ಇಟ್ಸ್ ಮೋರ್ ಲೈಕ್ ಯು ಆರ್ ನಾಟ್, ನೀವು ತುಂಬಾ ಲೈಕ್ ಮೆಚ್ಯೂರ್ಡಾಗಿ ಥಿಂಕ್ ಮಾಡಲ್ಲ ಅನ್ನೋದನ್ನ ನೋಡ್ತಾರೆ ಅವರು. ಆ್ಯಂಡ್ ಕಮ್ಯುನಿಕೇಷನ್ ಚೆನ್ನಾಗಿರುತ್ತೆ, ಒಂದು ಆ್ಯಂಬಿಷನ್ ಇದೆ ಅನ್ನೋದನ್ನ ನೋಡ್ತಾರೆ. ಬಿಕಾಸ್ ಪೇಜ್ ಆಫ್ ವಾನ್ಸ್ ಇಸ್ ಸಮ್ ಒನ್, ಅವ್ರಿಗೊಂದು ಆ್ಯಂಬಿಷನ್ ಇರುತ್ತೆ ಲೈಫಲ್ಲಿ. ಸೊ ಒಂದು ಫ್ರೆಂಡಾಗಿ ನೋಡ್ತಾರೆ. ಆ್ಯಂಡ್ ಕ್ಯೂರಿಯಾಸಿಟಿ ಇರುತ್ತೆ, ಆಬ್ವಿಯಸ್ಲಿ ನಿಮ್ಮ ಬಗ್ಗೆ ತಿಳ್ಕೊಳ್ಳೋಕ್ಕೆ ತುಂಬಾ ಕ್ಯೂರಿಯಾಸಿಟಿ ಇರುತ್ತೆ. ಆ್ಯಂಡ್ ಪ್ರಾಬಬ್ಲಿ ನಿಮ್ಮಿಬ್ಬರ ಮಧ್ಯೆ ತುಂಬಾ ಕ್ವೆಶನ್ಸ್ ಬರುತ್ತೆ. ಎವ್ರಿಥಿಂಗ್ ಏನೇನಾಗುತ್ತೆ ನಿಮ್ಮಿಬ್ಬರ ಮಧ್ಯೆ ಅದೊಂಥರ ಫ್ರೆಶ್ ಫೀಲಿಂಗ್ ಕೊಡ್ತಾ ಇರುತ್ತೆ. ಸೊ ಒಂದು ಆ್ಯಂಬಿಷನ್ ಇದೆ ನಿಮಗೆ, ನಿಮಗೊಂದು ಆ್ಯಂಬಿಷನ್ ಇದೆ ಅನ್ನೋ ಒಂದು ಥಾಟ್ ಅವ್ರಿಗೆ ಬಂದುಬಿಡುತ್ತೆ ಅನಿಸ್ತಾ ಇದೆ. ಆ್ಯಂಡ್ ಮುಂಚೆ ಈ 4 ಆಫ್ ವಾನ್ಸ್, ಈ ಪೇಜ್ ಆಫ್ ವಾನ್ಸ್ ಎಷ್ಟು ಕನೆಕ್ಟ್ ಆಗ್ತಾ ಇದೆ ಅಂತ ಅಂದರೆ, ಒಂದು ಎಕ್ಸೈಟ್ಮೆಂಟ್, ನಿಮ್ಮಲ್ಲಿ ಒಂದು ಎಕ್ಸೈಟ್ಮೆಂಟ್ ಇದೆ ಅನ್ನೋದನ್ನ ನಿಮ್ಮನ್ನ ನೋಡಿದ ಕೂಡಲೇ ಗೊತ್ತಾಗ್ಬಿಡುತ್ತೆ ಅವ್ರಿಗೆ. ಲೈಕ್ ಯು ಆರ್ ಅ ಕೈಂಡ್ ಆಫ್ ಪರ್ಸನ್, ನೀವು ಹೇಗೆ ಅಂತ ಅಂದರೆ ಆ ಪ್ರೆಸೆಂಟ್ ಮೂಮೆಂಟ್ ಬಗ್ಗೆ ನೀವು ಯೋಚನೆ ಮಾಡ್ತೀರಾ, ಬಿಟ್ಟರೆ ಹಳೇದು ಮುಂದೆ ಏನಾಗುತ್ತೆ ಇದ್ರ ಬಗ್ಗೆ ನೀವು ಜಾಸ್ತಿ ಥಿಂಕ್ ಮಾಡಲ್ಲ ಪ್ರಾಬಬ್ಲಿ. ಇವಾಗ ಒಂದು ಫಂಕ್ಷನಲ್ಲಿದ್ದೀರಾ, ಒಂದು ಪಾರ್ಟಿಲಿದ್ದೀರಾ ಅಂತ ಅಂದರೆ ಅಲ್ಲಿ ವೈಬ್ ಮಾಡೋಕ್ಕೆ ಟ್ರೈ ಮಾಡ್ತೀರಾ ನೀವು, ಓಕೆನಾ. ಅಲ್ಲಿಗೆ ಆ ಒಂದು ಸಿಚುವೇಶನ್ಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಕ್ಕೆ ಟ್ರೈ ಮಾಡ್ತೀರಾ ನೀವು, ಬಿಟ್ಟರೆ ಲೈಕ್ ಅವ್ರು ಹಿಂಗೆ ಮಾಡಿದ್ರು, ಅಲ್ಲಿ ಮೀಟ್ ಆದೋ ಅಲ್ಲಿಗೆ ಬಂದವ್ರು ನಿಮಗೆ ಆಗ್ದಿಲ್ಲದೆ ಇರೋರು ಯಾರು ಬಂದಿದ್ರೆ, ಓ ಇವಳು ಹಂಗೆ ಮಾಡಿದ್ಲು ಮುಂಚೆ, ಇವಳು ಜನ ಮಾತಾಡಿಸ್ಬಾರ್ದು, ಆ ಥರ ಒಂದು ಪರ್ಸ್ನಾಲಿಟಿನೇ ಅಲ್ಲ ನಿಮ್ಮದು. ಸೊ ನೀವು ಹೆಂಗೆ ಅಂತಂದರೆ ಆ ಮೂಮೆಂಟಿಗೆ ಅಲ್ಲೆಷ್ಟು ಸೋಷಲೈಸ್ ಆಗಬೇಕು, ಅಲ್ಲೆಷ್ಟು ಎಂಜಾಯ್ ಮಾಡಬೇಕು ಅದನ್ನ ನೀವು ಮಾಡ್ತೀರಾ. ಸೊ ಈ ಪರ್ಸನ್ ನಿಮ್ಮನ್ನ ಹಂಗೆ ನೋಡ್ತಾರೆ, ಲೈಕ್ ನೀವು ಯಾವುದೇ ಒಂದು ಸಿಚುವೇಶನ್ನು ಅಷ್ಟು ಡೀಪಾಗಿ ತಗೊಳ್ಳಲ್ಲ ಅಂತ ಅನ್ನೋದನ್ನ ಅಬ್ಸರ್ವ್ ಮಾಡ್ತಾರೆ ಅವ್ರು ನಿಮ್ಮ ಬಗ್ಗೆ. ಆ ಥರ ಒಂದು ಥಾಟಲ್ಲಿ ಇಟ್ಕೊತಾರೆ. ಇವಾಗ ನಿಮ್ಮ ಜೊತೆ ಯಾರು ತುಂಬ ಚೆನ್ನಾಗಿ ಮಾತಾಡ್ತಾರೆ ಇವತ್ತು, ಅವನ್ನ ನೀವು ನೆಕ್ಸ್ಟ್ ಡೇ ಬೆಸ್ಟ್ ಫ್ರೆಂಡ್ ಮಾಡ್ಕೋಬೇಕು ಅಂತ ಇಲ್ಲ, ಅದನ್ನು ಅಲ್ಲಿಗೆ ಬಿಟ್ಬಿಡ್ತೀರಾ. ಬಟ್ ಅವರಿಗೊಂದು ಬೆಸ್ಟ್ ಫೀಲ್ ಕೊಡ್ತೀರಾ. ಇಟ್ಸ್ ಲೈಕ್ ದ್ಯಾಟ್. ನೀವು ಇರೋ ಪ್ಲೇಸಲ್ಲಿ ಎಂಜಾಯ್ ಮಾಡೋಕ್ಕೆ ಟ್ರೈ ಮಾಡ್ತೀರಾ, ಇರೋ ಜಾಗದಲ್ಲಿ ಖುಷಿಯಾಗಿರೋಕ್ಕೆ ಟ್ರೈ ಮಾಡ್ತೀರಾ, ಇರೋ ಪೀಪಲ್ ಜೊತೆ ನೀವು ತುಂಬ ಚೆನ್ನಾಗಿ ಬೆರೆಯೋದಕ್ಕೆ ಟ್ರೈ ಮಾಡ್ತೀರಾ. ಸೊ ಈ ಒಂದು ನಿಮ್ಮ ಕ್ಯಾರೆಕ್ಟರ್ನ ಅವರು ತುಂಬ ಡೀಪಾಗಿ ಅಬ್ಸರ್ವ್ ಮಾಡ್ತಾರೆ. ಸೊ ಅದು ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ. ಬಿಕಾಸ್ ನೀವು ಎಲ್ಲೂ ಬಿಟ್ಕೊಡಲ್ಲ, ನೀವು ಎಮೋಷನಲಿ ಹೆಂಗೆ ಫೀಲ್ ಮಾಡ್ತಾಯಿದ್ದೀರಾ, ನಿಮ್ಮ ಪಾಸ್ಟ್ ಏನು, ಎಲ್ಲೂ ನಿಮ್ಮ ಸೀಕ್ರೆಟ್ಸ್ನ ರಿವೀಲ್ ಮಾಡಲ್ಲ. ಆ್ಯಂಡ್ ಫಸ್ಟ್ ಆಫ್ ಆಲ್ ನಿಮಗೆ ಬೇಕಾಗೂ ಇಲ್ಲ, ಲೈಕ್ ನೀವು ಅದ್ರ ಬಗ್ಗೆ ಥಿಂಕು ಮಾಡಲ್ಲ. ಇಲ್ಲೆಲ್ಲೋ ಒಂದು ಕಡೆ ಖುಷಿಯಾಗಿ ತಿಂತಾಯಿದ್ದೀರಾ, ಆರಾಮಾಗಿ ತಿಂತೀರಾ, ಬಿಟ್ಟರೆ ಏನೋ ಒಂದು ಆಗಿ ಹೋಗಿದ್ದನ್ನು ತಲೆಯಲ್ಲಿ ಇಟ್ಕೊಂಡು ತಿನ್ನೋದು ಎಲ್ಲ ಮಾಡಲ್ಲ. ಆ್ಯಂಡ್ ಈ ಪರ್ಸನ್ ನಿಮ್ಮನ್ನ ಈ ಥರ ನೋಡ್ತಾರೆ, ಕಂಪ್ಲೀಟ್ಲಿ ಜಾಲಿ ಪರ್ಸನ್, ಕಂಪ್ಲೀಟ್ಲಿ ಲಿವ್ ಇನ್ ದ ಮೂಮೆಂಟ್ ಪರ್ಸನ್, ಫ್ರೆಂಡ್ಲಿ ಪರ್ಸನ್, ವೆರಿ ಫುಲ್ ಆಫ್ ಎಕ್ಸೈಟ್ಮೆಂಟ್ ಪರ್ಸನ್ ಅಂತ ಅನ್ಸುತ್ತೆ. ಬಿಕಾಸ್ ನಾನು ವಿತ್ 4 ಆಫ್ ವಾನ್ಸು ಇಲ್ಲಿ ನಾನು ಏನು ನೋಡ್ತಾ ಇದ್ದೀನಿ ಅಂದರೆ, ನಿಮ್ಮ ಲೈಫಲ್ಲಿ ಏನೇ ಕಷ್ಟ ಬಂದು ಬಾಗಿಲು ತಟ್ಟು ಹೋಗಿರ್ಬೋದು, ಬಟ್ ನೀವು ಅದ್ರ ಬಗ್ಗೆ ಯೋಚನೆ ಮಾಡಲ್ಲ. ನೀವಿರೋದ್ರಲ್ಲಿ ಖುಷಿಯಾಗಿರ್ತೀರ, ಇರೋದ್ರಲ್ಲಿ ಫುಲ್ಫಿಲ್ಮೆಂಟ್, ಎಂಜಾಯ್ಮೆಂಟ್, ಹ್ಯಾಪಿನೆಸ್ ಎಲ್ಲದನ್ನೂ ತುಂಬಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀರ. ಅಂಥ ಒಂದು ಎನರ್ಜಿ ಆಗಿದೆ ನಿಮ್ಮದು. ವೆರಿ ಅಮೇಝಿಂಗ್ ಅಂತ ಹೇಳ್ಬೋದು. ನಿಮ್ಮ ಎನರ್ಜಿ ವೆರಿ ಮಚ್ ಲೈಕ್ ಡಿಫ್ರೆಂಟ್ ಆಗಿದ್ರೂ ಇಟ್ಸ್ ಲೈಕ್ ಒಂದು ಪಾಸಿಟಿವ್ ಎನರ್ಜಿನ ಅಟ್ರ್ಯಾಕ್ಟ್ ಮಾಡ್ತಾ ಇದೆ ಅಂತ ನೋಡ್ತಾ ಇದ್ದೀನಿ. ಸೊ ನಿಮ್ಮನ್ನ ನೋಡಿದ್ಮೇಲೆ ಲೈಕ್ ಮಿಂಗಲ್ ಆದಮೇಲೆ ನಿಮ್ಮ ಬಗ್ಗೆ ಏನು ಅಟ್ರ್ಯಾಕ್ಟ್ ಮಾಡ್ತಾ, ವೋ ಸನ್ ಅಮೇಝಿಂಗ್. ಸೊ ಎಲ್ಲೋ ಒಂದು ಕಡೆ ಐ ಫೀಲ್ ನಿಮ್ಮ ವಿತ್ ದ ಪೇಜ್ ಆಫ್ ವಾನ್ಸ್ ಇನ್ ದ ಸನ್ ನಿಮ್ಮಲ್ಲಿ ಒಂದು ಚೈಲ್ಡ್ ಬಿಹೇವಿಯರ್ ಇದೆ. ಇಟ್ಸ್ ಲೈಕ್ ಈವನ್ ದೋ ನಿಮಗೆ ಎಷ್ಟೇ ಏಜ್ ಆಗಿರ್ಬೋದು, ನೀವು ಚೈಲ್ಡಿಶ್ ಆಗಿರೋದಕ್ಕೆ ಟ್ರೈ ಮಾಡ್ತೀರಾ. ಇಟ್ಸ್ ಮೀನ್ಸ್ ಸಣ್ಣ ಮಕ್ಕಳಾಗಿರೋದಕ್ಕೆ ಟ್ರೈ ಮಾಡ್ತೀರಾ. ಏನನ್ನು ಲೈಫಲ್ಲಿ ತುಂಬ ಡೀಪಾಗಿ ತೊಗೊಳೋದು ಬೇಡ, ಲೈಕ್ ಎಲ್ಲದನ್ನೂ ಪಾಸಿಟಿವ್ ಆಗಿ ತೊಗೊಬೇಡೋಣ, ಈ ಥರ ಒಂದು ಥಾಟಲ್ಲಿ ಇರ್ತೀರ ನೀವು. ಲೈಕ್ ತುಂಬ ಜನ ಇರ್ತಾರೆ, ಫಾರ್ ಎನ್ ಎಕ್ಸಾಂಪಲ್ ನೆನ್ನೆ ಏನೋ ಒಂದು ಫೇಲ್ಯೂರ್ ಆಯಿತು ಅಂದರೆ ಇವತ್ತು ಅವ್ರು ಎದ್ದೇಳೋದೇ ಲೇಟು, ಊಟ ಮಾಡಲ್ಲ, ತಿಂಡಿ ಮಾಡಲ್ಲ, ಏನು ಯೋಚನೆ ಮಾಡಲ್ಲ, ಲೈಕ್ ಯಾರ ಜೊತೆ ಮಾತಾಡಲ್ಲ. ನೀವು ಆ ಥರ ಅಲ್ಲ, ಲೈಕ್ ಆಗೋಯ್ತು, ನೆಕ್ಸ್ಟ್ ಡೇ ಈಸ್ ಅ ನ್ಯೂ ಡೇ, ನ್ಯೂ ಬಿಗಿನಿಂಗ್, ನ್ಯೂ ಲೈಫ್, ನ್ಯೂ ಚಾಪ್ಟರ್, ಈ ಥರ ಒಂದು ಸ್ಟಾರ್ಟ್ ಮಾಡುವಂಥ ವ್ಯಕ್ತಿ ನೀವು. ಸೊ ನಿಮ್ಮ ಜೊತೆ ಕನೆಕ್ಟ್ ಆದಮೇಲೆ ಇವರು ತುಂಬಾ ಅರ್ಥ ಮಾಡ್ಕೊಂಡು ನಿಮ್ಮಲ್ಲಿರೋ ಪಾಸಿಟಿವ್ ಎನರ್ಜಿಗೆ ತುಂಬಾ ಅವ್ರು ಅಟ್ರ್ಯಾಕ್ಟ್ ಆಗ್ತಾರೆ. ಬಿಕಾಸ್ ಲೈಫಲ್ಲಿ ಎಲ್ಲ ಚೇಂಜಸ್ನು ವೆರಿ ಎಕ್ಸೈಟ್ಮೆಂಟಲ್ಲಿ ನೀವು ಆಕ್ಸೆಪ್ಟ್ ಮಾಡ್ಕೊತೀರ. ಸಿ ಪೇಜ್ ಆಫ್ ವಾನ್ಸ್ ವಿತ್ ಸನ್ ಎಷ್ಟು ಚೆನ್ನಾಗಿ ಮ್ಯಾಚ್ ಆಗ್ತಾ ಇದೆ ಇಲ್ಲಿ ಅಂದರೆ,
ತುಂಬಾ ಚೆನ್ನಾಗಿ ನೀವು ಲೈಫನ್ನು ಪಾಸಿಟಿವ್ ಆಗಿ ಆಕ್ಸೆಪ್ಟ್ ಮಾಡ್ಕೊತೀರ. ತುಂಬಾ ಚೆನ್ನಾಗಿ ನೀವು ಲೈಫಲ್ಲಿ ಎಲ್ಲ ಒಂದು ಸಿಚುವೇಶನ್ನು ಜಾಲಿ ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಎಕ್ಸೈಟ್ಮೆಂಟಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂಥ ಒಂದು ಬಿಹೇವಿಯರ್ ನಿಮ್ಮದು. ಸೊ ಎಲ್ಲೋ ಒಂದು ಕಡೆ ನಿಮ್ಮಲ್ಲಿರೋ ಈ ಒಂದು ಪಾಸಿಟಿವಿಟಿ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ. ನಿಮ್ಮಲ್ಲಿ ತುಂಬಾ ಒಂದು ಇನ್ಸ್ಪೈರಿಂಗ್ ಕ್ಯಾರೆಕ್ಟರ್ ಇದೆ ಅಂತ ಫೀಲ್ ಆಗ್ತಾಯಿದೆ. ನಾನು ಇನ್ನೊಂದು ಏನು ನೋಡ್ತಾ ಇದ್ದೀನಿ ಅಂದರೆ, ಈ ಪರ್ಸನ್ ಪ್ರಾಬಬ್ಲಿ ಅವ್ರ ಲೈಫಲ್ಲಿ ಎಲ್ಲದನ್ನೂ ಸೀರಿಯಸ್ ಆಗೇ ತೊಗೊತಾರೆ. ಪ್ರಾಬಬ್ಲಿ ಅವ್ರಿಗೆ ಎಲ್ಲ ಮೂಮೆಂಟಲ್ಲೂ ಎಂಜಾಯ್ ಮಾಡೋದು ಗೊತ್ತಿಲ್ಲ. ಮುಂಚೆನೇ ಹೇಳ್ದಂಗೆ ಅವರು ಇನ್ನೊಬ್ಬರು ಕಷ್ಟಕ್ಕಿರ್ತಾರೆ, ಬಟ್ ಅವರು ಒಂದು ಕಡೆ ಎಲ್ಲೋ ಒಂದು ಕಡೆ ಅವ್ರ ಲೈಫಲ್ಲಿ ಎಂಜಾಯ್ ಮಾಡಬೇಕು, ಅವ್ರ ಲೈಫಲ್ಲಿರೋ ಎಕ್ಸೈಟ್ಮೆಂಟ್ನ ಅವರು ಅನುಭವಿಸ್ಬೇಕು ಅನ್ನೋದನ್ನ ಪ್ರಾಬಬ್ಲಿ ಮರ್ತು ಬಿಟ್ಟಿರ್ತಾರೆ. ಬಟ್ ನಿಮ್ಮ ಜೊತೆ ಕನೆಕ್ಟ್ ಆದಮೇಲೆ ಎಲ್ಲೋ ಒಂದು ಕಡೆ ಅವ್ರಿಗೆ ಇನ್ಸ್ಪೈರ್ ಆಗುತ್ತೆ ನಿಮ್ಮ ಬಿಹೇವಿಯರ್, ನಿಮ್ಮ ಈ ಒಂದು ಎಕ್ಸೈಟ್ಮೆಂಟ್ ಬಿಹೇವಿಯರ್. ಬಿಕಾಸ್ ನಿಮ್ಮಲ್ಲಿ ಒಂದು ವಾರ್ಮ್ ಪರ್ಸನಾಲಿಟಿ ಇದೆ, ಒಂದು ಜಾಯ್, ಚಾಮ್, ಎಕ್ಸೈಟಿಂಗ್ ಪರ್ಸ್ನಾಲಿಟಿ ಇದೆ. ಸೊ ಈ ಒಂದು ಕ್ಯಾರೆಕ್ಟರ್ ನಿಮ್ಮದು ತುಂಬಾ ಇಷ್ಟ ಆಗುತ್ತೆ. ಆ್ಯಂಡ್ ಯು ಆರ್ ಫುಲ್ ಆಫ್ ಲೈಫ್. ಅಂದರೆ ಯಾವ ಒಂದು ವಿಷಯನೂ ತುಂಬಾ ಪಾಸಿಟಿವ್ ಆಗಿ ಆಕ್ಸೆಪ್ಟ್ ಮಾಡ್ತೀರಾ. ಸೊ ಎಲ್ಲೋ ಒಂದು ಕಡೆ ನಿಮ್ಮ ಈ ಒಂದು ಕ್ಯಾರೆಕ್ಟರ್, ಈ ಒಂದು ಪರ್ಸನಾಲಿಟಿ ತುಂಬಾ ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡ್ತೀರಾ ನೀವು. ನಿಮ್ಗೆ ಏನು ಫೀಲ್ ಆಗ್ತಾ ಇದನ್ನ ಡೈರೆಕ್ಟಾಗಿ ಹೇಳ್ತೀರಾ, ಅದನ್ನ ಬಿಟ್ಕೊಂಡು ತಲೆಯಲ್ಲಿ ಇಟ್ಕೊಂಡು ಅದನ್ನ ಯೋಚನೆ ಮಾಡುವಂಥ ಬಿಹೇವಿಯರ್ ಅಲ್ಲ. ನೀವು ಕಂಪ್ಲೀಟ್ಲಿ ಎಕ್ಸ್ಟ್ರೋವರ್ಟ್ ಕ್ಯಾರೆಕ್ಟರ್ ಅಂತ ಫೀಲ್ ಆಗ್ತಾಯಿದೆ. ಸೊ ಈ ಒಂದು ಎಕ್ಸ್ಟ್ರೋವರ್ಟ್ ಕ್ಯಾರೆಕ್ಟರ್ ನಿಮ್ಮದು ಅವರಿಗೆ ತುಂಬಾ ಇಷ್ಟ ಆಗುತ್ತೆ. ಸೊ ಆಫ್ಟರ್ ಗೆಟ್ಟಿಂಗ್ ಟು ನೋ ಯು, ಐ ಫೀಲ್ ಲೈಕ್ ನಿಮ್ಮಿಂದ ಅವ್ರು ಕಲ್ತ್ಕೊಳ್ಳೋದು ತುಂಬಾ ಇದೆ. ಮೋರ್ ಲೈಕ್ ಇನ್ಸ್ಪೈರ್ ಆಗ್ತಾರೆ ಅವರು ಅನ್ನೋದನ್ನ ನೋಡ್ತಾ ಇದ್ದೀನಿ. ಸೊ ನೋಡೋಣ ಇವಾಗ ನೆಕ್ಸ್ಟ್ ಅಬೌಟ್ ದಿಸ್ ರಿಲೇಷನ್ಶಿಪ್. ಓವರ್ ಆಲ್ ಮೆಸೇಜ್ ಏನಿದೆ ಈ ರಿಲೇಷನ್ಶಿಪ್ ಬಗ್ಗೆ. ಟೈಮ್ ಟು ಗೋ 45. ನೋಡೋಣ ಏನಿದೆ ಮೆಸೇಜ್ ಇಲ್ಲಿ ಅಂತ. ಇಟ್ಸ್ 45. ಸೊ ನೀವು ಇವಾಗ ವಿಡಿಯೋ ಪಾಸ್ ಮಾಡಿಬಿಟ್ಟು ಈ ಒಂದು ಮೆಸೇಜನ್ನು ಓದ್ಕೋಬೋದು. 45. ಆಲ್ರೈಟ್. ಸೊ ಈ ಒಂದು ಮೆಸೇಜ್ನ ನೀವು ಪಾಸ್ ಮಾಡಿಬಿಟ್ಟು ಓದ್ಕೋಬೋದು ನೀವು. ದಿಸ್ ಈಸ್ ವೆರಿ ಅಮೇಝಿಂಗ್ ಮೆಸೇಜ್ ಫಾರ್ ಯು ಗೈಸ್. ಇನ್ಫ್ಯಾಕ್ಟ್ ನಾನು ಇಲ್ಲಿ ಇನ್ನೊಂದು ಏನು ನೋಡ್ತಾ ಇದ್ದೀನಿ ಅಂದರೆ, ಪ್ರಾಬಬ್ಲಿ ನೀವಿಬ್ಬರು ಆಲ್ರೆಡಿ ಮೀಟ್ ಆಗಿದ್ದೀರಾ, ಬಟ್ ಲೈಕ್ ಎಮೋಷನಲಿ ಕನೆಕ್ಟ್ ಆಗೋಕ್ಕೆ ನಿಮ್ಮಿಬ್ಬರಿಗೂ ಬರಲ್ಲ ಅನ್ನೋದನ್ನ ನೋಡ್ತಾ ಇದ್ದೀನಿ ಎಲ್ಲೋ ಒಂದು ಕಡೆ. ಆರ್ ಇಟ್ಸ್ ಮೋರ್ ಲೈಕ್ ಈ ಪರ್ಸನ್ ಕನೆಕ್ಟ್ ಆಗ್ತಾರೆ, ಬಟ್ ವೆನ್ ಇಟ್ ಕಮ್ಸ್ ಟು ಪಾರ್ಟ್ನರ್ಶಿಪ್ ಅವರು ಎಲ್ಲೋ ಒಂದು ಕಡೆ ಆ ಎಮೋಷನಲಿ ಕನೆಕ್ಟ್ ಆಗೋದ್ರ ಬಗ್ಗೆ ಜಾಸ್ತಿ ಥಿಂಕ್ ಮಾಡಲ್ಲ ಅಂತ, ಅಥವಾ ಪಾರ್ಟ್ನರ್ಶಿಪ್ ಬಗ್ಗೆ ಥಿಂಕ್ ಮಾಡಲ್ಲ ಅನ್ನೋದನ್ನ ನೋಡ್ತಾ ಇದ್ದೀನಿ. ಸೊ ಎಲ್ಲೋ ಒಂದು ಕಡೆ ನೀವು ಆಲ್ರೆಡಿ ಮೀಟ್ ಆಗಿದ್ದೀರಾ, ಅವ್ರ ಫ್ಯೂಚರಲ್ಲಿ ಮೀಟ್ ಆದಾಗ ಎಕ್ಸ್ಪ್ರೆಸ್ ಮಾಡಲ್ಲ. ಓಕೆ, ಲೈಕ್ ಇಟ್ಸ್ ಲೈಕ್ ಒಂದಿಸೇ ನೀವು ಎಕ್ಸ್ಪ್ರೆಸ್ ಮಾಡಲ್ಲ ನಿಮ್ಮಿಬ್ರಿಗೆ ಇಷ್ಟ ಇದೆ, ಅವ್ರು ಒಂದೇ ಸತಿ ನೀವು ಗೊತ್ತೂ ಆಗಲ್ಲ, ಲೈಕ್ ಇವರೇ ನಿಮ್ಮ ಪಾರ್ಟ್ನರ್, ಇವರೇ ನಿಮ್ಮ ಸೋಲ್ಮೇಟ್ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಳಲ್ಲ. ಪ್ರಾಬಬ್ಲಿ ನಿಮಗೆ ಎಲ್ಲೋ ಒಂದು ಕಡೆ ಗ್ಯಾಪ್ ಬರುತ್ತೆ. ಓಕೆ, ಆಲ್ರೆಡಿ ನೀವು ಮೀಟ್ ಆಗಿದ್ರೆ ಈ ಪರ್ಸನ್ನ, ಇವಾಗ ನೀವು ಆ ಗ್ಯಾಪಲ್ಲಿದ್ದೀರಾ. ಇಟ್ಸ್ ಲೈಕ್ ನೋಡೋಣ ಫ್ಯೂಚರಲ್ಲಿ ಡೆಸ್ಟಿನಿ ಇದ್ದರೆ ಮೀಟ್ ಆಗ್ತಾರೆ ಅನ್ನೋ ಒಂದು ಹೋಪಲ್ಲಿ ಇದ್ದೀರಾ ತುಂಬ ಜನ ಅನ್ನೋದನ್ನ ನೋಡ್ತಾ ಇದ್ದೀನಿ. ಆಲ್ರೆಡಿ ಮೀಟ್ ಆಗಿದ್ದೀರಾ, ಎಲ್ಲೋ ಒಂದು ಕಡೆ ನಿಮಗೆ ಇವಾಗೆ ಅನಿಸಿದೆ ಆಲ್ರೆಡಿ, ಓಕೆ ಇದೇ ಒಂದು ರೈಟ್ ಪರ್ಸನ್, ಲೈಕ್ ಈ ಪರ್ಸನ್ಗೂ ನಮಗೂ ತುಂಬಾ ಏನು ಅಂಡರ್ಸ್ಟ್ಯಾಂಡಿಂಗ್ ಇತ್ತಲ್ವ, ಅಡ್ಜಸ್ಟ್ಮೆಂಟ್ಸ್ ಇತ್ತಲ್ವ, ಅವ್ರು ತುಂಬಾ ಒಂಥರ ಖುಷಿ ಆಗ್ತಿತ್ತಲ್ವ ಈ ಪರ್ಸನ್ ಜೊತೆ ನಾನು ಇರಬೇಕಾದ್ರೆ. ಈ ಥರ ಎಲ್ಲ ಥಾಟ್ ಇವಾಗ ಬರ್ತಾ ಇದೆ. ಆ್ಯಂಡ್ ಬಟ್ ಸ್ಟಿಲ್ ನೀವು ಅದಕ್ಕೆ ಇವಾಗಲೇ ಇನಿಷಿಯೇಷನ್ ತೊಗೊಳಕ್ಕೆ ರೆಡಿ ಇಲ್ಲ, ಅವ್ರನ್ನ ಮೀಟ್ ಆಗೋದಕ್ಕಾದ್ರೂ ಆಗಲಿ, ಅವ್ರ ಜೊತೆ ಮಾತಾಡೋಕ್ಕಾಗಲೂ ಆದರೂ ಆಗಲಿ. ಬಿಕಾಸ್ ನೀವೊಂಥರ ಡೆಸ್ಟಿನಿಗೆ ಬಿಟ್ಬಿಟ್ಟಿದ್ದೀರ ಇವಾಗ. ಅವ್ರು ನಮ್ಮ ಇಂಪಾರ್ಟೆಂಟ್ ಆಗುತ್ತಾ, ವಾಪಸ್ ಬರ್ತಾರೆ. ನಾನೇ ಕಂಟ್ರೋಲ್ ಮಾಡಿಕೊಂಡು, ನಾನೇ ಎಕ್ಸೈಟ್ ಮಾಡಿಕೊಂಡು, ನಾನೇ ಎಫರ್ಟ್ ಹಾಕೋದು ಬೇಡ. ಸೊ ಅವತ್ತು ಹೆಂಗೆ ಮೀಟ್ ಆದೆ, ಮತ್ತೆ ಅದೇ ಥರ ಡೆಸ್ಟಿನಿ ನಮ್ಮಿಬ್ಬರನ್ನ ಮೀಟ್ ಮಾಡಿಸುತ್ತೆ ಅನ್ನೋ ಒಂದು ಹೋಪಲ್ಲಿದ್ದೀರಾ. ಆ್ಯಂಡ್ ಇನ್ ಕೇಸ್ ನೀವು ಯಾರನ್ನೂ ಇನ್ನೂ ಮೀಟ್ ಆಗಿಲ್ಲ ಅಂದರೆ, ಫ್ಯೂಚರಲ್ಲಿ ಈ ಥರ ಒಂದು ಪರ್ಸನ್ನ ಮೀಟ್ ಆಗ್ತೀರಾ, ಆ್ಯಂಡ್ ಮತ್ತೆ ನಿಮ್ಮಿಬ್ಬರು ಮಧ್ಯೆ ಒಂದು ಗ್ಯಾಪ್ ಬರುತ್ತೆ. ಓಕೆ, ಈ ಸೆಪರೇಷನ್ ಏನಿರುತ್ತೆ ಅದು ಬಂದುಬಿಟ್ಟು ನೀವು ಇಟ್ಸ್ ನಾಟ್ ಲೈಕ್ ಜಗಳ ಮಾಡ್ಕೊಂಡು ಸೆಪ್ರೇಷನ್ ಅಂತ ಅಲ್ಲ ಅನಿಸ್ತಾ ಇದೆ ಈ ಟೈಮಲ್ಲಿ. ಇಟ್ಸ್ ಲೈಕ್ ನೀವು ಟೈಮ್ ತೊಗೊತೀರಾ ಇವ್ರನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ, ಇವರೇ ನಿಮಗೆ ರೈಟ್ ಪಾರ್ಟ್ನರ್ ಅಂತ ತಿಳುವಳಿಕೆಗೆ ತುಂಬಾ ಟೈಮ್ ತೊಗೊಳುತ್ತೆ. ಸೊ ಆ ಟೈಮಲ್ಲಿ ಒಂದು ಸೆಪ್ರೇಷನ್, ಒಂದು ಟೈಮಲ್ಲಿ ಇಬ್ಬರನ್ನಿಬ್ಬರು ಬಿಟ್ಟೋಗೋದು ಆರ್ ಸ್ವಲ್ಪ ದೂರ ಆಗೋದು ಪಾಸಿಬಿಲಿಟೀಸ್ ಇದೆ. ಬಿಕಾಸ್ ವಿತ್ ದ ವರ್ಲ್ಡ್ ಕಾರ್ಡ್ ಹಿಯರ್ ಡೆಫಿನೆಟ್ಲಿ ನಿಮ್ಮಿಬ್ಬರ ಮಧ್ಯೆ ತುಂಬಾ ಲೈಕ್ ಡಿಸ್ಟೆನ್ಸ್ ಇದೆ.
ತುಂಬಾ ಪ್ಲೇಸಸ್ ಚೇಂಜ್, ಲೈಕ್ ತುಂಬಾ ದೂರ ಇದ್ದೀರಾ ನೀವಿಬ್ಬರು. ಸೊ ಎಲ್ಲೋ ಒಂದು ಕಡೆ ಮೀಟ್ ಆಗ್ತೀರಾ, ಕನೆಕ್ಟ್ ಆಗ್ತೀರಾ, ತುಂಬಾ ವೈಬ್ ಕನೆಕ್ಟ್ ಆಗುತ್ತೆ ನಿಮ್ಮಿಬ್ಬರ ಮಧ್ಯೆ. ಬಟ್ ನಿಮ್ಗೆ ಅವಾಗಲೇ ಲೈಕ್ ಇದು ಲವ್ವಾ, ಇದೆ ಇವು ನನ್ನ ಸೋಲ್ಮೇಟಾ, ಇಷ್ಟು ಡೀಪಾಗಿ ಥಾಟ್ ಮಾಡಲ್ಲ, ನೀವು ಥಿಂಕ್ ಮಾಡಲ್ಲ. ನೀವು ಅಪಾರ್ಟ್ ಆಗ್ತೀರ, ಲೈಕ್ ನೀವು ನಿಮ್ಮ ವೇಗ ಹೋಗ್ತೀರಾ, ಅವ್ರ ವೇಗ ಹೋಗ್ತಾರೆ. ಸೊ ಆಮೇಲೆ ನಿಮಗೆ ರಿಯಲೈಸ್ ಆಗುತ್ತೆ ಲೈಕ್ ಎಲ್ಲ ಮ್ಯಾಚ್ ಆಗಿತ್ತು, ಎಲ್ಲ ಕಂಪ್ಯಾಟಬಿಲಿಟಿ ಇತ್ತು, ತುಂಬ ಚೆನ್ನಾಗಿ ವೈಬ್ ಮಾಡ್ತಾಯಿದ್ವಿ, ಯಾಕೆ ನಾವಿಬ್ಬರು ಒಟ್ಟಿಗೆ ಇರಬಾರ್ದು, ಈ ಥರ ಒಂದು ಥಾಟ್ ನಿಮಗೆ ಆಮೇಲೆ ಬರುತ್ತೆ. ಆಮೇಲೆ ನೀವು ಆಮೇಲೆ ಡೆಸ್ಟಿನಿಗೆ ಬಿಟ್ಬಿಡ್ತಾರೆ, ಲೈಕ್ ಹೋಗಲಿ ಏನಾಗುತ್ತೆ ನೋಡೋಣ ಫ್ಯೂಚರಲ್ಲಿ, ಈ ಥರ ಒಂದು ಥಾಟಲ್ಲಿ ಇರ್ತೀರ ನೀವು ಅನ್ನೋದನ್ನ ನಾನು ನೋಡ್ತಾ ಇದ್ದೀನಿ. ವಿಚ್ ಇಸ್ ಆಲ್ರೆಡಿ ನೀವು ತುಂಬ ಜನ ಈ ಥರ ಒಂದು ಥಾಟಲ್ಲಿ ಇದ್ದೀರಾ ಆಲ್ರೆಡಿ. ಲೈಕ್ ಯಾರೋ ಒಬ್ಬರು ನಿಮಗೆ ಇಷ್ಟ ಆಗಿದೆ, ಕನೆಕ್ಟು ಆಗಿದ್ದೀರಾ, ಬಟ್ ಡೆಸ್ಟಿನಿಗೆ ಬಿಟ್ಬಿಟ್ಟಿದ್ದೀರಾ. ಏನಾಗುತ್ತೆ ಆಗಲಿ, ನಾನು ಇದಕ್ಕೆ ಜಾಸ್ತಿ ಇನಿಷಿಯೇಟ್ ಮಾಡಲ್ಲ, ಎಫರ್ಟ್ ಹಾಕಲ್ಲ. ನೀವು ಜಾಲಿಯಾಗಿದ್ದೀರಾ, ಅವ್ರು ನಿಮ್ಮ ಪಾಸಿಟಿವ್ ಎನರ್ಜಿ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಅವ್ರು ನಿಮಗೆ ತುಂಬಾ ಲೈಕ್ ನಿಮ್ಮ ಬಿಹೇವಿಯರ್ ತುಂಬಾ ಇನ್ಸ್ಪೈರಿಂಗ್ ಆಗಿದೆ ಅವ್ರಿಗೆ. ನಿಮ್ಮ ಸ್ಟೋರೀಸ್, ನಿಮ್ಮ ಲೈಫ್ ಸ್ಟೋರೀಸ್, ನಿಮ್ಮ ಜೊತೆ ಇರಬೇಕಾದ್ರೆ ಆ ವಾರ್ಮ್ ಫೀಲಿಂಗ್ ಎಲ್ಲದೂ ಇವ್ರಿಗೆ ಇಷ್ಟ ಆಗಿದೆ ಅನ್ನೋದನ್ನ ನೋಡ್ತಾಯಿದ್ದೀನಿ. ಸೊ ನೋಡೋಣ ಇಂಪಾರ್ಟೆಂಟ್ ಟೈಮ್ ಫ್ರೇಮ್ ನಿಮಗೇನು ಬರ್ತಾ ಇದೆ ಈ ರೀಡಿಂಗಲ್ಲಿ ಅಂತ, ವಿಚ್ ಇಸ್ ಅಮೇಝಿಂಗ್. ಐ ನೆವರ್ ಎಕ್ಸ್ಪೆಕ್ಟೆಡ್ ರೀಡಿಂಗ್ ಇಷ್ಟು ಚೆನ್ನಾಗಿರುತ್ತೆ ಅಂತ. ಓಕೆ, ಅಮೇಝಿಂಗ್. ಸೊ ನೋಡೋಣ ಏನು ಹೇಳ್ತಾ ಇದೆ ಅಂತ. ವಿತ್ ದ ಕಿಂಗ್ ಆಫ್ ವಾಂಡ್ಸ್, ಪ್ರಾಬಬ್ಲಿ ಇವ್ರು ನಿಮ್ಗಿಂತ ದೊಡ್ಡವರು, ಬಿಕಾಸ್ ಇಲ್ಲಿ ಪೇಜ್ ಆಫ್ ವಾಂಡ್ಸ್, ಕಿಂಗ್ ಆಫ್ ವಾಂಡ್ಸ್, ಪ್ರಾಬಬ್ಲಿ ಇವ್ರು ನಿಮಗಿಂತ ದೊಡ್ಡವರು. ಆ್ಯಂಡ್ ಪ್ರೊಫೆಷ್ನಲಿನೂ ಇವ್ರು ತುಂಬ ಏನೋ ಒಂದು ಇಂಡಿವಿಜುವಲ್ ಬಿಸ್ನೆಸ್ ಮಾಡ್ತಾ ಇರ್ಬೋದು, ಆರ್ ಒಂದು ಟೀಮ್ನ ಲೀಡ್ ಮಾಡ್ತಾ ಇರ್ಬೋದು ಇವರು ಆಲ್ರೆಡಿ. ಆ್ಯಂಡ್ ಹೀ ಈಸ್ ವೆರಿ ಆರ್ ಶೀ ಈಸ್ ವೆರಿ ಅಟ್ರ್ಯಾಕ್ಟಿವ್ ಅಂತ ನೋಡ್ತಾ ಇದ್ದೀನಿ ನಾನು. ವೆರಿ ಅಟ್ರ್ಯಾಕ್ಟಿವ್ ಪರ್ಸನಾಲಿಟಿ, ವೆರಿ ಇಂಡಿಪೆಂಡೆಂಟ್ ಪರ್ಸನಾಲಿಟಿ, ವೆರಿ ಸೋಷಲೈಸಿಂಗ್ ಪರ್ಸನಾಲಿಟಿ. ವಿತ್ ಲಿಯೋ ಕಾರ್ಡ್ ಹಿಯರ್, ಪ್ರಾಬಬ್ಲಿ ಐ ಫೀಲ್ ಈ ಪರ್ಸನ್ದು ಝೋಡಿಯಾಕ್ ಸೈನ್ ಲಿಯೋ. ದಿಸ್ ಈಸ್ ಅ ಫೈರ್ ಎನರ್ಜಿ, ಲಿಯೋ ಸ್ಯಾಜಿಟೇರಿಯಸ್ ಆರ್ ಏರೀಸ್ ಆಗಿರ್ಬೋದು. ಬಟ್ ಐ ಫೀಲ್ ಲೈಕ್ ಲಿಯೋ ಈಸ್ ವೆರಿ ಸ್ಟ್ರಾಂಗ್ ಹಿಯರ್. ಈ ಪರ್ಸನ್ದು ಸನ್ ಆರ್ ಮೂನ್ ಸೈನ್ ಲಿಯೋದಲ್ಲಿ ಇರುತ್ತೆ. And amazing. And one more thing is Six of Pentacles. This is something like helping card. ಓಕೆ, ನಾನೇನೋ ಏನು ನೋಡ್ತಾ ಇದ್ದೀನಿ ಅಂದರೆ ನಿಮ್ಮಿಬ್ಬರ ಮಧ್ಯೆ ತುಂಬಾ ಎಕ್ಸ್ಚೇಂಜಸ್ ಇರುತ್ತೆ. ಲೈಕ್ ನೀವು ಏನಕ್ಕೋ ಅವ್ರ ಜೊತೆ ಹೆಲ್ಪ್ ಕೇಳ್ಕೊಂಡು ಹೋಗ್ತೀರಾ, ಅದು ಎಮೋಷ್ನಲಿ ಆಗಿರ್ಬೋದು, ಮೆಂಟಲಿ, ಫಿಸಿಕಲಿ, ವಾಟ್ ಎವರ್ ಇಟ್ ಈಸ್. ನಿಮ್ಮಿಬ್ಬರ ಮಧ್ಯೆ ಒಂದು ಎಕ್ಸ್ಚೇಂಜ್ ಇರುತ್ತೆ. ಓಕೆನಾ, ನೀವು ಅವ್ರಿಗೇನೋ ಕೊಡ್ತೀರಾ, ಅವ್ರು ನಿಮಗೇನೋ ಹೆಲ್ಪ್ ಮಾಡ್ತಾರೆ. ಸೊ ಈ ಒಂದು ಬ್ಯಾಲೆನ್ಸಿಂಗ್ ರಿಲೇಷನ್ಶಿಪ್ನ ನೀವು ಮೇಂಟೈನ್ ಮಾಡ್ತೀರಾ. ಆ್ಯಂಡ್ ಐ ಫೀಲ್ ಲೈಕ್ ಇನ್ ದ ನೆಕ್ಸ್ಟ್ 6 months ಇವರಿಂದ ಒಂದು ಮೆಸೇಜ್ ಬರೋದಾದರೂ ಆಗಿರ್ಬೋದು, ಇವ್ರ ಬಗ್ಗೆ ನಿಮಗೆ ಒಂದು ರಿಯಲೈಸೇಷನ್ ಆದರೂ ಆಗಿರ್ಬೋದು. ಇಂಥ ವ್ಯಕ್ತಿನ ನೀವು ಮೀಟ್ ಆಗೋ ಪಾಸಿಬಿಲಿಟೀಸ್ ಎಲ್ಲನೂ ಇದೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಸೊ which is once again amazing for you guys. ಇಲ್ಲಿ 5 number 6. ಓಕೆ, ಸೊ ಇದಾಗಿತ್ತು ನಿಮ್ಮ ಮೆಸೇಜ್. ಐ ಹೋಪ್ ನಿಮಗೊಂದು ಕ್ಲಾರಿಟಿ ಸಿಕ್ತು, ಒಂದು ಹೋಪ್ ಸಿಕ್ತು ನಿಮ್ಮ ಲವ್ ಲೈಫ್, ನಿಮ್ಮ ಸೋಲ್ಮೇಟ್ ಜರ್ನಿ ಬಗ್ಗೆ ಅಂತ. ಏನನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡೋದು ಮರಿಬೇಡಿ, ಮತ್ತು ಶೇರ್ ಮಾಡಿ. ಯಾರಿಗಾರು ಈ ಮೆಸೇಜ್ನ ಶೇರ್ ಮಾಡಬೇಕು ಅಂತ ಅನಿಸಿದ್ರೆ, ಪರ್ಸನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಡೀಟೇಲ್ಸ್ ಮೆನ್ಷನ್ ಆಗಿದೆ, ನೀವು ಡೈರೆಕ್ಟಾಗಿ ಹೋಗ್ಬೋದು. ಸೊ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ವಿಡಿಯೋ ನೋಡೋದಕ್ಕೆ ತುಂಬಾ ಥ್ಯಾಂಕ್ಸ್. ಟೇಕ್ ಕೇರ್, ಬಾಯ್.